Namaskaram. So continuing with CET questions on the chapter motion in a plane. Last ವಿಡಿಯೋದೊಳಗೆ ನಾವು 15 ಕ್ವಶನ್ಸ್ ಮಾಡಿದ್ವಿ, particularly based on the topic scalars and vectors. So we'll be continuing with the same chapter, but the questions will be now based on ಪ್ರೊಜೆಕ್ಟೈಲ್ ಮೋಷನ್. ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದೆ ಪ್ರೊಜೆಕ್ಟೈಲ್ ಮೋಷನ್ ಕನ್ಸೆಪ್ಟ್ ಏನೈತಲ್ಲ, ಮತ್ತು ಮ್ಯಾಕ್ಸಿಮಮ್ ಹೈಟ್, ರೇಂಜ್, ಟೈಮ್ ಆಫ್ ಫ್ಲೈಟ್ ಆ್ಯಂಡ್ ಇನ್ನೊಂದಿಷ್ಟು ಆ ಕ್ವಿಕ್ ರಿವಿಷನ್ ಅಂತ ಹೇಳಿ ನಾ ಏನು ವಿಡಿಯೋ ಮಾಡಿದ್ದಿಲ್ಲ, ಅದರೊಳಗಿಂದ ಒಂದಿಷ್ಟು ನೀವು ಫಾರ್ಮುಲಾ ಬರ್ಕೊಂಡಿದ್ರೆ ಎಕ್ಸಿಗೆ ಅಂಥೇಳಿ ಸಪ್ರೇಟು, ವೈಗೆ ಅಂಥೇಳಿ ಸಪ್ರೇಟ್ ಅಂಥೇಳಿ ಅವು ಈಕ್ವೇಷನ್ಸ್ ಬರ್ಕೊಂಡಿದ್ವಿ ನಾವು. ಅವಷ್ಟು ಯೂಸ್ ಆಗ್ತಾವೆ, ಪ್ಲಸ್ ಮ್ಯಾಕ್ಸಿಮಮ್ ಹೈಟದ್ದು ಅದು ಯೂಸ್ ಆಗ್ತೈತಿ, ಒಂದಿಷ್ಟು ಶಾರ್ಟ್ಕಟ್ಸ್ ಯೂಸ್ ಆಗ್ತಾವೆ. ಓಕೆ, ಸೊ ಈ ವಿಡಿಯೋದೊಳಗೆ ನಾವು ಆ್ಯಕ್ಚುಲಿ ಟೋಟಲಿ 17 ಕ್ವಶನ್ಸ್ ಮಾಡ್ತೀವಿ. ಆ್ಯಕ್ಚುಲಿ 17 ಕ್ವಶನ್ ಮಾಡ್ತೀವಿ. ಓಕೆ, ಸ್ಟಾರ್ಟ್ ಮಾಡೋಣ ರೀ. ಹಂಗಾರೆ ಫಸ್ಟ್ ಕ್ವಶನ್. ಓಕೆ, ಸೊ ಟುಡೇಸ್ ಫಸ್ಟ್ ಕ್ವಶನ್ ಇಲ್ಲೇ ನೋಡ್ರಿ ಮ್ಯಾಲಿಂದ. ಅ ಬಾಲ್ ಈಸ್ ಪ್ರೊಜೆಕ್ಟೆಡ್ ಅಪ್ವರ್ಡ್ಸ್ ಫ್ರಾಮ್ ದ ಟಾಪ್ ಆಫ್ ಅ ಟವರ್ ವಿತ್ ಅ ವೆಲಾಸಿಟಿ 50 ಮೀಟರ್ ಪರ್ ಸೆಕೆಂಡ್. ಓಕೆ, ಒಂದು ಬಾಲನ್ನು ಒಂದು ಟವರ್ದ ಮ್ಯಾಲೆ ನಿಂತು, ಅಂದರೆ ಒಂದು ಬಿಲ್ಡಿಂಗ್ ಮ್ಯಾಲೆ ನಿಂತು ಅಲ್ಲಿಂದ ಮತ್ತು ಅಪ್ವರ್ಡ್ಸ್ ಹೋಗದಾರ. ಒಂದು ನಾವಿಲ್ಲಿ ಏನು ನೆನ್ಪಿಟ್ಕೋಬೇಕಂದ್ರೆ, ಮೋಷನ್ನ ಸ್ಟ್ರೇಟ್ ಲೈನ್ ಅಂತಿದ್ದಾಗ, ಈಗ ನೋಡ್ರಿ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಂತಿದ್ದಾಗ, ಈಗ ಇದು ಬಿಲ್ಡಿಂಗ್ ಅಂತ ಇಲ್ಲಿಂದ ಅಪ್ವರ್ಡ್ಸ್ ಹೋಗದಾರ ಅಂದ್ರೆ ಸ್ಟ್ರೇಟ್ ಹಿಂಗೆ ಆಗ್ತೈತಿ ಈಗ ಅದು. ಬಟ್ ಮೋಷನ್ ಇನ್ ಪ್ಲೇನ್ ಇದ್ದಾಗ ಅಪ್ವರ್ಡ್ಸ್ ಹೋಗದಾರ ಅಂದ್ರೆ ನಾವು ಅಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಬೇಕು. ಕ್ವಶನ್ ಒಳಗೆ ಈ ರೀತಿ ಅಂತ ಹೇಳ್ಯಾರೋ, ಏನು ಹಿಂಗೆ ಪ್ರೊಜೆಕ್ಟೈಲ್ ಮೋಷನ್ ಗತೆ ಹೋಗದಾರ ಬಿಲ್ಡಿಂಗ್ ಮ್ಯಾಲೆ ನಿಂತು. ಓಕೆ, ಇಲ್ಲಿಗೆ ಮತ್ತೆ ಕೆಳಗೆ ಗ್ರೌಂಡ್ ಇರ್ತದೆ ಬೇರೆ. ಸೊ ಈ ಕ್ವಶನ್ ಒಳಗೆ ಯಾವ ಟೈಪ್ ಐತೆ ಅನ್ನೋದ್ರೆ ಕರೆಕ್ಟ್ ಫೋಕಸ್ ಮಾಡಿ ಸಾಲ್ವ್ ಮಾಡಿರಿ. ಅ ಬಾಲ್ ಈಸ್ ಪ್ರೊಜೆಕ್ಟೆಡ್ ಅಪ್ವರ್ಡ್ಸ್ ಫ್ರಮ್ ದ ಟಾಪ್ ಆಫ್ ಟವರ್ ವಿತ್ ಅ ವೆಲಾಸಿಟಿ 50 ಮೀಟರ್ ಪರ್ ಸೆಕೆಂಡ್ ಮೇಕಿಂಗ್ ಅನ್ ಆ್ಯಂಗಲ್ 30 ಡಿಗ್ರಿ ವಿತ್ ದ ಹಾರಿಜಾಂಟಲ್. ಅಂದ್ರೆ ಬಿಲ್ಡಿಂಗ್ ಮೇಲೆ ಅಲ್ಲಿಂದ ಹಾರಿಜಾಂಟಲ್ಲಿಗೆ 30 ಡಿಗ್ರಿ ಆ್ಯಂಗಲ್ನೊಳಗೆ 50 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ಲೇ ಹೋಗದಾರ ಮೇಲೆ. ದ ಹೈಟ್ ಆಫ್ ದ ಟವರ್ ಈಸ್ 70 ಮೀಟರ್. ಓಕೆ, ಗ್ರೌಂಡ್ನಿಂದ ಹೈಟ್ ಆಫ್ ದ ಟವರ್ ಈಸ್ 70 ಮೀಟರ್. ಆಫ್ಟರ್ ಹೌ ಮೆನಿ ಸೆಕೆಂಡ್ಸ್ ಫ್ರಮ್ ದ ಇನ್ಸ್ಟಂಟ್ ಆಫ್ ಥ್ರೋಯಿಂಗ್ ವಿಲ್ ದ ಬಾಲ್ ರೀಚ್ ದ ಗ್ರೌಂಡ್. ಅಂದ್ರೆ ಆ ಬಿಲ್ಡಿಂಗ್ ಮೇಲೆ ನಿಂತು 30 ಡಿಗ್ರಿ ಆ್ಯಂಗಲ್ನೊಳಗೆ 50 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ನಾಗ ಮ್ಯಾಲೆ ಹೋಗಿದಾಗ ಕಂಪ್ಲೀಟ್ಲಿ ಅದು ವಾಪಸ್ ಗ್ರೌಂಡಿಗೆ ಬಂದು ಮುಟ್ಟಕ್ಕೆ ಎಷ್ಟು ಟೈಮ್ ತೊಗೊಂಡೈತಿ ಅನ್ನೋದು ಕ್ವಶನ್. ಓಕೆ, ಟ್ರೈ ಮಾಡಿರಿ ಇದನ್ನು. ಸೊ ಬಿಫೋರ್ ಯು ಟ್ರೈ, ನಾನು ಇದನ್ನು ಸಾಲ್ವ್ ಮಾಡೋಕ್ಕೆ ನಿಮಗೆ ಹಿಂಟ್ ಕೊಡೋದಾದ್ರೆ, ನಾವು ಮೋಷನ್ ಸ್ಟ್ರೇಟ್ ಲೈನ್ ಚಾಪ್ಟರ್ನೊಳಗೆ ನ್ಯೂಮರಿಕಲ್ಸ್ನೊಳಗೆ ಯಾವ ಕ್ವಶನ್ನೊಳಗೆ ಅಪ್ವರ್ಡ್ ಆ್ಯಂಡ್ ಡೌನ್ವರ್ಡ್ ಎರಡೂ ಮೋಷನ್ ಇನ್ವಾಲ್ವ್ಡ್ ಐತಲ್ಲ, ಅಲ್ಲೇ ಮೆಥಡ್ 2 ಯೂಸ್ ಮಾಡ್ತೀವಿ ಅಂತ ಹೇಳಿತ್ತು. ಅದಕ್ಕೆ ನೀವು ಏನು ಮಾಡೋಕ್ಕಾಗ್ತೈತಿ ಈಗ ಅಂದ್ರೆ, ಮೋಷನ್ ಸ್ಟ್ರೇಟ್ ಲೈನ್ ಆ್ಯಂಡ್ ಮೋಷನ್ ಇನ್ ಅ ಪ್ಲೇನ್ ಎರಡೂ ಚಾಪ್ಟರ್ದು ಕನ್ಸೆಪ್ಟ್ಸ್ ಯೂಸ್ ಮಾಡಿ. ಈಗ ಇದು ಬಿಲ್ಡಿಂಗ್ ಅಂತಂದ್ರೆ ಇಲ್ಲಿಂದ ಹಿಂಗೆ ಹೋಗೋದಾರ್ರಿ ಈಗ ಅವ್ರದ್ದು. ಓಕೆ, ಮೋಷನ್ ಸ್ಟ್ರೇಟ್ ಲೈನ್ ಚಾಪ್ಟರ್ ಆಗಿತ್ತಂದ್ರೆ ಹೆಂಗೆ ಹೋಗಿತ್ತಿದ್ರೆ ಹಿಂಗೆ ಹೋಗಿ ಹಿಂಗೆ ಬರ್ತಿತ್ತು, ಆಲ್ಮೋಸ್ಟ್ ಸ್ಟ್ರೇಟ್ ಹೋಗಿ ಸ್ಟ್ರೇಟ್ ಬರ್ತಿತ್ತು. ಹೌದಾ? ಸೊ ಇಲ್ಲಿ ಕರ್ವ್ಡ್ ಹೋಗದಾರ, ಬಟ್ ಕರ್ವರ ಹೋಗಿಲ್ಲಿ ಹೆಂಗಾರ ಇರಲಿ, ದ ಥಿಂಗ್ ಇಸ್, ಒಂದು ನಿಮಿಷ. ಹಾಂ, ಏನಂದ್ರೆ ಇಲ್ಲೇ ಅಪ್ವರ್ಡ್ ಮೋಷನ್ ಐತಿ, ಇಷ್ಟು ಪೋರ್ಷನ್. ಓಕೆ, ಅಲ್ಲಿಂದ ನಾನು ಹೇಳಕ್ಕೆ ಬರೋಂಗಿಲ್ಲ. ಇಷ್ಟು ಪೋರ್ಷನ್ ಅಪ್ವರ್ಡ್ ಮೋಷನ್ ಐತಿ, ಇಷ್ಟು ಪೋರ್ಷನ್ ಡೌನ್ವರ್ಡ್ ಮೋಷನ್ ಐತಿ. ಸೊ ಅಪ್ವರ್ಡ್ ಆ್ಯಂಡ್ ಡೌನ್ವರ್ಡ್ ಮೋಷನ್ ಎರಡೂ ಇನ್ವಾಲ್ವ್ ಆಗಿದ್ದಕ್ಕೆ ಒಂದು ಹಿಂಟ್ ನಾನು ನಿಮ್ಗೆ ಬಿಫೋರ್ ಯು ಸಾಲ್ವ್ ದ ಕ್ವಶನ್ ಹೇಳ್ಬೇಕಾಗಿದ್ದೇನೆಂದ್ರೆ, ನೀವಿಲ್ಲೇ ಮೆಥಡ್ 2 ಅಂತ ಹೇಳಿ ನಾನು ಮೋಷನ್ ಇನ್ ಸ್ಟ್ರೇಟ್ ಲೈನ್ ಚಾಪ್ಟರ್ನೊಳಗೆ ಏನು ಕಲಿಸಿದ್ದೆ, ವಾಪಸ್ ಬೇಕಾರೆ ಆ ಕನ್ಸೆಪ್ಟ್ ಬಗ್ಗೆ ನಾವು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿದ ಕ್ವಶನ್ಸ್ ಅದಾವು. ಮೋಷನ್ ಸ್ಟ್ರೇಟ್ ಲೈನ್ ಮೇಲೆ ನಾವು ಏನು CET ಮಾಡಿದ್ವಲ್ಲ, ಅಲ್ಲಿಗೆ ಹೋಗಿ ವಾಪಸ್ ಬರ್ರಿ. ಅಥವಾ ಇಫ್ ಯು ಆರ್ ಆಲ್ರೆಡಿ ಫೆಮಿಲಿಯರ್ ವಿತ್ ದ ಮೆಥಡ್ ದಟ್ ಐ ಆಮ್ ಟಾಕಿಂಗ್ ಅಬೌಟ್, ಡೈರೆಕ್ಟ್ಲಿ ನೀವು ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಇನ್ನು ಕ್ವಶನ್ ನೀವು ಬರ್ಕೊಂಡಿಲ್ಲ ಅಂದರೆ ದಿಸ್ ಇಸ್ ದ ಕ್ವಶನ್, ಬರ್ಕೋರಿ, ಆಪ್ಷನ್ಸ್ ಬರ್ಕೊ ಟ್ರೈ ಮಾಡಿರ್ತೇನೆ. ಓಕೆ, ನಾವು ಯು ಆರ್ ರೆಡಿ ವಿತ್ ದ ಆನ್ಸರ್ ಅಂತ ಅಂದ್ಕೊಂಡ್ರೆ, ಆನ್ಸರ್ ಮಸ್ಟ್ ಬಿ ಆಪ್ಷನ್ C, 7 ಸೆಕೆಂಡ್ಸ್. ಓಕೆ, ಹೆಂಗೆ ಸಾಲ್ವ್ ಮಾಡ್ಬೇಕು ಇದನ್ನು ನೋಡೋಣ. ಮೆಥಡ್ 2 ಅಂತ ಹೇಳಿದ್ನಲ್ಲ. ಸೊ ಇನ್ನೊಮ್ಮೆ ಇದು ಬಿಲ್ಡಿಂಗ್, ಸೊ ಇಲ್ಲಿಂದ ಹಿಂಗೆ ಮ್ಯಾಲೆ ಹೋಗಿದಾರೆ. ಅಪ್ವರ್ಡ್ ಆ್ಯಂಡ್ ಡೌನ್ವರ್ಡ್ ಮೋಷನ್ ಎರಡೂ ಇನ್ವಾಲ್ವ್ಡ್ ಐತಿ. ಬಿಕಾಸ್ ಆಫ್ ದ್ಯಾಟ್ ನಾನು ನಿಮ್ಗೆ ಹೇಳಿದ್ದೆ ಮೆಥಡ್ 2 ಯೂಸ್ ಮಾಡಿರಿ ಅಂತ.
ಸೊ ವಾಟ್ ಈಸ್ ದ ಇನಿಷಿಯಲ್ ವೆಲಾಸಿಟಿ ಹಿಯರ್? ಎಷ್ಟು ವೆಲಾಸಿಟಿಯಿಂದ ಅದನ್ನು ಆಬ್ಜೆಕ್ಟ್ ಅಥವಾ ಬಾಲ್ ಪ್ರೊಜೆಕ್ಟ್ ಮಾಡ್ಯಾರ? ಇಟ್ ಈಸ್ 50. ಸೊ ವಿತ್ ದ ಹಾರಿಜಾಂಟಲ್, ಸೊ ಈ ರೀತಿ ತೊಗೋಬೋದು ನಾವು, ಅಥವಾ ಸ್ವಲ್ಪ ಒಂದು ಕೆಲಸ ಮಾಡ್ತೀನಿ, ಇದು ಕಲರ್ ಚೇಂಜ್ ಮಾಡಿ, ಇದು ಹಾರಿಜಾಂಟಲ್. ವಿತ್ ದ ಹಾರಿಜಾಂಟಲ್ ಆ ಬಾಲ್ ಹೆಂಗೆ ಹೋಗದಾರಂದ್ರೆ ಇಟ್ ಮೇಕ್ಸ್ ಅನ್ ಆ್ಯಂಗಲ್ 30 ಡಿಗ್ರಿ. ಹೌದಾ? ಸೊ ಈಗ ಈ 50 ಮೀಟರ್ ಪರ್ ಸೆಕೆಂಡ್ ಇಲ್ಲೇನು ವೆಲಾಸಿಟಿ ಐತಿಲ್ಲ, ಇದ್ರದ್ದು 2 ಕಾಂಪೋನೆಂಟ್ ಇರ್ತಾವೆ. ಒಂದು, ಈಗ ಫಾರ್ ಎಕ್ಸಾಂಪಲ್ ಇಫ್ ದ ಇನಿಷಿಯಲ್ ವೆಲಾಸಿಟಿ ಈಸ್ ಯು, ಇದನ್ನು ನಾನು ಮೋಷನಿನ ಪ್ಲೇನ್ ಚಾಪ್ಟರ್ ಕ್ವಿಕ್ ರಿವಿಷನ್ ಟಾಪಿಕ್ನೊಳಗೆ ಹೇಳಿದ್ದೆ. ಓಕೆ, ಸೊ ಇದ್ರದ್ದು ಇನ್ನೊಂದು ಕಾಂಪೋನೆಂಟ್ ಇರ್ತೈತಿ ಯು ವೈ. ಹೌದಾ? ಸೊ ಯು ಎಕ್ಸ್ ವಿಲ್ ಬಿ 50 cos 30, ವೇರಾಸ್ ಯು ವೈ ವ್ಯಾಲ್ಯೂ ಬರ್ತೈತಿ 50 sin 30. ಹೌದಾ? ಇದನ್ನು ಯಾಕೆ ಹೇಳಕತ್ತೀನಿ ನಾನು ನಿಮ್ಗಂದ್ರೆ, ಈಗ ನಾ ಆಗಲೇ ಹೇಳಿದ್ದೆ ಯು ವಿಲ್ ಹ್ಯಾವ್ ಟು ಯೂಸ್ ಮೆಥಡ್ 2 ಅಂತ. ಹೌದಾ? ಸೊ ಮೆಥಡ್ 2 ಪ್ರಕಾರ ನಿಮ್ಗೆ ನೆನಪಿದ್ರೆ, ವೆನ್ ವಿ ಯೂಸ್ ದ ಫಾರ್ಮುಲೆ ಲೈಕ್ ವಿ ಈಸ್ ಈಕ್ವಲ್ಸ್ ಟು ಯು ಪ್ಲಸ್ AT, ಅಥವಾ ಇನ್ನೊಂದು ಫಾರ್ಮುಲಾ ಬರ್ತಾವೆ ನೋಡ್ರಿ ಅವು. ಇನ್ನೊಂದು ಫಾರ್ಮುಲಾ ಯಾವುದದ? ಎಸ್ ಈಸ್ ಈಕ್ವಲ್ಸ್ ಟು ಓಕೆ UT ಪ್ಲಸ್ ಹಾಫ್ AT ಸ್ಕ್ವೇರ್. ಇದೆಲ್ಲ ಹಚ್ಚಬೇಕಾರೆ ಮೆಥಡ್ 2 ಪ್ರಕಾರ ನಾನು ನಿಮ್ಗೆ ಏನು ಹೇಳಿದ್ದೆ ಅಂದರೆ, ಆ್ಯಕ್ಚುಲಿ ನಾವಿಲ್ಲೇ ಎಸ್ ಬರೆಯೋಂಗಿಲ್ಲ, ಇದ್ರ ಬದಲಿ ಹೆಚ್ ಬರಿತೀವಿ. ಇಲ್ಲೇ ಎಕ್ಸಲ್ದರೇಷನ್ ಬರೆಯೋ ಬದಲಿ ಜಿ ಬರಿತೀವಿ. ಒಂದು ನಾವಿಲ್ಲಿ ಏನು ಹೇಳಿದ್ದೆ ಅಂದರೆ ಮೆಥಡ್ 2ದೊಳಗೆ, ಇನ್ ಮೆಥಡ್ 2 ಆ್ಯಕ್ಚುಲಿ ಎಕ್ಸಿಲರೇಷನ್ ಈಸ್ ಆಲ್ವೇಸ್ ಟೇಕನ್ ನೆಗೆಟಿವ್, -g ತೊಗೊಂಡ್ಬಿಡ್ತಾರೆ. ಓಕೆ, ಆಮೇಲೆ ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ ಮತ್ತು ಹೈಟನ್ನು ಡಿಪೆಂಡಿಂಗ್ ಆನ್ ವೆದರ್ ದ ಆಬ್ಜೆಕ್ಟ್ ಈಸ್ ಮೂವಿಂಗ್ ಅಪ್ವರ್ಡ್ಸ್ ಆರ್ ಡೌನ್ವರ್ಡ್ಸ್ ನಾವು ಪ್ಲಸ್ ಆರ್ ಮೈನಸ್ ಅಂತ ಡಿಸೈಡ್ ಮಾಡ್ತೀವಿ ಮೆಥಡ್ 2 ಪ್ರಕಾರ. ಸೊ ಈಗ ಇಲ್ಲೇ ಮೆಥಡ್ 2 ಅಥವಾ ಮೆಥಡ್ 1 ಅಂತ ನಾವು ಕಲ್ತಿದ್ದು ಸ್ಟ್ರೇಟ್ ಲೈನ್ ಮೋಷನ್ನಿಗೆ, ಹೌದ್ರಿ? ಅಥವಾ ಅಂದರೆ ಸ್ಟ್ರೇಟ್ ಮ್ಯಾಲೆ ಅಥವಾ ಸ್ಟ್ರೇಟ್ ಕೆಳಗೆ ಬರ್ಬೇಕಾರೆ. ಈ ಕ್ವಶನ್ನೊಳಗೆ ಅದು ಹಿಂಗೆ ಕರ್ವ್ಡ್ ಮೋಷನ್ ಐತಿ. ಈ ಕರ್ವ್ಡ್ ಮೋಷನ್ನೊಳಗೆ ಇನಿಷಿಯಲ್ ವೆಲಾಸಿಟಿ ಯು ಹಿಂಗೈತಿ. ಇದ್ರದ್ದು ಈ ಕಡೆ ಕಾಂಪೋನೆಂಟ್ ಇರ್ತೈತಿ UX, ಈ ಕಡೆ ಕಾಂಪೋನೆಂಟ್ ಇರುತ್ತೆ UY. ಯು ವ್ಯಾಲ್ಯೂ ಎಷ್ಟು ಕೊಟ್ಟಾರ ಈಗ ಅವರು? 50. ಹೌದಾ? ಈಗ ಇದ್ರದ್ದು UY ಕಾಂಪೋನೆಂಟ್ ಅಂದರೆ 50 sin 30 ಆಗ್ತೈತಿಲ್ಲ, ಆ್ಯಂಗಲ್ ಎಷ್ಟು ಕೊಟ್ಟಾರ? 30 ಡಿಗ್ರಿ. ನಾವೇನು ಮಾಡ್ಬೇಕಂದ್ರೆ ಈ UY ತೊಗೊಂಡು ಸಾಲ್ವ್ ಮಾಡ್ಬೇಕು. ಹೆಂಗಂತ ಹೇಳ್ತೀನಿ ಇನ್ನೊಮ್ಮೆ ನೋಡ್ರಿ. ನಾವು ಮೆಥಡ್ 2 ಟೈಪ್ ಫಾರ್ಮುಲಾ ಯೂಸ್ ಮಾಡಿ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಚಾಪ್ಟರ್ನೊಳಗೆ ಹಿಂಗೆ ಸಾಲ್ವ್ ಮಾಡೀವಿ, ಹಿಂಗೆ ಹೋಗಿ ಹಿಂಗೆ ಬರೋದು. ಹೌದಾ? ಈ ಕ್ವಶನ್ನೊಳಗೆ ಹಿಂಗೆ ಐತಿ ಈಗ. ಸೊ ನಾ ಏನು ಮಾಡ್ತೀನಿ ಅಂದ್ರೆ, ಈ ಇನಿಷಿಯಲ್ ವೆಲಾಸಿಟಿ ಹಿಂಗೆ ಐತಲ್ಲ, ಎಷ್ಟೈತದ ವ್ಯಾಲ್ಯೂ? 50. ಇದ್ರದ್ದು ಈ ಸೈಡ್ ಕಾಂಪೋನೆಂಟ್ ತೊಗೊತೀನಿ. ಈ ಕಡೆ ಎಕ್ಸ್ನೊಳಗೆ ಒಂದು ಕಾಂಪೋನೆಂಟ್ ಇರುತ್ತೆ, ಈ ಸೈಡ್ ಕಾಂಪೋನೆಂಟ್ ತೊಗೊಂಡ್ಬಿಟ್ರೆ ದಟ್ ಬಿಕಮ್ಸ್ 50 sin 30. ಹೌದಾ? ಸೊ 50 sin 30ನ ನಾವು ಇನಿಷಿಯಲ್ ವೆಲಾಸಿಟಿ ಅಂತ ಹೇಳಿ ತೊಗೊಂಡು, ಇದನ್ನ ಇನಿಷಿಯಲ್ ವೆಲಾಸಿಟಿ ಅಂತ ತೊಗೊಂಡು, ಆ್ಯಕ್ಚುಲಿ ಅದು ಈ ಡೈರೆಕ್ಷನ್ ಆಗೈತಿ, ಇಲ್ಲಿ ಹಿಂಗೆ ಬಟ್ ಅದ್ರದ್ದು ನಾವು ಈ ಕಡೆ ಕಾಂಪೋನೆಂಟ್ ತೊಗೊಳಗತ್ತೀವಿ. ಸೊ ಇದ್ರ ಕಾಂಪೋನೆಂಟ್ ಈ ಕಡೆ ತೊಗೊಂಡು ಮುಂದೆ ನಾನು ಮೆಥಡ್ 2 ಹಚ್ತೀನಿ. ಓಕೆ, ಅಂದ್ರೆ ಮೆಥಡ್ 2ದೇನು ಫಾರ್ಮುಲಾ ಐತಲ್ಲ, ಈಗ ಮೆಥಡ್ 2 ಅಂದ್ರೆ ಯಾವ ಫಾರ್ಮುಲಾ ಹಚ್ತೀವಿ ಹೇಳ್ರಿ ನಾವು? ಓಕೆ, ಇದು ಅರ್ಥ ಮಾಡ್ಸಕ್ಕೆ ಸ್ವಲ್ಪ ಟೈಮ್ ಬೇಕಾ? ನಾ ಏನು ಹೇಳಕ್ಕೆ ಟ್ರೈ ಮಾಡಾಕತ್ತೀನಂತ. ಸೊ ಈಗ ಒಂದು ಕೆಲಸ ಮಾಡಿರಿ, ಬರೀ ಸ್ಟ್ರೇಟ್ ಲೈನ್ ಐತಂತ ಅಷ್ಟು ಅನ್ಕೋರಿ. ಹೌದಾ? ಬಾಲ್ ಇನಿಷಿಯಲಿ ಇಲ್ಲೈತಿ. ಓಕೆ, ಲಾಸ್ಟಿಗೆ ಎಲ್ಲಿ ಬರುತ್ತೆ ಬಾಲ್? ಗ್ರೌಂಡಿಗೆ. ಸೊ ಇಲ್ಲಿಂದ ಗ್ರೌಂಡಿಗೆ ಬಂದಿತ್ತಂದ್ರೆ ವಾಟ್ ಈಸ್ ದ ಡಿಸ್ಟೆನ್ಸ್ ದ ಬಾಲ್ ಹ್ಯಾಸ್ ಕವರ್ಡ್? 70 ಮೀಟರ್. ಹೌದಲ್ಲ ರೀ? 70 ಮೀಟರ್ ಯಾಕೆ ಹೇಳ್ರಿ? ವಾಟ್ ಈಸ್ 70 ಮೀಟರ್ ಹಿಯರ್ ಇನ್ ದ ಕ್ವಶನ್? 70 ಮೀಟರ್ ಈಸ್ ವಾಟ್? ಹೈಟ್ ಆಫ್ ದ ಟವರ್. ಹೌದಲ್ಲ? ಸೊ ಅದು ಇನಿಷಿಯಲಿ ಇಲ್ಲೈತೆ ಬಾಲ್. ಹೌದಾ? ಆಮೇಲೆ ಇಲ್ಲಿ ಬಂದೈತಿ. ಸೊ ಇಲ್ಲಿಂದ ಇಲ್ಲಿ ಬಂದೈತೆ ಡಿಸ್ಟೆನ್ಸ್ ಕವರ್ಡ್ ಅಂದ್ಕೊಳ್ಳೆ ನಾವು ಇಲ್ಲಿ ಎಸ್ ಇಸ್ ಈಕ್ವಲ್ ಟು UT ಪ್ಲಸ್ ಹಾಫ್ AT ಸ್ಕ್ವೇರ್ ಅಂತ ಹಚ್ಚಿದಾಗ, ಈ ಎಸ್ ಅಂದ್ರೆ ಅಥವಾ ಹೆಚ್ ಅಂತ ನಾವು ಹೆಚ್ ಇಸ್ ಈಕ್ವಲ್ ಟು ಅಂತ ಹಚ್ಚಿದಾಗ, ಹೆಚ್ ಅಂದರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಲ್ಲದು, ಡಿಸ್ಪ್ಲೇಸ್ಮೆಂಟ್ ಅದು. ಸೊ ಅವಾಗ ನಾವು ಹಿಂಗಿದೆ ಮ್ಯಾಲೆ ಹೋಗಿ ಮತ್ತಿಲ್ಲಿ ಕೆಳಗೆ ಬಂದು ಇದೆಲ್ಲ ಕನ್ಸಿಡರ್ ಮಾಡೋಂಗಿಲ್ಲ. ವಿ ಓನ್ಲಿ ಕನ್ಸಿಡರ್ ಇಟ್ಸ್ ಇನಿಷಿಯಲ್ ಪೊಸಿಷನ್ ವಿಚ್ ಈಸ್ ಹಿಯರ್ ಆ್ಯಂಡ್ ಇಟ್ಸ್ ಫೈನಲ್ ಪೊಸಿಷನ್ ವಿಚ್ ಈಸ್ ಹಿಯರ್. So if this is the initial and this is the final position, total distance that the ball is covering is 70 meter. ಆದರೆ ಈ ಕ್ವಶನ್ ಒಳಗದು ಹಿಂಗೆ ಮೇಲೆ ಹೋಗಿ ಬರಾಗತ್ತಿಲ್ಲ,
ಹಿಂಗೆ ಹೋಗಿ ಬರಾಕತ್ತೈತಿ. ಬಟ್ ಏನು ಗೊತ್ತನ, ಇದು ಈ ಕಡೆ ಹಿಂಗೆ ಸ್ಟ್ರೇಟ್ ಹೋಗಿ ಇಷ್ಟ ಬರಲಿ ಅಥವಾ ಈ ರೀತಿ ಪೂರ್ತಿ ಬರಲಿ, ಫಸ್ಟಿಗಂತೂ ಇಲ್ಲಿತ್ತ ಅದು, ಆಮೇಲೆ ಎಲ್ಲಿಗೆ ಐತದ ಗ್ರೌಂಡ್ನಾಗ, ಇಲ್ಲಿ ಬರುತ್ತೆ ಗ್ರೌಂಡ್ ಮೇಲೆ, ಇದು ಲೆವೆಲ್ನಾಗ ತೊಗೋಬೇಕದ. ಹಾಂ, ಇಲ್ಲಿ ಗ್ರೌಂಡ್ ಮೇಲೆ ಬರುತ್ತದೆ, ಅಲ್ಲೇ ಮಾರ್ಕ್ ಆಗೋಲ್ತದೆ. ಸೊ ಹೆಂಗಾರ ನೀವು ತಗೋರಿ, ಡಿಸ್ಟೆನ್ಸ್ ಅದು ಎಷ್ಟು ಕವರ್ ಮಾಡಿ ಬರ್ತೈತಿ, 70 ಮೀಟರ್. ಹೌದಾ? ಸೊ ಈಗ 70 ಮೀಟರ್ ಅಂದರೆ ಏನು ನಮ್ದು ಹೈಟ್ ಅದು. ನಾ ಏನು ಹೇಳತ್ತೀನಿ ಇನ್ನೊಂದು ಸರ್ತಿ ನೋಡ್ರಿ. ಇದು ಬಿಲ್ಡಿಂಗ್ ಒಂದೇ ಸರ್ತಿ ಎಕ್ಸ್ಪ್ಲನೇಷನ್ ಅಷ್ಟು ಟೈಮ್ ಹಿಡಿತೈತೆ, ಅದು ಗೊತ್ತಾಗ್ತದೆ ಆಮೇಲೆ ನಿಮ್ಗೆ ಹೆಂಗೆ ಸಾಲ್ವ್ ಮಾಡ್ಬೇಕಂತ. ಸೊ ಅದು ಹಿಂಗಾರ ಹೋಗಿ ಹಿಂಗೆ ಬರಲಿ ಬಾಲ್, ಇಲ್ಲಿಂದ ಇಲ್ಲರ ಬರಲಿ ಅಥವಾ ಇಲ್ಲಿಂದ ಇಲ್ಲರ ಹೋಗಲಿ, ಫಸ್ಟಿಗೆ ಇಲ್ಲಿತ್ತ ಆಮೇಲೆ ಇಲ್ಲರ ಇರಲಿ, ಫಸ್ಟಿಗೆ ಇಲ್ಲಿದ್ದು ಇಲ್ಲರ ಇರಲಿ, ಎಷ್ಟು ಕವರ್ ಮಾಡ್ತದೆ, 70 ಮೀಟರ ಕವರ್ ಮಾಡ್ತೈತೆ ಡಿಸ್ಪ್ಲೇಸ್ಮೆಂಟ್. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಈ ಫಾರ್ಮುಲಾ ಹಚ್ತೀನಿ ಈಗಿಲ್ಲ, H = UT. ಆಮೇಲೆ ಮೆಥಡ್ 2 ಯೂಸ್ ಮಾಡಾಕತ್ತೀವಿ ಇಲ್ರಿ ನಾವು. ಮೆಥಡ್ 2 ಯೂಸ್ ಮಾಡಾಕತ್ತೀವಿ ಅಂದರೆ ನಿಮ್ಗೆ ನೆನಪಿದ್ರೆ G ಯಾವಾಗಲೂ ನೆಗೆಟಿವ್ ತೊಗೊತೀವಿ ನಾವು ಮೆಥಡ್ 2 ಪ್ರಕಾರ. ಆ್ಯಂಡ್ ವಿ ಡಿಸೈಡ್ ಹೈಟ್, ಇನಿಷಿಯಲ್ ವೆಲಾಸಿಟಿ, ವೆದರ್ ಇಟ್ ಶುಡ್ ಬಿ ಟೇಕನ್ ಆಸ್ ಪ್ಲಸ್ ಆರ್ ಮೈನಸ್. ಹೈಟ್ ನೀವು ಈಗ ಇಲ್ಲಿ ಪಾಸಿಟಿವ್ ತೊಗೊತೀರಿ ನೆಗೆಟಿವ್ ತೊಗೊತೀರಿ ಹೇಳ್ರಿ. ಈಗ ನೋಡ್ರಿ, ಬಿಲ್ಡಿಂಗ ಇಲ್ಲಿತ್ತ ಬಾಲ್, ಕೆಳಗೆ ಇಲ್ಲಿ ಬಂತ. ಸೊ ಡಿಸ್ಪ್ಲೇಸ್ಮೆಂಟ್ ಹೆಂಗೈತಿ, ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ ಇಲ್ಲಿ ತೊಗೊಂಡ್ರೆ ಡಿಸ್ಪ್ಲೇಸ್ಮೆಂಟ್ ಹೆಂಗೈತಿ, ಡೌನ್ವರ್ಡ್ಸ್ ಐತಿಲ್ಲ ರೀ. ಡೌನ್ವರ್ಡ್ಸ್ ಇದ್ರೆ ನಾನು ನಿಮ್ಗೆ ಹೇಳಿದ್ದೆ, ಇಫ್ ದ ಡಿಸ್ಪ್ಲೇಸ್ಮೆಂಟ್ ಈಸ್ ಅಲಾಂಗ್ ನೆಗೆಟಿವ್ ವೈ ಆ್ಯಕ್ಸಿಸ್ ವಿ ಟೇಕ್ H ಆ್ಯಸ್ ಮೈನಸ್. ಅದಕ್ಕೆ ಈ ಕೇಸ್ನೊಳಗೆ ಅದೇನಾದ್ರು ಗೊತ್ತೇನು, -70. ದಟ್ ಈಸ್ ಈಕ್ವಲ್ಸ್ ಟು ಇನಿಷಿಯಲ್ ವೆಲಾಸಿಟಿ U ಪ್ಲಸ್ ತೊಗೋಬೇಕು ಮೈನಸ್ ತೊಗೋಬೇಕು. ಸ್ಟಾರ್ಟಿಂಗ್ ಇನಿಷಿಯಲ್ ಅಂದ್ರೆ ಏನು ಹೇಳ್ರಿ, ಸ್ಟಾರ್ಟಿಂಗ್ ಈಗದ ಮತ್ತು ಬಿಲ್ಡಿಂಗ್ ಅಂತ ಅಂದ್ಕೊಂಡ್ರೆ ಬಾಲ್ ಮ್ಯಾಲೆ ಹೊಂಟೈತೆ ಕೆಳಗೆ ಹೊಂಟೈತೆ. ಸ್ಟಾರ್ಟಿಂಗ್ U ಅಂದ್ರೆ ಇನಿಷಿಯಲ್ ವೆಲಾಸಿಟಿ. ಸ್ಟಾರ್ಟಿಂಗ್ ಮ್ಯಾಲೆ ಹೊಂಟೈತೆ ಅಂದರೆ ವಿ ಶುಡ್ ಟೇಕ್ ಇನಿಷಿಯಲ್ ವೆಲಾಸಿಟಿ ಆಸ್ ಪಾಸಿಟಿವ್. ಬಟ್ ಪ್ರಾಬ್ಲಮ್ ಏನು ಗೊತ್ತನ, ಈ ಫಾರ್ಮುಲಾ ಹಚ್ಚಬೇಕಾದ್ರೆ ನಾವು ಸ್ಟ್ರೇಟ್ ಲೈನ್ ಮೋಷನ್ನಿಗೆ ಅಂಥೇಳಿ ಅಪ್ಲೈ ಮಾಡಿರ್ತೀವಿ ಇವೆಲ್ಲ ಫಾರ್ಮುಲಾ. ಹಾಂ, ಇದು ಮೋಷನ್ ಇನ್ ಪ್ಲೇನ್ ಐತಿ, ಕರ್ವ್ಡ್ ಐತಿ. ಅದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತನ, ಒಂದು ಸೆಕೆಂಡ್ ನೋಡ್ರಿ, ಇಲ್ಲೇ ಹಿಂಗೆ ಕರ್ವ್ಡ್ ಮೋಷನ್ನಾಗ ಇಲ್ಲೇ ವೆಲಾಸಿಟಿ ಐತೆ ಅದ್ರದ್ದು 50. ಹೌದಾ? ಈ ಫಾರ್ಮುಲಾ ನಾವು ಯೂಸ್ ಮಾಡ್ಬೇಕಂದ್ರೆ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಇರ್ಬೇಕದು. ಅದಕ್ಕೆ ನಾನು ಏನು ಮಾಡ್ತೀನಿ, ಈ 50ದ ಕಾಂಪೋನೆಂಟ್ ಈ ಕಡೆ ತೊಗೊತೀನಿ. ನಾನು ಹೇಳೋದರ್ಥ ಈ ಕಡೆ ಕಾಂಪೋನೆಂಟ್ ಈಗ ಹೋಗೈತಿ 50, ಬಟ್ ಅದಕ್ಕೊಂದು ವೈ ಆ್ಯಕ್ಸಿಸ್ನೊಳಗೆ ಕಾಂಪೋನೆಂಟ್ ಇರ್ತೈತಲ್ಲ, ಅದನ್ನ ಯಾಕೆ ತೊಗೋಬೇಕು ಅಂದ್ರೆ ನಾವಿಲ್ಲಿ ಡಿಸ್ಟೆನ್ಸ್ ಕವರ್ ಮಾಡಾಕತ್ತಿದ್ದು ವೈ ಆ್ಯಕ್ಸಿಸ್ನೊಳಗೆ ಐತಿ 70 ಮೀಟರ್. ಸೊ ನಾನು ನಿಮ್ಗೆ ಇನ್ನೊಮ್ಮೆ ನೆನಪು ಮಾಡಾಕತ್ತೀನಿ, ಈ ಚಾಪ್ಟರ್ನೊಳಗೆ ನಾವು ಎಕ್ಸ್ದೆಲ್ಲ ಒಂದು ಕಡೆ, ವೈ ಕಾಂಪೋನೆಂಟ್ಸ್ ಎಲ್ಲ ಒಂದು ಕಡೆ ಸಪ್ರೇಟ್ ಟ್ರೀಟ್ ಮಾಡ್ತೀವಿ. ಇವೊಂದು ಓಕೆ, ಒಂದು ನಿಮಿಷ, ಇವೊಂದು ಈ ಕ್ವಶನ್ನೊಳಗೆ ಪ್ರೊಜೆಕ್ಟೈಲ್ ಮೋಷನ್ ಹಿಂಗೆ ಕರ್ವ್ಡ್ ಇದ್ರೂ ನಾ ಅದರಾಗಿನ ವೈ ಕಾಂಪೋನೆಂಟ್ಸನ್ನು ಅಷ್ಟು ಎಕ್ಸ್ಟ್ರಾಕ್ಟ್ ಮಾಡ್ಕೊಳಕತ್ತೀವಿ, ಎಕ್ಸ್ದೆಲ್ಲ ಬಿಟ್ಬಿಡ್ತೀವಿ, ವೈದಷ್ಟು ಕನ್ಸಿಡರ್ ಮಾಡ್ತೀವಿ. ಸೊ ಹಂಗಾರೆ ನಾ ಇಲ್ಲೇನು 70 ಅಂತ ಬರ್ದಿನಲ್ಲ, ಇದು ಬಿಲ್ಡಿಂಗ್ನಾಗಿಂದ ಹಿಂಗೆ ಹೋಗೋದು ಹಿಂಗೆ ಬಂದರೂ ಫಸ್ಟಿಗೆ ಇಲ್ಲಿತ್ತು, ಆಮೇಲೆ ಇಲ್ಲಿ ಐತೆ ಅಂದ್ರೆ ಇದು ಗ್ರೌಂಡ್ ಅಂತ ಅಂದ್ಕೊಂಡ್ರೆ ಈ 70 ಮೀಟರ್ ಕವರ್ ಮಾಡಿದ್ದು ಯಾವ ಆ್ಯಕ್ಸಿಸ್ನೊಳಗೆ, ವೈ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಸಪ್ರೇಟ್ ಕನ್ಸಿಡರ್ ಮಾಡಿ ವೈದು ಬೇರೆ ಎಕ್ಸ್ದು ಬೇರೆ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದಟ್ ಮೀನ್ಸ್ ನಾ ಇಲ್ಲಿ ಇನಿಷಿಯಲ್ ವೆಲಾಸಿಟಿ U ತೊಗೋಬಾರ್ದು, ಏನು ತೊಗೋಬೇಕು ಗೊತ್ತಾನ, UYT. ಓಕೆ, -12 G ಅಂತೂ ಎಕ್ಸಲರೇಷನ್ ಅಲಾಂಗ್ ವೈ ಆ್ಯಕ್ಸಿಸ್. ಅಂದ್ರೆ ನಾನು ಏನು ಮಾಡಾಕತ್ತೀನಿ ಗೊತ್ತೇನೆ, ಈಗಿಲ್ಲ ಈ ಫಾರ್ಮುಲಾನ ಬರೀ ವೈ ಆ್ಯಕ್ಸಿಸ್ಗೆ ಅಷ್ಟು ಹಚ್ತೀನಿ, ಟೈಮ್ ಸೇಮ ಬರ್ತೈತೆ ಅದು. ಅವ್ರು ಆ್ಯಕ್ಚುಲಿ ಏನು ಕೇಳ್ಯಾರ ಹೇಳ್ರಿ, ಇಲ್ಲಿಂದ ಇಲ್ಲಿ ಬರೋಕ್ಕೆ ಎಷ್ಟು ಟೈಮ್ ತೊಗೊಂಡಿತ್ತು ಅಂತ ಹೇಳಾಕತ್ತಾರಲ್ರಿ ಈಗ ಅವ್ರು, ಇದು ಬಿಲ್ಡಿಂಗ. ಸೊ ಇಲ್ಲಿಂದ ಇಲ್ಲಿ ಬರೋಕ್ಕೆ ಎಷ್ಟು ಟೈಮ್ ಬೇಕಂತ ಅನ್ನಕತ್ತಾರಲ್ಲ. ಸೊ ಅದು ಎಕ್ಸ್ನೊಳಗೂ ಡಿಸ್ಟೆನ್ಸ್ ಕವರ್ ಮಾಡೈತಿ ಇಷ್ಟೇ, ಆದ್ರೆ ಟೈಮ್ ಬೇಕಂದ್ರೆ ನೀವು ಓನ್ಲಿ ಎಕ್ಸಿಗಾರ ಫಾರ್ಮುಲಾ ಹಚ್ಚಿರಿ, ಓನ್ಲಿ ವೈಗಾರ ಫಾರ್ಮುಲಾ ಹಚ್ಚಿರಿ, ಟೈಮ್ ಸೇಮ ಬರ್ತೈತಿ. ಸೊ ಆ್ಯಸ್ ವಿ ಹ್ಯಾವ್ ದ ವ್ಯಾಲ್ಯೂಸ್ ಆಫ್ ವೈ ಆ್ಯಕ್ಸಸ್ ಹಿಯರ್ 70, ಅದಕ್ಕೆ ನಾವು ಈ ಫಾರ್ಮುಲಾನ ಬರೀ ವೈ ಆ್ಯಕ್ಸಸ್ಸಿಗೆ ಅಂತ ಅಷ್ಟು ಹಚ್ಚಾಕತ್ತೀವಿ. ಸೊ ದೆನ್ ಹೈಟ್ ಬಿಕಮ್ಸ್ 70 ಮೈನಸ್ ಇದಕ್ಕೆ ಇಟ್ ಈಸ್ ಡೌನ್ವರ್ಡ್ಸ್. ಇನಿಷಿಯಲ್ ವೆಲಾಸಿಟಿ ಅಪ್ವರ್ಡ್ಸ್, ಅದಕ್ಕೆ ಪಾಸಿಟಿವ್ ತೊಗೊತೀವಿ. ಸೊ ಅದಕ್ಕೆ ಪ್ಲಸ್ ಅಂತ ಮಾಡಿ, ಪ್ಲಸ್ ಇನಿಷಿಯಲ್ ವೆಲಾಸಿಟಿ ವ್ಯಾಲ್ಯೂ ಎಷ್ಟು ಕೊಟ್ಟಾರ ಕ್ವಶನ್ ಒಳಗೆ 50. ಆದ್ರೆ ಅದು 50 ಏನೈತಲ್ಲ, ಅದು ಹಿಂಗೆ ಪ್ರೊಜೆಕ್ಟೈಲ್ ಮೋಷನ್ 50 ಅದು ನಾವು ಬರೇ ವಾಯಿಗೆ ಅಷ್ಟೇ ಕನ್ಸಿಡರ್ ಮಾಡ್ತೀವಲ್ಲ, ಅದಕ್ಕೆ ಈ 50ದು ಈ ಕಡೆ ನಾವು ಕಾಂಪೋನೆಂಟ್ ತೊಗೋಬೇಕಾಗ್ತದೆ.
ಸೊ ವೆನ್ ವಿ ಟೇಕ್ ದಟ್ ಕಾಂಪೊನೆಂಟ್, u ಬಿಕಮ್ಸ್ 50 sin 30, ಆ ಕಡೆ ಇದು ವ್ಯಾಲ್ಯೂ ಅದರದ್ದು, ಓಕೆ, ಮೈನಸ್ ಹಾಫ್ ಜಿ ವ್ಯಾಲ್ಯೂ ವಿಲ್ ಕನ್ಸಿಡರ್ ಇಟ್ ಆಸ್ 10. ಅವರು ಕೊಟ್ಟಿಲ್ಲ, ನಡೀತೈತಿ. ಅವರು ಪರ್ಟಿಕ್ಯುಲರ್ಲಿ 9 ಪಾಯಿಂಟೆಡ್ ಅಂತ ಯೂಸ್ ಮಾಡಿರಿ ಅಂತ ಕೊಟ್ಟರೆ ಬೇರೆ ಕೇಸ್ ಅದು. ಇಲ್ಲ ಒಂದಿಷ್ಟು ಕ್ವಶನ್ 10 ಯೂಸ್ ಮಾಡಿ ಅಂತ ಅವರ ಕೊಡ್ತಾರೆ, ಇಲ್ಲಾಂದ್ರೆ ನಾವು ಡೈರೆಕ್ಟ್ಲಿ ಯೂಸ್ ಮಾಡ್ಕೋಬೋದು. ಸೊ ಹಾಫ್ ಜಿ ವ್ಯಾಲ್ಯೂನ 10 ಹಾಕ್ತೀನಿ, ದಟ್ ಬಿಕಮ್ಸ್ 5 ಟೈಮ್ ಸ್ಕ್ವೇರ್. ಹೌದಾ? ಸೊ ಈಗ ಇಲ್ಲಿ ನೀವು ಸ್ವಲ್ಪ ಲಕ್ಷ ಕೊಟ್ರೆ sin 30 ಎಷ್ಟು ಹೇಳ್ರಿ? 1/2. ಆ 1/2 ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತಿದೆ ಅಂದಾಗ ನಾ ಇಲ್ಲೇ ಇನ್ನೊಂದು ಬಿಟ್ಟು ಏನೋ ಗೊತ್ತಾ, ಯು ಇಂಟು ಟಿ ಬರೀಲಿಲ್ಲ, ಇಲ್ಲೊಂದು ಟಿ ಬರ್ತೈತಿ. ಓಕೆ, ಯು ಅಂದ್ರನ 50 sin 30 ಈಗ ಅದು ವೈ ಕಾಂಪೊನೆಂಟ್ ಟೈಮ್ ಬರ್ತೈತಿ. ಸೊ ಇದು ಇನ್ನೊಮ್ಮೆ ಇಕ್ವೇಷನ್ ನಾವು ಬರೆಯೋದಾದ್ರೆ ಹೆಂಗೆ ಆಗ್ತೈತೆ ಅಂದ್ರೆ ಈಗ ಅದು -70 ಇಸ್ ಈಕ್ವಲ್ಸ್ ಟು ಪ್ಲಸ್ 25t, ಬಿಕಾಸ್ ಅದು 50 sin 30 ಇತ್ತಲ್ಲ, sin 30 ಈಸ್ 1/2. ಸೊ 25t ಮೈನಸ್ 5t ಸ್ಕ್ವೇರ್. ಸೊ ಈಗ ನಾನು ಏನು ಮಾಡ್ತೀನಿ, ಸ್ವಲ್ಪ ಕ್ಯಾಲ್ಕುಲೇಷನ್ ಈಸಿ ಮಾಡ್ಕೊಳಕ್ಕೆ ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ಬೈ -1 ಮಾಡ್ಕೊಂಡ್ರೆ ಇದು ಇಕ್ವೇಷನ್ ಹೆಂಗೆ ಆಗುತ್ತೆ ಗೊತ್ತೇನೆ, ಈಗ -5t ಸ್ಕ್ವೇರ್ ಇದ್ದಿದ್ದು ಪ್ಲಸ್ 5t ಸ್ಕ್ವೇರ್ ಮೈನಸ್ 25t ಇಸ್ ಈಕ್ವಲ್ಸ್ ಟು 70. ಹೌದು? ಸೊ ಈಗ ಇದಕ್ಕೆ ನೀವು ಕ್ವಾಡ್ರಾಟಿಕ್ ಇಕ್ವೇಷನ್ ಟೈಪರ ಸಾಲ್ವ್ ಮಾಡಿರಿ ಇಫ್ ಯು ಆರ್ ಕಂಫರ್ಟಬಲ್, ಆರ್ ನೀವು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಆ ಆಪ್ಷನ್ಸ್ ಏನದಾವಲ್ಲ ಇದೇ ಟೈಮ್ ಕೇಳಿರಲಿ. ಈಗ ಇವರು ಟೈಮ್ ಫಸ್ಟ್ ಆಪ್ಷನ್ ಅಂತಾರೆ 2 seconds 5 seconds, ಹಂಗೆ ಟ್ರಯಲ್ ಆ್ಯಂಡ್ ಎರರ್ ಮಾಡಿರಿ ಅಥವಾ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡಿರಿ, ಇಟ್ಸ್ ಲೆಫ್ಟ್ ಟು ಯು. ಆನ್ಸರ್ ಮಸ್ಟ್ ಬಿ ಟೈಮ್ 7 seconds ಅಂತ ಬರ್ತೈತಿ. ಅಂದ್ರೆ ನೀವು ಬೇಕಾದ್ರೆ ಇಲ್ಲಿ ವ್ಯಾಲ್ಯೂಸ್ ಹಾಕಿ ನೋಡಿದರೆ ಟೈಮ್ ಜಗದಾಗ ಟ್ರಯಲ್ ಆ್ಯಂಡ್ ಎರರ್ ನೀವು ಮಾಡ್ತೀರಿ ಅಂದರೆ 7 ಹಾಕಿದ್ರಿ ಅಂದರೆ 7 ಸ್ಕ್ವೇರ್ 49. ಸೊ ದೆನ್ 49 5 ಎಷ್ಟು ಬರ್ತೈತಿ ಗೊತ್ತೇನು, ಅದು 245 ಸಮಥಿಂಗ್ ಬರ್ತೈತಿ, ಮೈನಸ್ ಇಲ್ಲೊಂದು ಟೈಮ್ ಜಗದಾಗ ನೀವು 7 seconds ಹಾಕಿದರೆ ದಟ್ ಬಿಕಮ್ಸ್ 175. ಸೊ ಆನ್ಸರ್ ಇಸ್ 70. ಇಕ್ವೇಷನ್ ಕರೆಕ್ಟ್ ಆದ ಈಗ ಅದು. ಸೊ ಬೈ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಆರ್ ಕ್ವಾಡ್ರಾಟಿಕ್ ಇಕ್ವೇಷನ್ ಯು ಕ್ಯಾನ್ ಸಾಲ್ವ್ ಟೈಮ್ ಇಸ್ ಈಕ್ವಲ್ ಟು 7 seconds. ಓಕೆ, ಇನ್ನೊಂದು ಸರ್ತಿ ನಾನು ಹಂಗೆ ರಿಪೀಟ್ ಮಾಡ್ತೀನಿ. ಈ ಕ್ವಶನದ ಮೆಥಡ್ ನಾವು ಏನು ಮಾಡಿದ್ವಿ ಅಂದ್ರೆ, ಆ್ಯಸ್ ದ ಕ್ವಶನ್ ಇನ್ವಾಲ್ವ್ಡ್, ಇಲ್ಲಿ 2 ಫ್ಯಾಕ್ಟರ್ ಅದಾವೆ. ಒಂದು, ದಿಸ್ ಕ್ವಶನ್ ಇನ್ವಾಲ್ವ್ಡ್ ಅಪ್ವರ್ಡ್ ಆ್ಯಂಡ್ ಡೌನ್ವರ್ಡ್ ಮೋಷನ್ ಬೋತ್. ಹೌದಾ? ಅದಕ್ಕೆ ನಾವು ಮೆಥಡ್ 2 ಯೂಸ್ ಮಾಡಿದ್ವಿ ಒಂದು. ಇನ್ನೊಂದು ಏನಂದ್ರೆ ಆ್ಯಕ್ಚುಲಿ ಇದು ಪ್ರೊಜೆಕ್ಟೈಲ್ ಮೋಷನ್ ಐತಿ. ಮೆಥಡ್ 2 ಒಳಗೆ ನಾವು ಮೋಷನ್ ಇನ್ ಸ್ಟ್ರೇಟ್ ಲೈನ್ ಚಾಪ್ಟರ್ನಾಗ ಯೂಸ್ ಮಾಡಿದ ಫಾರ್ಮುಲಾ ದಟ್ ದೋಸ್ ಕ್ಯಾನ್ ಬಿ ಅಪ್ಲೈಡ್ ಫಾರ್ ಮೋಷನ್ ಇನ್ ಸ್ಟ್ರೇಟ್ ಲೈನ್. ಅದಕ್ಕೆ ನಾವು ಇದ್ರದ್ದು ವೈ ಕಾಂಪೋನೆಂಟ್ ತೊಗೊಂಡ್ಬಿಡ್ತೀವಿ ಸಪ್ರೇಟ್, ಅದರಾಗಿಂದ ವೈನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ಬಿಡ್ತೀವಿ, ಅದಕ್ಕಷ್ಟೇ ಅಪ್ಲೈ ಮಾಡ್ತೀವಿ, ಟೈಮ್ ಸೇಮ ಬರ್ತೈತಿ. ಸೊ ಆನ್ಸರ್ ಇಸ್ 7 seconds. ಓಕೆ, ಹೋಪ್ಫುಲಿ ದಿಸ್ ಇಸ್ ಕ್ಲಿಯರ್. ಈಸಿ ಇರ್ತದೆ ಫಸ್ಟ್ ಟೈಮ್ ನಿಮ್ಗೆ ಹಂಗೆ ಅನ್ಸುತ್ತೆ. ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವಶನ್. ಹಾಂ, ಇಲ್ಲೇ ಕೆಳಗೈತಿ, ಬರ್ಕೋರಿ ಇದನ್ನ. ಅ ಬಾಡಿ ಈಸ್ ಪ್ರೊಜೆಕ್ಟೆಡ್ ಅಟ್ ಅನ್ ಆ್ಯಂಗಲ್ ಥೀಟಾ ಸೋ ದ್ಯಾಟ್ ಇಟ್ಸ್ ರೇಂಜ್ ಈಸ್ ಮ್ಯಾಕ್ಸಿಮಮ್ ಅಂತ. ಒಂದು ಬಾಡಿನ ಪ್ರೊಜೆಕ್ಟ್ ಮಾಡ್ಯಾರ, ಅದರದ್ದು ರೇಂಜ್ ಏನೈತಂತ ಮ್ಯಾಕ್ಸಿಮಮ್. ಇಫ್ ಟಿ ಈಸ್ ದ ಟೈಮ್ ಆಫ್ ಫ್ಲೈಟ್, ಕಂಪ್ಲೀಟ್ ಟೈಮ್, ದೆನ್ ದ ವ್ಯಾಲ್ಯೂ ಆಫ್ ದ ಮ್ಯಾಕ್ಸಿಮಮ್ ರೇಂಜ್ ಈಸ್, ಆ ರೇಂಜ್ ವ್ಯಾಲ್ಯೂ ಎಷ್ಟು ಇರ್ತೈತಿ ಅಂತ ಹೇಳಿ 4 ಆಪ್ಷನ್ ಕೊಟ್ಟರೆ ಬರ್ಕೊಂಡು ಟ್ರೈ ಮಾಡ್ತಿದ್ದೀನಿ. ಓಕೆ, ಯು ಆರ್ ರೆಡಿ ವಿತ್ ದ ಆನ್ಸರ್ ಅಂತ ಅಂದ್ಕೊಂಡ್ರೆ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಸಿ, gt²/2. ಓಕೆ, ಇದು ಈಸಿ ಐತಿ. ಅಕಸ್ಮಾತ್ ಹೆಂಗೆ ಸಾಲ್ವ್ ಮಾಡ್ಬೇಕು ಅಂತ ಹೇಳಿದ್ದು ಫಸ್ಟ್ ಟೈಮ್ ಈ ಪ್ಯಾಟರ್ನ್ ಟೈಪ್ ನೀವು ನೋಡಕತ್ತೀರಿ ಅಂದರೆ ಗೊತ್ತಾಗಿರ್ಲಿಕ್ಕಿಲ್ಲ. ಸೊ ದ ಆನ್ಸರ್ ಮಸ್ಟ್ ಬಿ gt²/2. ಸೊ ಹೆಂಗಿದು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಲಕ್ಷ ಕೊಡ್ರಿ. ರೇಂಜ್ ಫಾರ್ಮುಲಾ ಮತ್ತು ಟೈಮ್ ಆಫ್ ಫ್ಲೈಟ್ ಫಾರ್ಮುಲಾ ಎರಡೂ ಬರ್ಕೊಳ್ಳೋಣ ನಾವು ಫಸ್ಟ್. ಅದು ನಿಮಗೆ ಈ ಕನ್ಸೆಪ್ಟ್ಸ್ ಎಲ್ಲ ಗೊತ್ತಿತ್ತು, ಆ ಕ್ವಿಕ್ ರಿವಿಷನ್ ಪಾರ್ಟ್ ನೀವು ನೋಡಿದ್ರಿ ಅಂದರೆ ಕರೆಕ್ಟಾಗಿ ಇಂಟ್ರೆಸ್ಟ್ಲೇ ಇದನ್ನು ಹೆಂಗೆ ಸಾಲ್ವ್ ಮಾಡಬಹುದು ಅಂತ ಒಂದು ಐಡಿಯಾ ಬಂದಿರ್ತೈತೆ. ಸೊ ರೇಂಜ್ ಫಾರ್ಮುಲಾ ವಿ ಹ್ಯಾವ್ u² sin 2θ/g, ಆ್ಯಂಡ್ ಫಾರ್ ಟೈಮ್ ಆಫ್ ಫ್ಲೈಟ್ ವಿ ಹ್ಯಾವ್ ಅ ಫಾರ್ಮುಲಾ 2u sin θ/g. ಟೈಮ್ ಟೇಕನ್ ಟು ರೀಚ್ ಮ್ಯಾಕ್ಸಿಮಮ್ ಹೈಟ್ ಅಂದಾಗ ಇದೆಷ್ಟು ಬದಿರ್ತೀವಿ ನಾವು, u sin θ/g. ಕಂಪ್ಲೀಟ್ ಟೈಮ್ ಆಫ್ ಫ್ಲೈಟ್ ಬೇಕಂದ್ರೆ 2u sin θ/g ಬರ್ತೈತಿ. So actually in the question what they are actually trying to or asking from your side is they want you to express range in terms of time of flight. ಹೌದಾ?
ಈಗ ಇಲ್ಲೇ ಅವ್ರು ಒಂದು ಮೆನ್ಷನ್ ಮಾಡ್ಯಾರ, ರೇಂಜ್ ಈಸ್ ಏನಂತ ಹೇಳ್ಯಾರ ನೋಡ್ರಿ, ಮ್ಯಾಕ್ಸಿಮಮ್. ನಾನು ನಿಮ್ಗೆ ಹೇಳಿದ್ದೆ ರೇಂಜ್ ಈಸ್ ಮ್ಯಾಕ್ಸಿಮಮ್, ರೇಂಜ್ ವಿಲ್ ಬಿ ಮ್ಯಾಕ್ಸಿಮಮ್ ವೆನ್ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಥೀಟಾ ಬಿಕಮ್ಸ್ ಈಕ್ವಲ್ ಟು 45 ಡಿಗ್ರಿ. ಅದಕ್ಕೊಂದು ಕೆಲಸ ಮಾಡಿರಿ, ರೇಂಜದ ಫಾರ್ಮುಲಾ ಹಚ್ಚಿರಿ ಇನ್ನೊಮ್ಮೆ ಆರ್ ಮ್ಯಾಕ್ಸಿಗೆ. ಓಕೆ, ಸೊ ಫಾರ್ಮುಲಾ ಏನಾಗುತ್ತೆ ಗೊತ್ತಾ, ನಾವಾಗ ಯು ಸ್ಕ್ವೇರ್ ಸೈನ್ 2 ಥೀಟಾ ಅಂದರೆ ಥೀಟಾ ಈಸ್ 45 ಅಂದರೆ ಸೈನ್ 90 ಈಸ್ 1, ಹೌದಲ್ಲ ರೀ, ಡಿವೈಡೆಡ್ ಬೈ ಯು ಸ್ಕ್ವೇರ್ ಸೈನ್ 2 ಥೀಟಾ ಬೈ ಜಿ. ಸೊ ಆರ್ ಮ್ಯಾಕ್ಸ್ ಯು ಸ್ಕ್ವೇರ್ ಬೈ ಜಿ ರೇಂಜ್ ಕೇಳಿದ್ರೆ ಅವ್ರು ಈ ಕ್ವಶನ್ನಾಗ. ಸೊ ರೇಂಜ್ ಈಸ್ ಯು ಸ್ಕ್ವೇರ್ ಬೈ ಜಿ. ಆದ್ರೆ ಆನ್ಸರ್ ಆಪ್ಷನ್ಸ್ ನೀವು ನೋಡಿದ್ರೆ ಅವ್ರು ಇನ್ ಟರ್ಮ್ಸ್ ಆಫ್ ಟೈಮ್ ಆಫ್ ಫ್ಲೈಟ್ ಕೊಟ್ಟಾರ. ಸೊ ಟೈಮ್ ಆಫ್ ಫ್ಲೈಟ್ ಎಷ್ಟೈತಿ, 2u ಸೈನ್ ಥೀಟಾ ಡಿವೈಡ್ ಬೈ ಜಿ ಫಾರ್ಮುಲಾ. ಹೌದಾ, ಥೀಟಾ ಎಷ್ಟೈತೆ ನೋಡ್ರಿ ಈ ಕ್ವಶನ್ನಾಗ 45, ಬಿಕಾಸ್ ರೇಂಜ್ ಈಸ್ ಮ್ಯಾಕ್ಸಿಮಮ್ ಅಂದಾರ. ಸೊ ಇಲ್ಲೇ ಥೀಟಾ ಈಸ್ ಈಕ್ವಲ್ಸ್ ಟು 45 ಅದ್ರ ವ್ಯಾಲ್ಯೂ ಹಾಕ್ರಿ. ಸೈನ್ 45 ಈಸ್ 1/√2. ಸೊ ಟೈಮ್ ಆಫ್ ಫ್ಲೈಟ್ ಈಸ್ ಈಕ್ವಲ್ಸ್ ಟು 2u ಸೈನ್ 45 ಈಸ್ 1/√2 ಇದು ಜಿ. ಹೌದಾ, ಈಗ ಇದನ್ನು ಇಲ್ಲಿ ತೊಗೊಂಬರಕ್ಕೆ ಟ್ರೈ ಮಾಡ್ಬೇಕು ನಾವು. ಅಂದರೆ ವಿ ವಾಂಟ್, ಅಥವಾ ಈ ರೇಂಜ್ನೊಳಗೆ ರೇಂಜ್ದು ಫಾರ್ಮುಲಾ ಅದ್ರೊಳಗೆ ಟೈಮ್ ಆಫ್ ಫ್ಲೈಟ್ ತೊಗೊಂಬರ್ಬೇಕು. ನಾನು ಹೇಳೋದು ಅರ್ಥ ಆಗತೈತಿ. ವಿ ನೀಡ್ ಟು ಎಕ್ಸ್ಪ್ರೆಸ್ ರೇಂಜ್ ಇನ್ ಟರ್ಮ್ಸ್ ಆಫ್ ಟೈಮ್ ಆಫ್ ಫ್ಲೈಟ್. ಸೊ ಈಗ ನಾನು ಒಂದು ಕೆಲಸ ಮಾಡ್ತೀನಿ, ಇಲ್ಲೇ ರೇಂಜ್ನೊಳಗೆ ಯು ಸ್ಕ್ವೇರ್ ಐತೆ ನೋಡ್ರಿ, ಈ ಸೈಡ್ಸ್ ಯು ಸ್ಕ್ವೇರ್ ಇಲ್ಲ, ಅದಕ್ಕೆ ಇಲ್ದ ನಾ ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಮಾಡ್ತೀನಿ. ಅವಾಗೇನಾದ್ರು ಗೊತ್ತಂತ, ದಿಸ್ ಬಿಕಮ್ಸ್ 4u. ಹೌದಾ, ಇದು ಸ್ಕ್ವೇರ್ ಆತ, ಇದು ಸ್ಕ್ವೇರ್ ಆತ, ಇದರೊಳಗಿಂದು ಸ್ಕ್ವೇರ್ ರೂಟ್ ಹೋಗಿ ಬರೀ 2 ಉಳಿದು, ಆ 2 1 ಇಲ್ಲಿ 2 ಆತೀಗದ. ಹೌದಾ, ಈಗ ಈ ಜಿ ಸ್ಕ್ವೇರ್ ಐತಲ್ಲ ಡಿನಾಮಿನೇಟರ್ನೊಳಗೆ, ದಿಸ್ ಒನ್, ಅದರಾಗಿಂದು ಒಂದು ಜಿ ತೊಗೊಂಡು ಹೋಗಿ ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಮಲ್ಟಿಪ್ಲೈ ಮಾಡಿರಿ. ಸೊ ದ್ಯಾಟ್ ಬಿಕಮ್ಸ್ ಟಿ ಸ್ಕ್ವೇರ್ ಜಿ ಇಸ್ ಈಕ್ವಲ್ಸ್ ಟು, ಇಲ್ಲಿ ನ್ಯೂಮಿರೇಟರ್ನಾಗ ಒಂದು 2 ಉಳಿದೈತಲ್ಲ ಅದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಬರ್ರಿ. ಓಕೆ, ಟಿ ಸ್ಕ್ವೇರ್ ಜಿ ಬೈ 2 ಇಸ್ ಈಕ್ವಲ್ಸ್ ಟು, ಈ ಕಡೆ ಏನು ಉಳಿತಂದ್ರೆ ಈ ನ್ಯೂಮಿರೇಟರ್ನಾಗಿಂದ ಯು ಸ್ಕ್ವೇರ್ ಉಳಿತು ಡಿವೈಡೆಡ್ ಬೈ ಇದು 2 ಕ್ಯಾನ್ಸಲ್ ಆಗೈತಿದೆ ಆಲ್ರೆಡಿ, ಇದು ಟು ಡಿ ಕೆಳಗೆ ಜಿ ಸ್ಕ್ವೇರ್ನೊಳಗಿಂದ ಒಂದು ಜಿ ನಾವು ಆ ಕಡೆ ತೊಗೊಂಡು ಹೋಗಿವಿ, ಇನ್ನೊಂದು ಜಿ ಉಳಿತು. ಹೌದಿಲ್ಲ ರೀ, ಸೊ ಅದಕ್ಕೆ ಏನಾಯ್ತು ನೋಡ್ರಿ, ಈಗ ಯು ಸ್ಕ್ವೇರ್ ಬೈ ಜಿ. ಇಲ್ಲ ನೀವು ಆ ಕಡೆ ಈ ಕಡೆ ಕಂಪ್ಯಾರಿಸನ್ ಮಾಡಿದ್ರೆ ನೀವು ಅಡ್ಜಸ್ಟ್ ಮಾಡ್ತೀರಿ. ಇದನ್ನು ಒಂದು ಮೆಥಡ್ ನಾ ಹಂಗೆ ತೋರಿಸಿದೆ. ಸೊ ಯು ಸ್ಕ್ವೇರ್ ಬೈ ಜಿ ಅಂದ್ರೆ ಏನು ಹೇಳ್ರಿ, ಯು ಸ್ಕ್ವೇರ್ ಬೈ ಜಿ ಅಂದ್ರೆ ಏನು ಹೇಳ್ರಿ, ರೇಂಜ್. ಸೊ ದಿಸ್ ಈಸ್ ರೇಂಜ್ ಅಂದ್ರೆ ರೇಂಜ್ ಇಸ್ ಈಕ್ವಲ್ಸ್ ಟು ಏನು ಉಳಿತು ಹೇಳ್ರಿ, ಇಲ್ಲ ಟಿ ಸ್ಕ್ವೇರ್ ಜಿ ಬೈ 2, ಆರ್ ವಿಚ್ ಕ್ಯಾನ್ ಬಿ ರಿಟನ್ ಆಸ್ ಜಿ ಟಿ ಸ್ಕ್ವೇರ್ ಬೈ 2, ವಿಚ್ ಈಸ್ ಆಪ್ಷನ್ ಸಿ. ಓಕೆ, ಅರ್ಥ ಆತಂತ ಅಂದ್ಕೊಂಡಿನಾಗಿದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಹಾಂ, ಅ ಬಾಯ್ ಕ್ಯಾನ್ ಥ್ರೋ ಅ ಸ್ಟೋನ್ ಅಪ್ ಟು ಅ ಮ್ಯಾಕ್ಸಿಮಮ್ ಹೈಟ್ ಆಫ್ 10 meter. The maximum horizontal distance that the boy can throw the same stone up to will be ಅಂತ ಕೇಳಾರ. ಅಂದ್ರೆ ಒಬ್ಬವ ಒಂದು ಸ್ಟೋನನ್ನು ಮ್ಯಾಲೆ ಒಗಿತಾನಂತ, ಮ್ಯಾಕ್ಸಿಮಮ್ ಹೈಟ್ 10 meter ತನಕ ಒಗೆಯೋ ಕೆಪಾಸಿಟಿ ಐತೆ ಅವಂಗೆ. ಅದ ಕಲ್ಲನ್ನು ಅವನ ಮ್ಯಾಕ್ಸಿಮಮ್ ಹಾರಿಜಾಂಟಲ್ ಡಿಸ್ಟೆನ್ಸ್, ಈಗ ಮ್ಯಾಕ್ಸಿಮಮ್ ಹೈಟ್ ಅಂದ್ರೆ ವರ್ಟಿಕಲ್ ಆತ, ಅದನ್ನು ಮ್ಯಾಕ್ಸಿಮಮ್ ಹಾರಿಜಾಂಟಲ್ ಡಿಸ್ಟೆನ್ಸ್ ರೇಂಜ್ ಜಾಸ್ತಿ ಕವರ್ ಆಗೋಂಗೆ ಅವ ಒಗಿಬೇಕಾದ್ರೆ ಎಷ್ಟು ಡಿಸ್ಟೆನ್ಸ್ ಅದು ಕವರ್ ಆಗಬಹುದು ಅಂತ ಕೇಳಾರ. ಓಕೆ, ಟ್ರೈ ಮಾಡಿದೆ ಬರ್ಕೊಂಡು. ಓಕೆ, ಇಫ್ ಯು ಆರ್ ರೆಡಿ ವಿತ್ ದಿ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಡಿ 20 meter. ಓಕೆ, ಈಗ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಸ್ವಲ್ಪ ಟೈಮ್ ಬೇಕಿದೆ, ಬಿಕಾಸ್ ಇದೇ ಟೈಪ್ ಆಫ್ ಕ್ವಶನ್ ಇನ್ನೊಂದು ಪ್ಯಾಟರ್ನ್ ಬರ್ತೈತಿ ಇದ್ರೊಳಗನ. ಅವು ಎರಡಕ್ಕೂ ಡಿಫರೆನ್ಸ್ ಹೇಳ್ತೀನಿ ಫಸ್ಟಿಗೆ. ಇಲ್ಲಿ ಏನು ಕೇಳ್ಯಾರಂತ, ಸೊ ಈ ಕ್ವಶನ್ ಏನೈತಂದ್ರೆ, ಅ ಬಾಯ್ ಕ್ಯಾನ್ ಥ್ರೋ ಅ ಸ್ಟೋನ್ ಅಪ್ ಟು ಅ ಮ್ಯಾಕ್ಸಿಮಮ್ ಹೈಟ್ ಆಫ್ 10 meter ಅಂದರೆ ಸ್ಟ್ರೇಟ್, ಇದು ಪ್ರೊಜೆಕ್ಟೈಲ್ ಮೋಷನ್ ಅಲ್ಲ, ಸ್ಟ್ರೇಟ್ ಲೈನ್ ಮೋಷನ್ನೊಳಗೆ ಅವ 10 meter ಹೈಟ್ ಬರೋ ಹಂಗೆ ಒಗಿತಾನಂತ ಒಂದು ಕಲ್ಲು. ಸೊ ಅದ ಕಲ್ಲು ನಾವು ಇನ್ಸ್ಟೆಡ್ ಆಫ್ ಥ್ರೋಯಿಂಗ್ ಇನ್ ಅ ಸ್ಟ್ರೇಟ್ ಲೈನ್ ಲೈಕ್ ದಿಸ್ ಅಪ್ವರ್ಡ್ಸ್, ಅವು ಏನು ಮಾಡ್ತಾನಂತ, ಹಿ ಥ್ರೋಸ್ ಇಟ್ ಲೈಕ್ ದಿಸ್, ಹಿಂಗೆ ಹೋಗಿತಾನೆ ಪ್ರೊಜೆಕ್ಟೈಲ್ ಮೋಷನ್. ಅವಾಗ ಅವ್ರಿಗೆ ಏನು ಬೇಕಂತ, ರೇಂಜ್ ಮ್ಯಾಕ್ಸಿಮಮ್ ಬೇಕಂತ. ಹೌದಾ, ಸೊ ರೇಂಜ್ ಹಾರಿಜಾಂಟಲ್ ಹೋಗಿತಾನಲ್ಲ, ಅದಕ್ಕೆ ನಾ ಕೇಸ್ 2 ಅಂತೀನಿ.
ಇಲ್ಲಿ ಮ್ಯಾಲೆ ವರ್ಟಿಕಲ್ ಒಗ್ದಿರ್ತಾನಲ್ರಿ, ಅದಕ್ಕೆ ಕೇಸ್ 1 ಅನ್ಕೊಂಡು. ಸೊ ಹಿಂಗೆ ಕೇಸ್ 1 ಒಳಗೆ 10 ಮೀಟ್ರ್ ಮ್ಯಾಲೆ ಒಗಿತಾನಂದ್ರೆ ಅದನ್ನು ಹಾರಿಜಾಂಟಲ್ ಒಗಿದ್ರೆ ರೇಂಜ್ ಎಷ್ಟು ಹೋಗ್ತೈತಿ, ಎಷ್ಟು ಮ್ಯಾಕ್ಸಿಮಮ್ ಬರುತ್ತೆ ಅಂತ ಕೇಳಕತ್ತಾರೆ. ಇದು ಒಂದು ಟೈಪ್ ಆಫ್ ಕ್ವಶನ್. ಇದೇ ಟೈಪ್ ಕ್ವಶನ್ ಅನಿಸೋ ಹಂಗೆ ಸ್ವಲ್ಪ ಬೇರೆ ಕ್ವಶನ್ ಇರ್ತೈತಿ. ಅದು ಹೆಂಗಂತ ಇದ್ರದ್ದು ಆನ್ಸರ್ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಹೇಳ್ತೀನಿ. ಇದನ್ನು ಫಸ್ಟ್ ಲಕ್ಷ ಕೊಟ್ರಿ. ಇಲ್ಲಿ ಅವ್ರು ಏನು ಕೊಟ್ಟಾರ ಗೊತ್ತನ, ಫಸ್ಟಿಗವ ಮೋಷನ್ ಇನ್ ಪ್ಲೇನ್ ಹೋಗೋದೇ ಇಲ್ಲ, ಮೋಷನ್ ಇನ್ ಸ್ಟ್ರೇಟ್ ಲೈನ್ ಗತಿ ಸ್ಟ್ರೇಟ್ ಹೋಗೋದಾನ 10 ಮೀಟರ್ ತನಕ ಮ್ಯಾಕ್ಸಿಮಮ್ ಹೈಟ್, ವರ್ಟಿಕಲಿ ಅಬೌವ್ ಸ್ಟ್ರೇಟ್. ಅದ ಫೋರ್ಸ್ ಅಥವಾ ಅದ ಎನರ್ಜಿ ಹಾಕಿ ಅದ ಕಲ್ಲನ್ನು ಪ್ರೊಜೆಕ್ಟೈಲ್ ಮೋಷನ್ ಗತೆ ಹೋಗಿದಾಗ ಎಷ್ಟು ರೇಂಜ್ ಬರ್ತೈತೆ, ಮ್ಯಾಕ್ಸಿಮಮ್ ರೇಂಜ್ ಬರೋ ಹಂಗೆ ಹೋಗಿದ್ರೆ ಅಂತ ಕೇಳಾರ. ಓಕೆ, ಸೊ ಈಗ ಕೇಸ್ 1 ತೊಗೊತೀನಿ ನಾನು. ಇದು ಕ್ವಶನ್ ಫಸ್ಟ್ ಟೈಮ್ ಎಕ್ಸ್ಪ್ಲನೇಷನ್ ಕೇಳೋಬೇಕಾದ್ರೆ ಡಿಫಿಕಲ್ಟ್ ಅನಿಸ್ಬೋದು ಅಥವಾ ಸ್ವಲ್ಪ ಲೆಂದಿ ಅನಿಸ್ಬೋದು. ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಕ್ವಶನ್ ನಂಬರ್ ಕೇಸ್ 1 ತೊಗೊತೀನಿ, ಸಾರಿ. ಸೊ ಮ್ಯಾಕ್ಸಿಮಮ್ ಹೈಟ್ ಅಥವಾ ಒಂದು ಫಾರ್ಮುಲಾ ಐತೆ ನಮ್ಮ ಕಡೆ ಮ್ಯಾಕ್ಸಿಮಮ್ ಹೈಟಿಗೆ, ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 2g. ಸೊ ಇವ ಫಾರ್ಮುಲಾ ಅಕಸ್ಮಾತ್ ನೆನಪಿಲ್ಲ ಅಂದ್ರೆ ಮುಗ್ದ ಹೋದ್ಕತಿ ಅಲ್ಲಿಗೆ. ಸೊ ಫಸ್ಟಿಗೆ ಸ್ಟ್ರೇಟ್ ಹೋಗೋದಾನಿಲ್ಲ 10 ಮೀಟ್ರ್. ಸೊ ಹಿಂಗೆ ಹೋಗಿರ್ಬೇಕಾರೆ ಕಂಪ್ಲೀಟ್ಲಿ ಸ್ಟ್ರೇಟ್ ಹೋಗಿರ್ಬೇಕಂದ್ರೆ ವಾಟ್ ಶುಡ್ ಬಿ ಥೀಟಾ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್. ವರ್ಟಿಕಲಿ ಮ್ಯಾಲೆ ಹೋಗಿರ್ಬೇಕಂದ್ರೆ ವಾಟ್ ಶುಡ್ ಬಿ ಥೀಟಾ ಹಿಯರ್ 90 ಡಿಗ್ರಿ ಆಬ್ವಿಯಸ್ಲಿ. ಸೊ ಅದಕ್ಕೆ ಮ್ಯಾಕ್ಸಿಮಮ್ ಹೈಟ್ ಎಷ್ಟು ಕೊಟ್ಟಾರೆ ಅವರು, ವ್ಯಾಲ್ಯೂ ಕೊಟ್ಟಾರಲ್ಲ, ಎಷ್ಟು ಕೊಟ್ಟಾರೆ ವ್ಯಾಲ್ಯೂ 10. ಸೊ 10 ಈಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್. ಇನಿಷಿಯಲ್ ವೆಲಾಸಿಟಿ ಕೊಟ್ಟಿಲ್ಲ ಅವ್ರು, ನಮಗೆ ಗೊತ್ತೇ ಇಲ್ಲ. ತೀರಾ ಜಾಗದಾಗ ಏನು ಹಾಕ್ತೀವಿ ಹೇಳ್ರಿ ನಾವೀಗಿಲ್ಲೇ, 10 ಮೀಟ್ರ್ ಸ್ಟ್ರೇಟ್ ಹೋಗ್ಬೇಕು ಮ್ಯಾಲೆ ಅಪ್ವರ್ಡ್ಸ್ ಅಂದ್ರೆ 90 ಡಿಗ್ರಿ ಹಾಕ್ತೀವಿ, ಹೌದಾ. ಸೈನ್ 90 ಎಷ್ಟು 1, ಸೊ ಅದು ಸ್ಕ್ವೇರ್ ಆಗಿ 1 ಆಗಿ ಹೋಗ್ಬಿಡುತ್ತೆ. ಸೊ ಡಿವೈಡೆಡ್ ಬೈ 2. ನೀವು ಬೇಕಾದ್ರೆ ಹೆಂಗೆ ಮಾಡ್ಕೋಬೋದು ಅಂದ್ರೆ ಇದನ್ನ, ಅಥವಾ ಹಂಗೆ ನಡೀತೈತಿ, ಜಿ ವ್ಯಾಲ್ಯೂ ಹಂಗೆ ಇಟ್ಟಿರ್ತವೆ, ಜಿ ಜಗದಾಗ 10 ಹಾಕ್ಬಹುದು, ನೋ ಪ್ರಾಬ್ಲಮ್. ಸೊ ಹೆಂಗಾರೆ ಈಗ ಯು ಸ್ಕ್ವೇರ್ ಜಗದಾಗ ನಾವು ಏನು ಹಾಕ್ಬೋದು ನೋಡ್ರಿ, ಹಂಗಾರೆ ಇಲ್ಲೇ ಯು ಸ್ಕ್ವೇರ್ 2g ಆ ಕಡೆ ಕಳಿಸ್ಬಿಟ್ರೆ ಸೊ ಇಟ್ ಬಿಕಮ್ಸ್ 20g, ಹೌದಾ. ಯು ಸ್ಕ್ವೇರ್ ಜಗದಾಗ 20g, ಯು ಸ್ಕ್ವೇರ್ ಈಸ್ ಈಕ್ವಲ್ ಟು 20g ಅಂತ ಸಮಥಿಂಗ್ ಬಂತು ನಮ್ಗೆ. ಜಿ ಜಗದಾಗ ನೀವು ವ್ಯಾಲ್ಯೂ ಹಾಕ್ಬೋದು ಅಥವಾ ಹಂಗೆ ಇಡ್ಬೋದು, ಇಟ್ಸ್ ಓಕೆ. ಬಟ್ ಅವ್ರು ಕೇಳಿದ್ದು ನೆಕ್ಸ್ಟ್ ಏನು ಕೇಳ ಗೊತ್ತಾನ, ಇಷ್ಟು ಮ್ಯಾಕ್ಸಿಮಮ್ ಹೈಟ್ ಅವ ಒಗಿತಾನೆ. ಕೇಳಿದ್ದು ಆ್ಯಕ್ಚುಲಿ ಏನು, ಅಲ್ಲಿಗೆ ಬರೋಣ ನಾವೀಗ. ಕೇಳಿದ್ದೇನು ಆ್ಯಕ್ಚುಲಿ ರೇಂಜ್, ಅದು ಹೆಂಗಿರ್ಬೇಕಂತ ಮ್ಯಾಕ್ಸಿಮಮ್. ಅದ್ರ ಫಾರ್ಮುಲಾ ಯು ಸ್ಕ್ವೇರ್ ಸೈನ್ 2 ಥೀಟಾ ಬೈ ಜಿ. ಸೊ ಇಫ್ ರೇಂಜ್ ಹ್ಯಾಸ್ ಟು ಬಿ ಮ್ಯಾಕ್ಸಿಮಮ್, ಥೀಟಾ ಮಸ್ಟ್ ಬಿ ಈಕ್ವಲ್ ಟು 45 ಡಿಗ್ರಿ. ಸ್ಟ್ರೇಟ್ ಹೋಗೋದಾಗ 90 ಡಿಗ್ರಿ, ಹಿಂಗೆ ಹೋಗೋದು ರೇಂಜ್ ಮ್ಯಾಕ್ಸಿಮಮ್ ಹೋಗಬೇಕಿದಂದ್ರೆ ಅವಾಗ ಇಲ್ಲಿ ಆ್ಯಂಗಲ್ ಬರಬೇಕಷ್ಟು 45 ಡಿಗ್ರಿ. ಸೊ ಇನ್ ದಿಸ್ ಅಬೌವ್ ಫಾರ್ಮುಲಾ ಇಫ್ ಯು ಪುಟ್ ಥೀಟಾ ಈಸ್ ಈಕ್ವಲ್ಸ್ ಟು 45 ಡಿಗ್ರಿ, ಅಲ್ಲೇ 2 ಥೀಟಾ ಐತಿ. ಸೊ 2 times 45 is 90, sin 90 is 1. ಸೊ ದಟ್ ಮೀನ್ಸ್ ರೇಂಜ್, ಮ್ಯಾಕ್ಸಿಮಮ್ ರೇಂಜ್ ಈಸ್ ಈಕ್ವಲ್ಸ್ ಟು ಏನು ಉಳಿತು ಗೊತ್ತು ನೀವು ನಮ್ಗೆ, ಯು ಸ್ಕ್ವೇರ್ ಡಿವೈಡೆಡ್ ಬೈ ಜಿ. ನಾಳೆ ಪ್ರೀವಿಯಸ್ ಒಂದಿನ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ವಲ್ಲ ನಾವು. ಸೊ ಯು ಸ್ಕ್ವೇರ್ ಜಾಗದಾಗ ನಾನು 20g ಅಂತ ಬಂದಿದ್ದು ಕ್ಯಾಲ್ಕುಲೇಷನ್ ಒಳಗೆ. ಸೊ ಡಿವೈಡ್ ಬೈ ಜಿ ಕ್ಯಾನ್ಸಲ್ ಆಯ್ತು, ಆನ್ಸರ್ ಈಸ್ 20 ಮೀಟರ್. ಓಕೆ, ಗೊತ್ತಾತ್ರಿ ಇದು ಆಪ್ಷನ್ ಡಿ. ಇಲ್ಲೇ ಒಂದಿಷ್ಟು ಮಂದಿ ಇದನ್ನು ಯಾರು ಸಾಲ್ವ್ ಮಾಡೋಕೆ ಟ್ರೈ ಮಾಡಿರ್ತಾರಲ್ಲ, ಹೋಪ್ಫುಲಿ ನಾ ಹಿಂಗೆ ಅಂದ್ಕೊಂಡಿನಿ, ಹಿಂಗೆ ಈ ಫಾರ್ಮುಲಾ ಹಚ್ಚಿ ಟ್ರೈ ಮಾಡೋಕ್ಕೆ ಹೋಗಿ ಆನ್ಸರ್ ಬೇರೆ ಬಂದಿರುತ್ತೆ. r tan θ is equals to 4h ಅಂತ ಒಂದು ಫಾರ್ಮುಲಾ ಐತಲ್ಲ ಸರ್, ನೀವೇ ಹೇಳಿದ್ರಿ ಶಾರ್ಟ್ಕಟ್. ಮ್ಯಾಕ್ಸಿಮಮ್ ಹೈಟ್ ಕೊಟ್ಟು ಆ್ಯಂಗಲ್ ನಮಗೆ ಗೊತ್ತಿತ್ತಂದ್ರೆ ರೇಂಜ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇವು ಮೂರಿಗೂ ಕನೆಕ್ಟ್ ಮಾಡುವಂಥ ಒಂದು ಫಾರ್ಮುಲಾ ಐತಿ. ಮತ್ತು ಇದನ್ನು ಹಚ್ಚಿದ್ನೋ ಆನ್ಸರ್ ಬೇರೆ ಬಂತು. ಇದನ್ನು ಯಾವಾಗ ಹಚ್ಬೇಕಂತ ಹೇಳ್ತೀನಿ, ಆಗಲೇ ಹೇಳಿದ್ನಲ್ಲ, ಇದೇ ಟೈಪ್ ಅನ್ಸೋ ಹಂಗೆ ಇನ್ನೊಂದು ಕ್ವಶನ್ ಕೇಳ್ತಾರೆ. ಈ ಕ್ವಶನ್ ಏನು ಕೇಳಿದ್ರು ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಫಸ್ಟಿಗೆ ಸ್ಟ್ರೇಟ್ ಒಗಿತಾರ, ಆಮೇಲೆ ಪ್ರೊಜೆಕ್ಟೈಲ್ ಮೋಷನ್ ಒಗಿತಾರ. ಇದು ಒನ್ ಟೈಪ್ ಆಫ್ ಕ್ವಶನ್. ಹೈಟ್ ಕೊಟ್ಟು ರೇಂಜ್ ಕೇಳುವಂಥ ಪ್ರಶ್ನೆ ಇದು ಒನ್ ಟೈಪ್. ಫಸ್ಟಿಗೆ ಹೆಂಗೆ ಹೋಗಿದಿರ್ತಾರೆ, ಸ್ಟ್ರೇಟ್ ಲೈನ್ ಸೀದಾ ಮೇಲೆ, ಆಮೇಲೆ ಪ್ರೊಜೆಕ್ಟೈಲ್. ಇನ್ನೊಂದು ಟೈಪ್ ಆಫ್ ಕ್ವಶನ್ನಾಗ ಬರೇ ಪ್ರೊಜೆಕ್ಟೈಲ್ ಮೋಷನ್ ಅಷ್ಟ ಇಟ್ಟು ಅಲ್ಲಿದು ಮ್ಯಾಕ್ಸಿಮಮ್ ಹೈಟ್ ಕೊಟ್ಟು ಈ ರೇಂಜ್ ಕೇಳ್ತಾರೆ. ವಿದಿನ್ ಒನ್ ಪ್ರೊಜೆಕ್ಟೈಲ್ ಮೋಷನ್ ಮ್ಯಾಕ್ಸಿಮಮ್ ಹೈಟ್ ಕೊಟ್ಟು ರೇಂಜ್ ಕೇಳಿದರು ಅಂದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ದ ಫಾರ್ಮುಲಾ r tan θ is equals to 4h. ಈ ಕ್ವಶನ್ನಾಗ ಪ್ರೊಜೆಕ್ಟೈಲ್ ಮೋಷನ್ನಾಗಿನ ಮ್ಯಾಕ್ಸಿಮಮ್ ಹೈಟ್ ಹೆಚ್ ಇದ್ದಿದ್ದಿಲ್ಲ, ಅದು 10 ಮೀಟರ್. ಹೆಂಗಿತ್ತು, ಹಿಂಗೆ 10 ಹೋಗೋದಾರ ಸಪ್ರೇಟ್, ಆಮೇಲೆ ಅದ ಕಲ್ಲನ್ನು ಇನ್ನೊಮ್ಮೆ ಹಿಂಗೆ ಹೋಗಿತಾರೆ. ಸೊ r tan θ is equal to 4h ಫಾರ್ಮುಲಾ ಯಾವಾಗ ಯೂಸ್ ಮಾಡ್ಬೋದು ನೀವು ಅಂದರೆ,
ಒಂದ ಪ್ರೊಜೆಕ್ಟೈಲ್ ಮೋಷನ್ ಇದ್ದು ಅದರಾಗಿಂದ ಮ್ಯಾಕ್ಸಿಮಮ್ ಹೈಟ್ ಅದರಾಗಿಂದ ರೇಂಜ್ ಬಗ್ಗೆ ಪ್ರಶ್ನೆ ಕೇಳಿದಾಗ ಈ ಟೈಪ್ ಆಫ್ ಕ್ವಶನ್ ನಾವು ಮುಂದೊಂದು ಸಾಲ್ವ್ ಮಾಡೋರು ಅದೀವಿ. ಓಕೆ, ಸೊ ಈಗ ಬಿಫೋರ್ ವಿ ಆ್ಯಕ್ಚುಲಿ ಪ್ರೊಸೀಡ್ ಟು ದ ನೆಕ್ಸ್ಟ್ ಕ್ವಶನ್, ಈ ಕ್ವಶನ್ ನಾವು ಈಗ ಏನು ಸಾಲ್ವ್ ಮಾಡಿದ್ವಿಲ್ಲ ಅದರಾಗ ಹೈಟ್ ಎಷ್ಟು ಕೊಟ್ಟಿದ್ರು ನೋಡ್ರಿ. ಒಂದು ಸ್ವಲ್ಪ ಒಂದು ಇದ್ರಾಗಿಂದ ಒಂದು ಶಾರ್ಟ್ಕಟ್ ಟ್ರಿಕ್ ಹಾಕೊಡ್ತೀನಿ. ಮ್ಯಾಕ್ಸಿಮಮ್ ಹೈಟ್ ಎಷ್ಟಿತ್ತು 10 ಮೀಟ್ರ್, ಅಂದ್ರೆ ಹಿಂಗೆ ಸ್ಟ್ರೇಟ್ ಹೋಗಿದ್ರೆ. ಸೊ ಅದ ತಾಕತ್ನಿಂದ ಅದ ಇನಿಷಿಯಲ್ ವೆಲಾಸಿಟಿ ಅದ ಕಲ್ಲನ್ನ ಅದ ಬಾಯ್ ಹಿಂಗೆ ಹೋಗಿದಾಗ ರೇಂಜ್ ಎಷ್ಟು ಬಂತು ಹೇಳ್ರಿ? ಅದು ರೇಂಜ್ 20 ಮೀಟ್ರ್ ಬಂತು. ಸ್ವಲ್ಪ ನಾವು ಇವು ಎರಡೂ ವ್ಯಾಲ್ಯೂಸ್ ಕಡೆ ಫೋಕಸ್ ಮಾಡಿದರೆ ಈ ಟೈಪ್ ಆಫ್ ಕ್ವಶನ್ ನಿಮಗೆ ನೆಕ್ಸ್ಟ್ ಟೈಮ್ ಕೇಳಿದ್ರಂದ್ರೆ ಫಸ್ಟಿಗೆ ಸ್ಟ್ರೇಟ್ ಮೇಲೆ ಹೋಗೋದು, ಆಮೇಲೆ ಪ್ರೊಜೆಕ್ಟೈಲ್ ಗತೆ ಹೋಗೋದು, ರೇಂಜ್ ಕೇಳಿದ್ರಂದ್ರೆ ವಾಟ್ ಯು ಕ್ಯಾನ್ ಡೂ ಇಸ್ ಇದ್ರ ವ್ಯಾಲ್ಯೂದು ಡಬಲ್ ಇರ್ತೈತೆ, ಮುಗಿದೋತು. ನೀವು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆನೇ ಇರೋಂಗಿಲ್ಲ. ಡೆಫಿನೆಟ್ಲಿ ಇದು ಟ್ರಿಕ್. ಓಕೆ, ನೆನ್ಪಿಟ್ಕೊಂಡಿರಿ ಬೇಕಾರೆ. ಸೊ ಇದು ಕ್ಲಿಯರ್ ಆಗೈತಿ ಅಂತ ಅಂದ್ಕೊಂಡು ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಬರ್ಕೋರಿ. ದ ಹೈಟ್ y ಆ್ಯಂಡ್ ದ ಡಿಸ್ಟೆನ್ಸ್ x ಅಲಾಂಗ್ ದ ಹಾರಿಜಾಂಟಲ್ ಪ್ಲೇನ್ ಆಫ್ ಅ ಪ್ರೊಜೆಕ್ಟೈಲ್ ಆನ್ ಅ ಸರ್ಟನ್ ಪ್ಲಾನೆಟ್. ಬ್ಯಾರೆ ಗ್ರಹಕ್ಕೆ ಕರ್ಕೊಂಡು ಹೋಗ್ಯಾರ ನಮಗೆ, ಅರ್ತ್ ಅಲ್ಲಂತದು. y ಈಸ್ ಈಕ್ವಲ್ಸ್ ಟು 8t - 5t ಸ್ಕ್ವೇರ್ ಆ್ಯಂಡ್ x ಈಸ್ ಈಕ್ವಲ್ ಟು 6t. ಅವ್ರಿಗೆ ಬೇಕಾಗಿದ್ದು ವೆಲಾಸಿಟಿ ವಿತ್ ವಿಚ್ ದ ಪ್ರೊಜೆಕ್ಟೈಲ್ ಈಸ್ ಪ್ರೊಜೆಕ್ಟೆಡ್. ವೆಲಾಸಿಟಿ ವಿತ್ ವಿಚ್ ಇಟ್ ಈಸ್ ಪ್ರೊಜೆಕ್ಟೆಡ್ ಅಂದರೆ ದೇ ಆರ್ ಆಸ್ಕಿಂಗ್ ಯು ಇನಿಷಿಯಲ್ ವೆಲಾಸಿಟಿ, ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಅಂತ ಕರೀತಾರೆ ನೋಡ್ರಿ, ಅದನ್ನು ಕೇಳ್ಯಾರ. ಓಕೆ, ಟ್ರೈ ಮಾಡಿದ್ದೀನಿ ಬರ್ಕೊಂಡು. ಓಕೆ, ಈಗ ಆನ್ಸರ್ ನೀವು ಇದನ್ನು ಈಗ ಸಾಲ್ವ್ ಮಾಡಿ ರೆಡಿ ಅದಿರಿ ಅಂದ್ರೆ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಬಿ, 10 ಮೀಟರ್ ಪರ್ ಸೆಕೆಂಡ್. ಸೊ ಇದನ್ನು ಹೆಂಗೆ ಸಾಲ್ವ್ ಮಾಡ್ತೀವಿ? ಈಗ ನಿಮಗೆ ನೆನಪಿದ್ರೆ ಪ್ರೊಜೆಕ್ಟೈಲ್ ಮೋಷನ್ ಒಳಗೆ ಇಫ್ ದಿಸ್ ಈಸ್ ಇನಿಷಿಯಲ್ ವೆಲಾಸಿಟಿ ಇಟ್ ಹ್ಯಾಸ್ 2 ಕಾಂಪೊನೆಂಟ್ಸ್, ux ಆ್ಯಂಡ್ uy. ಈಗ ಅವ್ರು ಕೇಳಿದ್ದು ಯು, ಇದನ್ನು ಕೇಳಾರ, ಇಲ್ಲಿ ಒಗಿತಾರಲ್ಲ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಕೇಳಾರ. ಈಗ ಇದನ್ನು ಹೆಂಗೆ ಕ್ಯಾಲ್ಕ್ ಮಾಡೋದು ಗೊತ್ತನ? ಯು ಅಂದ್ರೆ ಇಫ್ ಯು ನೋ ದ ವ್ಯಾಲ್ಯೂಸ್ ಆಫ್ ದ ಕಾಂಪೊನೆಂಟ್ಸ್ ux ಆ್ಯಂಡ್ uy, ಹೆಂಗಾರೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ux ಮತ್ತು uy, ನಾವು ಇದನ್ನು ಹೆಂಗೆ ಕ್ಯಾಲ್ಕ್ ಮಾಡ್ಬೋದು ಅಂದರೆ √(ux² + uy²). ಸೊ ಇದು ನೆನ್ಪಿಟ್ಕೊಂಡಿರ್ರಿ. ಈಗ ಅವ್ರು ಏನು ಮಾಡ್ಯಾರ ಗೊತ್ತಾ? ಈ ಕ್ವಶನ್ಯಾಗ ವಾಯಿಗೆ ಒಂದು ಇಕ್ವೇಷನ್ ಕೊಟ್ಟಾರ, uy ಕೊಟ್ಟಿಲ್ಲ. ವಿ ವಾಂಟ್, ಈಗ ಜಸ್ಟ್ ನಾವು ತೋರಿಸಿದೆ ux uy ಬೇಕು. ವಾಯಿಗೆ ಒಂದು ಇಕ್ವೇಷನ್ ಕೊಟ್ಟಾರ 8t - 5t² ಅಂತ ಹೇಳಿ. ಈಗ ನಾ ಏನು ಮಾಡ್ತೀನಿ ಗೊತ್ತಾ? ಇದರಾಗಿಂದ ನಾ uy ತಗೊತೀನಿ. ವಾಟ್ ಈಸ್ y? ದಿಸ್ ಈಸ್ ಅನ್ ಇಕ್ವೇಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್. uy ಅಂದ್ರೆ ವೆಲಾಸಿಟಿ ಅಲಾಂಗ್ y ಆಕ್ಸಿಸ್, ಬರೇ y ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ y ಆಕ್ಸಿಸ್. ನಮಗೆ ಗೊತ್ತು ವೆನ್ ವಿ ಡಿಫರೆನ್ಷಿಯೇಟ್ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ವಿ ಗೆಟ್ ವೆಲಾಸಿಟಿ. ವೆನ್ ವಿ ಡಿಫರೆನ್ಷಿಯೇಟ್ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ವಿ ಗೆಟ್ ವೆಲಾಸಿಟಿ. ಸೊ ಇದ್ರ ಪ್ರಕಾರ ಈಗ ಇದನ್ನು ಡಿಫ್ರೆನ್ಷಿಯೇಷನ್ ಮಾಡಿರಿ. ಯಾವುದಂದ್ರೆ ಇದು 8t - 5t² ವಿತ್ ರೆಸ್ಪೆಕ್ಟ್ ಟು ಟೈಮ್ ನಾವು ಮಾಡಿದ್ರೆ uy ವಿಲ್ ಬಿ ಈಕ್ವಲ್ ಟು 8 ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಟೈಮ್ ವಿತ್ ರೆಸ್ಪೆಕ್ಟ್ ಟು ಟೈಮ್ 1 ಆಗ್ಬಿಡ್ತೈತೆ. ಇದು ಮೈನಸ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಆನ್ಸರ್ ಬರುತ್ತೆ ಹೇಳ್ರಿ 10t. ಹೌದಾ? ಟಿ ಅಂದರೆ ಏನು ಉಳಿತೀಗಿಲ್ಲ? ಟೈಮ್. ಈಗ ಅವರು ಇನಿಷಿಯಲ್ ವೆಲಾಸಿಟಿ ನಮಗೆ ಕೇಳ್ಯಾರ ಅಂದ್ರೆ ಟೈಮ್ ಈಸ್ ಈಕ್ವಲ್ ಟು ಏನು ಇರುತ್ತೆ ಹೇಳ್ರಿ? ಇನಿಷಿಯಲಿ ಟೈಮ್ ಈಸ್ ಈಕ್ವಲ್ ಟು ಇನಿಷಿಯಲ್ ವೆಲಾಸಿಟಿ, ಟೈಮ್ ಈಸ್ ಈಕ್ವಲ್ ಟು 0. ಹಂಗಂದ್ರೆ uy ಈಸ್ 8. ಹೌದಾ? ನೆನ್ಪಿಟ್ಕೊಂಡ್ರಿ, uy ಈಸ್ 8. ನಾ ಹೇಳಿದ್ದೆ ನಮ್ಗೆ ux ಮತ್ತು uy ಬೇಕು. ನೆಕ್ಸ್ಟ್ ಎಕ್ಸಿಗೆ ಒಂದು ಇಕ್ವೇಷನ್ ಕೊಟ್ಟಾರ. ಹೌದಾ? x ಈಸ್ ಈಕ್ವಲ್ಸ್ ಟು ಏನು ಕೊಟ್ಟಾರ? 6t. ನನಗೆ ux ಬೇಕಂದ್ರೆ ಒನ್ಸ್ ಅಗೇನ್ ಐ ವಿಲ್ ಡಿಫರೆನ್ಷಿಯೇಟ್ ದಿಸ್ ಇಕ್ವೇಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ux ಈಸ್ ಈಕ್ವಲ್ಸ್ ಟು 6 ಇಂಟು ಡಿಫರೆನ್ಷಿಯೇಷನ್ ಆಫ್ ಟೈಮ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಈಸ್ 1. ಸೊ ux ಆತ 6, uy ನಮ್ಗೆ ಆಗಲಿ ಬಂದಿತ್ತು ಆನ್ಸರ್ 8. ಸೊ ವೆನ್ ಯು ಕ್ಯಾಲ್ಕುಲೇಟ್ u ಈಸ್ ಈಕ್ವಲ್ಸ್ ಟು √6² + 8². ಹೌದಾ? ಆನ್ಸರು ಇದ್ರದ್ದು ಸ್ಕ್ವೇರ್ ರೂಟ್ ತಗೊಂಡ ಮೇಲೆ ಇದು 100 ಆಗ್ತೈತೆ. ಆನ್ಸರ್ ಈಸ್ 10 ಮೀಟರ್ ಪರ್ ಸೆಕೆಂಡ್, ಆಪ್ಷನ್ ಬಿ. ಈಸಿ ಐತಿ, ಅರ್ಥ ಆತಂತ ಅಂದ್ಕೊಂಡಿನಿ. ನೆಕ್ಸ್ಟ್ ಕ್ವಶನ್. ಹಾಂ, ಇದನ್ನು ಪಟ್ ಅಂತ ಆನ್ಸರ್ ಮಾಡ್ಬೇಕಾ? ಈಗ ನೀವು ಇಫ್ ಅ ಪರ್ಸನ್ ಕ್ಯಾನ್ ಥ್ರೋ ಅ ಸ್ಟೋನ್ ಟು ಅ ಮ್ಯಾಕ್ಸಿಮಮ್ ಹೈಟ್ ಆಫ್ h ಮೀಟರ್ ವರ್ಟಿಕಲಿ,
vertically, then the maximum distance through which it can be thrown horizontally by the same person is 2h. ಆಗಲೇ ಹೇಳಿದ್ನಲ್ರಿ ನಾನು, ರೇಂಜು ಹೈಟ್ ಡಬಲ್ ಇರ್ತೈತಿ, ಮತ್ತು ಅದು ಉಲ್ಟಾ ಹತ್ಕೊಂಡ್ರೆ ಮತ್ತು ಹೈಟು ರೇಂಜ್ ಡಬಲ್ ಇರೋಂಗಿಲ್ಲ. ಆಗಲೇ ಇತ್ತಲ್ಲ, ಹಿಂಗೆ ಸ್ಟ್ರೇಟ್ ಮೇಲೆ ಹೋಗೋದ್ರೆ 10 ಮೀಟರ್, ರೇಂಜ್ನೊಳಗೆ ತೊಗೊಂಡ್ರೆ ಅದು 20 ಮೀಟರ್. ಸೊ ಅವ್ರು ರೇಂಜೇ ಕೇಳ್ಯಾರಿಲ್ಲೇ, ರೇಂಜ್ ವಿಲ್ ಬಿ 2 ಟೈಮ್ಸ್ ಅಂತ ನೆನ್ಪಿಟ್ಕೋರು ಅಂತ ಹೇಳಿದ್ನಲ್ಲ. ಸೊ 2h ಆಗ್ತೈತಿ ಈಗ. ನೆಕ್ಸ್ಟ್ ಕ್ವಶನ್, ಹಾಂ ಈಗ ಬಂತು ನೋಡ್ರಿ, ಇದು ನೋಡ್ರಿಲ್ಲೇ ಮ್ಯಾಲಿನ ಕ್ವಶನ್. ಅ ಮ್ಯಾನ್ ಕ್ಯಾನ್ ಥ್ರೋ ಅ ಸ್ಟೋನ್ ಟು ಅ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಆಫ್ 80 ಮೀಟರ್. ಅಂದ್ರೆ ರೇಂಜ್ ಕೊಟ್ಬಿಟ್ಟಾರೆ ಈ ಸಲ. ಹಿಂದಿನ ಕ್ವಶನ್ ಒಳಗೆ ಮ್ಯಾಕ್ಸಿಮಮ್ ಹೈಟ್ ಇತ್ತು. ದ ಮ್ಯಾಕ್ಸಿಮಮ್ ಹೈಟ್ ಟು ವಿಚ್ ಇಟ್ ವಿಲ್ ರೈಸ್ ಇನ್ ಮೀಟರ್ ಅಂತ ಕೊಟ್ರೆ, ಇಲ್ಲ 2 ಸಪ್ರೇಟ್ ಕೊಟ್ಟಿಲ್ಲ. ದ ಸೇಮ್ ಸ್ಟೋನ್ ಕ್ಯಾನ್ ಬಿ ಥ್ರೋನ್ ಅಂತ ಸಪ್ರೇಟ್ ಕೊಟ್ಟಿಲ್ಲ. ಅಂದ್ರೆ ಏನು ಗೊತ್ತ ಈಗಿದು, ದಿಸ್ ಈಸ್ ದ ಕ್ವಶನ್ ಆಫ್ ದಿಸ್ ಕೈಂಡ್. ಒಂದು ಪ್ರೊಜೆಕ್ಟೈಲ್ ಮೋಷನ್ನಾಗ ಅದ್ರ ಒಳಗಿಂದ ಮ್ಯಾಕ್ಸಿಮಮ್ ಹೈಟು, ಅದ್ರ ಒಳಗಿಂದನ ರೇಂಜ್ ಬಗ್ಗೆ ಪ್ರಶ್ನೆ ಹಿಂಗೆ ಕೇಳಿದಾಗ ಯು ಕ್ಯಾನ್ ಗೋ ಫಾರ್ ದ ಫಾರ್ಮುಲಾ r tan theta is equals to 4h. ಸೊ ಇದನ್ನು ಯೂಸ್ ಮಾಡ್ಕೊಂಡು ನೀವು ಈ ಕ್ವಶನ್ ಈಗ ಸಾಲ್ವ್ ಮಾಡಿರಿ. ಅ ಮ್ಯಾನ್ ಕ್ಯಾನ್ ಥ್ರೋ ಅ ಸ್ಟೋನ್ ಟು ಅ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಆಫ್ 80 ಮೀಟರ್. ದ ಮ್ಯಾಕ್ಸಿಮಮ್ ಹೈಟ್ ಟು ವಿಚ್ ಇಟ್ ವಿಲ್ ರೈಸ್ ಇನ್ ಮೀಟರ್ ಈಸ್ ಅಂಥೇಳಿ ಆಪ್ಷನ್ಸ್ ಬರ್ಕೋರಿ. ಟ್ರೈ ಮಾಡಿರಿ ಇದನ್ನ. ಓಕೆ, ಯು ಆರ್ ರೆಡಿ ವಿತ್ ದ ಆನ್ಸರ್ ಅಂತ ಅಂದ್ಕೊಂಡ್ರೆ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಬಿ ಎರಡನೇ ಆಪ್ಷನ್ 20 ಮೀಟರ್. ಹೆಂಗೆ ಅಂತ ಹೇಳ್ತೇನೆ ಈಗ ನೋಡ್ರಿ. ಸೊ ಒಂದ ಪ್ರೊಜೆಕ್ಟೈಲ್ ಮೋಷನ್ನಾಗಿಂದ ಅಂತ ತೊಗೊಂಡಾಗ ಇನ್ನು ಸ್ವಲ್ಪ ಚಂದಂದು ತೊಗೊಂಡಾಗ ಸೊ ಮ್ಯಾಕ್ಸಿಮಮ್ ರೇಂಜ್ ಯಾವಾಗ ಬರ್ತದೆ ಹೇಳ್ರಿ, ವೆನ್ ಆ್ಯಂಗಲ್ ಈಸ್ 45 ಡಿಗ್ರಿ. ಹೌದಾ? ಸೊ ರೇಂಜ್ ಎಷ್ಟು ಕೊಟ್ಟಾರ ಈಗ ಅವ್ರು, ಇಟ್ ಈಸ್ 80 ಮೀಟರ್ ಅಂತ ಕೊಟ್ಟಾರ. ಇದ್ರೊಳಗಿಂದ ಮ್ಯಾಕ್ಸಿಮಮ್ ಹೈಟ್ ಕೇಳ್ಯಾರ, ಎಷ್ಟು ಇರ್ತೈತಿ ಅಂಥೇಳಿ. ಸೊ ಈಗ ಅಕಾರ್ಡಿಂಗ್ ಟು ದ ಫಾರ್ಮುಲಾ ಆರ್ ಟ್ಯಾನ್ ಎಷ್ಟು ಹಚ್ತಾರೆ ಹೇಳ್ರಿ ಆ್ಯಂಗಲ್, ಟ್ಯಾನ್ ಥೀಟಾ ಟ್ಯಾನ್ 45, ಆರ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ಸ್ ಟು 4h. ಸೊ ಟ್ಯಾನ್ 45 ಬಿಕಮ್ಸ್ 180 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ಸ್ ಟು ಮ್ಯಾಕ್ಸಿಮಮ್ ಹೈಟ್ ಅಂದ್ರೆ ಆನ್ಸರ್ ಈಸ್ 20. ಕ್ಲಿಯರ್ ಆಗ್ತಿದೆ? Okay, so moving on to the next question. A projectile is thrown at an angle beta with vertical. A projectile is thrown at an angle beta with vertical. It reaches a maximum height h. Then, mattenantara, the time taken to reach the highest point of its path is. ಟೈಮ್ ಟೇಕನ್ ಟು ರೀಚ್ ದ ಮ್ಯಾಕ್ಸಿಮಮ್ ಹೈಟ್ ಅಂತ ಒಂದು ಫಾರ್ಮುಲಾ ಬರುತ್ತೆ. ಆ ಫಾರ್ಮುಲಾ ನಿಮ್ಗೆ ನೆನಪಿದ್ರೆ ಟೈಮ್ ಟೇಕನ್ ಟು ರೀಚ್ ಮ್ಯಾಕ್ಸಿಮಮ್ ಹೈಟ್ ಈಸ್ u sin ಥೀಟಾ ಬೈ ಜಿ. ಟೋಟಲ್ ಟೈಮ್ ಆಫ್ ಫ್ಲೈಟ್ ಇದ್ದಾಗ 2u sin ಥೀಟಾ ಬೈ ಜಿ ಇರ್ತೈತಿ. ಜಸ್ಟ್ ಟೈಮ್ ಟೇಕನ್ ಟು ರೀಚ್ ಮ್ಯಾಕ್ಸಿಮಮ್ ಹೈಟ್ ಅಂದ್ರೆ u sin ಥೀಟಾ ಬೈ ಜಿ. ಬಟ್ ಅವರು ಆ ಟೈಮ್ ಟೇಕನ್ ಟು ರೀಚ್ ಮ್ಯಾಕ್ಸಿಮಮ್ ಹೈಟನ್ನು ದೇ ಆರ್ ಎಕ್ಸ್ಪೆಕ್ಟಿಂಗ್ ಯು ಟು ರೈಟ್ ಇಟ್ ಇನ್ ಟರ್ಮ್ಸ್ ಆಫ್ ಮ್ಯಾಕ್ಸಿಮಮ್ ಹೈಟ್ ಹೆಚ್. ಸೊ 4 ಆಪ್ಷನ್ಸ್ನೊಳಗೆ ಮ್ಯಾಕ್ಸಿಮಮ್ ಹೈಟ್ ಹೆಚ್ಚಿನವರು ಮೆನ್ಷನ್ ಮಾಡ್ಯಾರ. ಸೊ ಬರ್ಕೊಂಡು ಟ್ರೈ ಮಾಡಿರ್ತೀನಿ ಈಗ. ಸೊ ಯು ಆರ್ ರೆಡಿ ವಿತ್ ದ ಆನ್ಸರ್ ಅಂತ ಅಂದ್ಕೊಂಡ್ರೆ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಬಿ ಎರಡನೇದು, ಸ್ಕ್ವೇರ್ ರೂಟ್ ಆಫ್ 2h/g ಅಂತ. ಹೆಂಗೆ ಅಂತ ನೋಡಿ. ಸೊ ಈಗ ನಮಗೆ ಗೊತ್ತಾ ಟೈಮ್ ಟೇಕನ್ ಟು ರೀಚ್ ಮ್ಯಾಕ್ಸಿಮಮ್ ಹೈಟ್ ಫಾರ್ಮುಲಾ u sin ಥೀಟಾ ಬೈ ಜಿ. ಹೌದಾ? ಮ್ಯಾಕ್ಸಿಮಮ್ ಹೈಟದ ಫಾರ್ಮುಲಾ u ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 2g. ಸೊ ಒಂದು ಸ್ವಲ್ಪ ಎರಡೂ ಕಂಪ್ಯಾರಿಸನ್ ಮಾಡಿರಿ. ಇಲ್ಲಿ ಹೆಚ್ಚಿನೊಳಗೆ ಆ ಟೈಮ್ನೊಳಗೆ ಏನು ಟಿ ಅಂತ ಐತಲ್ಲ ಅದರೊಳಗಿಂದು u ಸೈನ್ ಥೀಟಾ ಅಷ್ಟೇ ಐತಿ, ಇಲ್ಲೇ u ಸ್ಕ್ವೇರ್ ಸೈನ್ ಸ್ಕ್ವೇರ್ ಐತೆ. ಬಟ್ ಟಿ ಒಳಗೇನು ಜಿ ಐತಲ್ಲ ಅದು ಹೆಚ್ಚಿನೊಳಗೆ ಬಂದಾಗ g ಸ್ಕ್ವೇರ್ ಏನಾಗಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತೇನೆ, ಹೆಚ್ ಈಸ್ ಈಕ್ವಲ್ಸ್ ಟು ಇಲ್ಲೇನ ಟಿ ಸ್ಕ್ವೇರ್ ಅಂತ ಬರ್ಕೊಂಡ್ಬಿಡ್ತೀನಿ ಫಸ್ಟಿಗೆ. ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಐತಿ, ಬಟ್ ಜಿ ಸ್ಕ್ವೇರ್ ಇಲ್ಲ ಅಂದ್ರೂ ನಾನು ಟಿ ಸ್ಕ್ವೇರ್ ಅಂತ ಬರ್ಕೊಂಡ್ಬಿಡ್ತೀನಿ ಈ ಪ್ಲೇಸ್ನೊಳಗೆ. ಆದರೆ ಈ ಟಿ ಸ್ಕ್ವೇರ್ ಆಗ್ಬೇಕಂದ್ರೆ ಇಲ್ಲೊಂದು ಜಿ ಬರ್ಬೇಕಾ, ಇನ್ನೂ ಜಿ ಸ್ಕ್ವೇರ್ ಆಗ್ಬೇಕದು. ಆ್ಯಕ್ಚುಲಿ ಜಿ ಸ್ಕ್ವೇರ್ ಇಲ್ಲಲ್ಲಿ. ಅದಕ್ಕೆ ನಾನು ಏನು ಮಾಡ್ತೀನಿ,
ಟಿ ಸ್ಕ್ವೇರ್ ಇಂಟು ಜಿ ಬರ್ಕೊಂಡ್ರೆ ಅದು ಬ್ಯಾಲೆನ್ಸ್ ಆಗ್ತೈತೆ. ಈ ಸ್ವಲ್ಪ ಹಂಗೆ ಇಲ್ಲೇನು ನಾ ಟಿ ಬರ್ದಿರಲ್ಲ, ಈ ಟಿ ಒಳಗೆ ಇದು ವ್ಯಾಲ್ಯೂ ಹಾಕಿ ಚೆಕ್ ಮಾಡ್ಕೊರಿ ಅಲ್ಲೇ. ಹೌದಾ, ಅದನ್ನು ಸ್ಕ್ವೇರ್ ಮಾಡ್ಕೊಂಡಾಗ ನಾವು ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಬೈ ಜಿ ಸ್ಕ್ವೇರ್ ಆಗಿರ್ತೈತಿ. ಆ ಜಿ ಸ್ಕ್ವೇರಿಗೆ ನಾವು ಈ ಜಿ ಮಲ್ಟಿಪ್ಲೈ ಮಾಡಿದಾಗ ಅದು ಬ್ಯಾಲೆನ್ಸ್ ಆಗ್ತೈತಿ. ಹೌದಾ, ಸೊ ಡಿವೈಡೆಡ್ ಬೈ 2 ಒಂದು ಉಳಿತು. ಸೊ ಈಗ ಇದರ ಪ್ರಕಾರ ನಮಗೆ ಆ್ಯಕ್ಚುಲಿ ಅವ್ರು ಟೈಮ್ ಕೇಳಾರಂದ್ರೆ ಈ 2 ಮತ್ತು ಜಿನ ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸ್ರಿ, ಆಮೇಲೆ ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್ ಮಾಡಿರಿ. ಸೊ ದೆನ್ ಟಿ ಬಿಕಮ್ಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 2 ಆ ಕಡೆ ಹೋಗಿರ್ತೈತಿ 2h ಡಿವೈಡೆಡ್ ಬೈ ಈ ಜಿ ಒಂದು ಡಿನಾಮಿನೇಟರ್ ಹೋಗಿರುತ್ತೆ ಕೆಳಗೆ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಸ್ಕ್ವೇರ್ ರೂಟ್ ಆಫ್ 2h ಬೈ ಜಿ ವಿಚ್ ಈಸ್ ಆಪ್ಷನ್ ಬಿ. ಈ ಕ್ವಶನ್ ನೆನ್ಪಿಟ್ಕೊಂಡಿರಿ. ಇದ್ರದ ಟೈಪ್ ಒಂದು ಆಮೇಲೆ ನಿಮ್ಗೆ ಸಾಲ್ವ್ ಮಾಡೋಕೆ ಕೊಡ್ತೀನಿ ಹೋಮ್ವರ್ಕ್. ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಐತಿ, ಬಟ್ ಇದೇ ಮೆಥಡಿಂದ ನಾವು ಪ್ರೊಸೀಡ್ ಆಗ್ತೀವಿ. ಓಕೆ, ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ನಾವು. A bullet is fired with a speed of 20 ಐತಲ್ಲದು, ಅದನ್ನು ಚೇಂಜ್ ಮಾಡ್ಕೊರಿ, ಮೇಕ್ ಇಟ್ 2000 ಮೀಟರ್ ಪರ್ ಸೆಕೆಂಡ್. ಇಟ್ಸ್ ನಾಟ್ 20, ಬಿಲೀವ್ ಮೀ, ಇಟ್ ಈಸ್ 2000 ಮೀಟರ್ ಪರ್ ಸೆಕೆಂಡ್. A bullet is to be fired with a speed of 2000 meter per second to hit a target 200 meter away from a level ground. If g is equal to 10 meter per second square, the gun should be aimed directly at the target, 5 centimeter below the target, 5 centimeter above the target, 2 centimeter above the target, 2 centimeter below the target. ಏನಂತ ಹೇಳ್ತೀನಿ ನೋಡ್ರಿ, ಇಲ್ಲೇ ಕ್ವಶನ್ ಎಕ್ಸ್ಪ್ಲೇನ್ ಮಾಡತ್ತೀನಿ ನಾ. ಫಸ್ಟಿಗೆ ಇದು ಟಾರ್ಗೆಟ್ ಅಂತ ಅನ್ಕೋರು ನಾವು. ಇಲ್ಲಿಗೆ ಅವ್ರು ಶೂಟ್ ಮಾಡಾಕತ್ತಾರ. ಸೊ ನಿಮ್ಗೆ ಇಲ್ಲಿ ಶೂಟ್ ಮಾಡೋದೈತೆ ಸೆಂಟ್ರ್ನೊಳಗೆ. ಅವ್ರೇನು ಕ್ವಶನ್ ಕೇಳಾಕತ್ತಾರ, ಇಲ್ಲೇನು ಬುಲೆಟ್ ಬರ್ತೈತಲ್ಲ ಹಿಂಗೆ, ಇಲ್ಲಿಂದ ಅದನ್ನು ಶೂಟ್ ಮಾಡೋಬೇಕಾರೆ 2000 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ನಿಂದ ಶೂಟ್ ಮಾಡೋಬೇಕಾರೆ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲ ಐತಿ 200 ಮೀಟರ್. ನಮ್ಮ ಡೈಗ್ರಾಮ್ನಾಗ 20 ಸೆಂಟಿಮೀಟ್ರ್ ಇಲ್ಲದ ಚೆಂದಾಗಿ, ಇಲ್ಲಿ 200 ಮೀಟರ್ ಡಿಸ್ಟೆನ್ಸ್ ಐತಂತ. ಇದನ್ನು ಶೂಟ್ ಮಾಡ್ಬೇಕಾರೆ ನಾವು ಎಕ್ಸಾಕ್ಟ್ಲಿ ಇಲ್ಲಿಗೆ ಏಮ್ ಇಟ್ಟ ಮಾಡ್ಬೇಕು. ಏನು ಅದಕ್ಕಿಂತ ಸ್ವಲ್ಪ ಕೆಳಗೆ ಏಮ್ ಮಾಡಿದ್ರೆ ಅದು ಹಿಂಗೆ ಹೋಗಿಬಿಡ್ತಿತ್ತು, ಅಥವಾ ಒಂದು ಸ್ವಲ್ಪ ಮೇಲೆ ಏಮ್ ಮಾಡಿದರೆ, ಸೊ ಇಲ್ಲಿಂದ ನಾವು ಹಿಂಗೆ ಏಮ್ ಮಾಡಿದ್ರೆ ಅದು ಸ್ವಲ್ಪ ವಿತ್ ಗ್ರಾವಿಟಿ ಬುಲೆಟ್ ಹಿಂಗೆ ಕೆಳಗೆ ಬಂದು ಟಾರ್ಗೆಟ್ ಬಡಿದೆ ಅಂದರೆ ಅವ್ರೇನು ಕೇಳಾಕತ್ತಾರೆ, ಶುಡ್ ವಿ ಏಮ್ ಇಟ್ ಡೈರೆಕ್ಟ್ಲಿ ಎಟ್ ದ ಟಾರ್ಗೆಟ್ ಆರ್ ಅಬೌವ್ ಇಟ್ ಆರ್ ಬಿಲೋ ಇಟ್. ಇಷ್ಟ ಕೇಳಾಕತ್ತಿಲ್ಲ ಅವರು. ಸರ್ ಅಬೌವ್ ಆಡ್ರಿ ಅಥವಾ ಬಿಲೋ ಆಡ್ರಿ ಅಂತ ನೀವು ಹೇಳಿದರೆ ಹೌ ಮಚ್ ಅಬೌವ್ ಹೌ ಮಚ್ ಬಿಲೋನು ಕೇಳಾಕತ್ತಾರೆ. ಓಕೆ, ಕ್ವಶನ್ ಅರ್ಥ ಮಾಡಿಸಿದ ಈಗ ಫಸ್ಟಿಗೆ. ಸೊ ಬೇಸ್ಡ್ ಆನ್ ದಿಸ್ ನೀವು ಇದನ್ನು ಕ್ವಶನ್ ಟ್ರೈ ಮಾಡಿರಿ. ಈಗ ಬರ್ಕೋರಿ, ವಾಪಸ್ ಅಲ್ಲಿಗೆ ಬರೋಣ. ಸೊ ಇದನ್ನು ಬರ್ಕೊಂಡು ಟ್ರೈ ಮಾಡಿರಿ. ಓಕೆ, ಸೊ ನಾವು ಇಫ್ ಯು ಆರ್ ರೆಡಿ ವಿತ್ ದಿ ಆನ್ಸರ್, ದ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಸಿ, 5 ಸೆಂಟಿಮೀಟರ್ ಅಬೌವ್ ದ ಟಾರ್ಗೆಟ್. ಹೆಂಗೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಇದು ಯಾರಿಗೆ ಮೊದಲ ಗೊತ್ತಿಲ್ಲ. ಈಗ ಬುಲೆಟಿಂದ ಫೈರ್ ಮಾಡ್ತಾರಲ್ಲ ಗನ್ನಾಗ, ಆ ಬುಲೆಟ್ ಹಿಂಗೆ ಸ್ಟ್ರೇಟ್ ಹೋಗಂಗಿಲ್ಲ ರೀ. ಅವು ಹಿಂಗೆ ಬರ್ತಾವೆ, ಹಿಂಗೆ ಕೆಳಗೆ ಬರ್ತಾವೆ. ಜಾತ್ರೆಗನ್ನ ಇರಲಿ, ಒರಿಜಿನಲ್ ಗನ್ ಬುಲೆಟರ ಇರಲಿ. ಆದ್ರೆ ಇಷ್ಟು ಕಡಿಮೆ ಡಿಸ್ಟೆನ್ಸ್ನೊಳಗೆ ಕೆಳಗೆ ಹಿಂಗೆ ಬಂದುಬಿಡಂಗಿಲ್ಲ. ಕಡಿಮೆ ಡಿಸ್ಟೆನ್ಸ್ನೊಳಗೆ ಭಾಳ ಡಿಸ್ಟೆನ್ಸ್ ತೊಗೊಂಡು ಸೊಕಾಶ್ ಹಿಂಗೆ ಕೆಳಗೆ ಬರ್ಕೊಂತ ಹೋಗ್ತಾವೆ. ಎದಕ್ಕೆ ಹೇಳ್ರಿ, ಇಲ್ಲಿ ಬುಲೆಟರ ಇರಲಿ, ಸುಡುಗಾಡಿರಲಿ, ಇಲ್ಲಿ ಕೆಳಗೆ ಏನೈತಿ ಗ್ರೌಂಡ್, ಅರ್ತ್, ಅದಕ್ಕೇನಿರುತ್ತೆ ಸಮಥಿಂಗ್ ಕಾಲ್ಡ್ ಆಸ್ ಗ್ರಾವಿಟಿ. ಆ ಬುಲೆಟ್ ಹಿಂಗೆ ಹೋಗೋಬೇಕಾದ್ರೂ ಅದು ಕೆಳಗೆ ಜಾಗ್ತಿರ್ತೈತೆ ಅದನ್ನು. ಸೊ ಅದಕ್ಕೆ ಅದು ಬುಲೆಟ್ ಹಿಂಗೆ ಎಕ್ಸಾಕ್ಟ್ ಸ್ಟ್ರೇಟ್ ಹೋಗಂಗಿಲ್ಲ, ಹಿಂಗೆ ಸ್ವಲ್ಪ ಕೆಳಗೆ ಬರುತ್ತೆ. ಅದಕ್ಕೆ ನಿಮ್ಮ ಟಾರ್ಗೆಟ್ ಇಲ್ಲಿದ್ರೆ ನೀವು ಇಲ್ಲಿಗೆ ಏಮ್ ಮಾಡ್ಬೇಕು, ಅದನ್ನು ಮೇಲೆ ಇಲ್ಲಿಗೆ ನೀವು ಏಮ್ ಮಾಡಿದರೂ ಅದು ಬಂದು ಹಿಂಗೆ ಬಿಡ್ತೈತಿ. ಇದನ್ನು ಪ್ರಾಕ್ಟೀಸ್ ಮಾಡ್ತಾರೆ ಅವರು. ಓಕೆ, ಸೊ ಈಗ ಇಲ್ಲಿಂದ ಇದನ್ನು ಫೈರ್ ಮಾಡ್ಯಾರಂದ್ರೆ ಬುಲೆಟನ್ನು ಇದನ್ನು ಹೆಂಗೆ ತೊಗೊಂಡು ಗೊತ್ತಾ, ನಾವು ಈಗ ಒಂದು ಬಿಲ್ಡಿಂಗ್ ಮೇಲಿಂದ ಒಂದು ಬಾಲನ್ನು ಇಲ್ಲಿಂದ ಹಿಂಗೆ ಒಗೆದ್ರೆ, ಸೊ ಅದು ಬಾಲ್ ಇಲ್ಲಿ ಬಂದು ಬಡಿತಂತ ತಿಳ್ಕೊರಿ. ಸೊ ಫಾರ್ ಎಕ್ಸಾಂಪಲ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ. ಸೊ ವೆನ್ ಬಾಲ್ ಈಸ್ ಟ್ರಾವೆಲಿಂಗ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ, ಈಸ್ ದ ಬಾಲ್ ಕವರಿಂಗ್ ಡಿಸ್ಟೆನ್ಸ್ ಅಲಾಂಗ್ ಎಕ್ಸ್ ಆಕ್ಸಸ್ ಆರ್ ವೈ ಆಕ್ಸಸ್? ಇಲ್ಲಿಂದಿಲ್ಲೇ ಎ ಇಂದ ಬಿ ಕಡೆ ಬಂತಲ್ಲ, ಈಸ್ ದ ಬಾಲ್ ಕವರಿಂಗ್ ಡಿಸ್ಟೆನ್ಸ್ ಅಲಾಂಗ್ ಎಕ್ಸ್ ಆಕ್ಸಸ್ ಆರ್ ವೈ ಆಕ್ಸಸ್? ಆನ್ಸರ್ ಈಸ್ ಬೋತ್. ಆ್ಯಕ್ಚುಲಿ ಅದು ಹಿಂಗೆ ಎಕ್ಸ್ನೊಳಗೂ ಡಿಸ್ಟೆನ್ಸ್ ಕವರ್ ಮಾಡಿ ಇಲ್ಲಿಂದ ಇಲ್ಲಿ ಬಂದೈತಿ, ವೈನೊಳಗೆ ಅದು ಇಷ್ಟು ಹೈಟ್ನೊಳಗಿತ್ತು, ಕೆಳಗೆ ಬಂತು ಇಲ್ಲಿಗದು ಇಷ್ಟು. ಸೊ ಇಟ್ ಈಸ್ ಕವರಿಂಗ್ ಡಿಸ್ಟೆನ್ಸ್ ಅಲಾಂಗ್ ಎಕ್ಸ್ ಆ್ಯಂಡ್ ವೈ. ಈಗ ನಾ ಹೇಳಿದ್ದೆ ನಿಮ್ಗೆ ಈ ಕ್ವಶನ್ಸನ್ನು ನಾವು ಸಪ್ರೇಟ್ ಟ್ರೀಟ್ ಮಾಡ್ಬೇಕು.
ಈಗ ಅವ್ರು ಏನು ಮಾಡಿ ಹೇಳಾಕತ್ತಾರ, ಎಷ್ಟು ಎಲ್ಲಿಗೆ ನಾವು ಇಲ್ಲೇ ಟಾರ್ಗೆಟ್ ಇದ್ರೆ ಎಲ್ಲಿಗೆ ಏಮ್ ಮಾಡ್ಬೇಕಂದ್ರೆ, ಈಗ ಇಷ್ಟೊತ್ತನ ಕೇಳಿದ ಎಕ್ಸ್ಪ್ಲನೇಷನ್ ಪ್ರಕಾರ ನಿಮ್ಗೆ ಗೊತ್ತಾಗಿರುತ್ತೆ, ವಿ ಶುಡ್ ಏಮ್ ಅ ಲಿಟಲ್ ಬಿಟ್ ಹೈಯರ್. ಎದಕ್ಕಂದ್ರೆ ಆಸ್ ದ ಬುಲೆಟ್ ಟ್ರಾವೆಲ್ಸ್ ಇಟ್ ಕಮ್ಸ್ ಡೌನ್ ಬೈ ಅ ಡಿಸ್ಟೆನ್ಸ್ ವೈ. ಹೌದಾ, ಅದಕ್ಕೆ ಆ ವೈನಷ್ಟು ಮೇಲೆ ನಾವು ಫಸ್ಟಿಗೆ ಟಾರ್ಗೆಟ್ ಮಾಡಿಬಿಟ್ಟಿದ್ರೆ ವೈನಷ್ಟು ಕೆಳಗೆ ಬಂದು ಕರೆಕ್ಟ್ ಟಾರ್ಗೆಟಿಗೆ ಬಿಡ್ತೈತಿ. ಇಲ್ಲಿಗೆ ನಾವು ಏಮ್ ಮಾಡ್ಬೇಕು. ಸೊ ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಅದು ಕೆಳಗೆ ಬರೋದು ನಮಗೀಗ ಎಕ್ಸದ ಸಂಬಂಧ ಇಲ್ಲ, ಇದು 200 ಮೀಟರ್ ಅಂತ ಕೊಟ್ಟಾರ ಅವ್ರು. ಹೌದಾ, ವೈನೊಳಗೆ ಅದು ಕೆಳಗೆ ಬರಾಕತ್ತೈತಲ್ರಿ. ಸೊ ಅದಕ್ಕೆ ನಮಗೆ ಈ ವೈ ಕ್ಯಾಲ್ಕುಲೇಟ್ ಮಾಡಿದ್ರೆ ಅವಾಗ ನಾವು ಹೇಳ್ಬೋದು, ಇವನ್ ದೋ ದ ಟಾರ್ಗೆಟ್ ಈಸ್ ಹಿಯರ್ ವಿ ವಿಲ್ ಏಮ್ ಇಟ್ a y distance above so that in covering 200 meter it will come down by y and hit exactly the target. ಸೊ ಹಂಗಾರೆ ನಾವು ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಾತು, ಇದು ಟಾರ್ಗೆಟು. ಇಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಎಷ್ಟು ಮೇಲೆ ಅಂದ್ರೆ ವಿ ನೀಡ್ ಟು ಕ್ಯಾಲ್ಕುಲೇಟ್ ವಾಟ್ ವೈ. ಅಂದ್ರೆ ಬುಲೆಟ್ ಇಲ್ಲಿಂದ ಇಲ್ಲಿ ಬರೋದ್ರೊಳಗೆ ಎಷ್ಟು ವೈನಷ್ಟು ಕೆಳಗೆ ಬರ್ತೈತಿ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ರೆ ಅಷ್ಟು ಮ್ಯಾಲೆ ನಾವು ಮೊದಲು ಹೊಡೆದ್ಬಿಟ್ರೆ ಅದು ಬ್ಯಾಲೆನ್ಸ್ ಆಗ್ತೈತಿ. ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ವಾಟ್ ವೈ. ನಾನು ನಿಮ್ಗೆ ಹೇಳಿದ್ದೆ ಮೋಷನ್ನ ಪ್ಲೇನ್ನೊಳಗೆ ಎಕ್ಸ್ದು ಬೇರೆ ವೈದು ಬೇರೆ ನಾವು ಫಾರ್ಮುಲಾ ಮಾಡ್ಕೋಬೇಕಂತ. ಸೊ ಈಗ ವೈ ಅಂದರೆ ಡಿಸ್ಟೆನ್ಸ್ ಅಲಾಂಗ್ ವೈ ಆಕ್ಸಿಸ್. ಇದಕ್ಕೊಂದು ಫಾರ್ಮುಲಾ ಐತೆ ನಮ್ಮ ಕಡೆ. ವೈ ಇಸ್ ಈಕ್ವಲ್ಸ್ ಟು ಯು ವೈ ಟಿ ಅಂದರೆ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಫಾರ್ಮುಲಾನ ವೈಗೆ ಅಂತ ಹೇಳಿ. ಸೊ ಯು ವೈ ಟಿ ಪ್ಲಸ್ ಹಾಫ್ ಎ ವೈ ಅಂದರೆ ಎಕ್ಸಿಲರೇಷನ್ ಅಲಾಂಗ್ ವೈ ಆಕ್ಸಿಸ್, ಎ ವೈ ಅಂದರೆ ಜಿ ಟಿ ಸ್ಕ್ವೇರ್. ಈ ಫಾರ್ಮುಲಾ ನಾನು ಯೂಸ್ ಮಾಡ್ತೀನಿ. ಹೌದಾ, ಈಗ ನೋಡ್ರಿ, ಒಂದು ಬಿಲ್ಡಿಂಗ್ ಮೇಲೆ ಇಲ್ಲಿಂದ ನಾನು ಬಾಲ್ ಒಗೆದಾಗ ಅದು ಹಿಂಗೆ ಮೂವ್ ಹಾಕುವಂತ ಬಂತಂದ್ರೆ ಇಲ್ಲಿದ್ದಾಗ ಆ ಬಾಲಿಗೆ ಎಕ್ಸ್ನೊಳಗೆ ಒಂದು ವೆಲಾಸಿಟಿ ಇರ್ತೈತಿ, ಅದಕ್ಕೆ ಅದು ಹಿಂಗೆ ಮುಂದೆ ಬಂತು. ಬಟ್ ವೈನೊಳಗೆ ಸ್ಟಾರ್ಟಿಂಗ್ ಅದ್ರ ವೆಲಾಸಿಟಿ ಇರೋಂಗಿಲ್ಲ. ಎದಕ್ಕೆ ಗೊತ್ತೇನೆ, ಒಂದು ಪ್ರೊಜೆಕ್ಟೈಲ್ ಮೋಷನ್ ಮಾಡ್ಕೊಂತ ಬಂದಾಗದ ಮ್ಯಾಕ್ಸಿಮಮ್ ಹೈಟ್ ಯಾವಾಗ ರೀಚ್ ಆಗಿರ್ತೈತಲ್ಲ, ಇಲ್ಲೇ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆದಾಗ ಇಟ್ ವಿಲ್ ಬಿ ಹ್ಯಾವಿಂಗ್ ಓನ್ಲಿ ವೆಲಾಸಿಟಿ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್. ಅದರದ್ದು ವೆಲಾಸಿಟಿ ಅಲಾಂಗ್ ವೈ ಆ್ಯಕ್ಸಿಸ್ 0 ಆಗಿರ್ತೈತಿ. ನಾನು ಟ್ರೈ ಮಾಡಾಕತ್ತೀನಿ, ಒಂದು ನಿಮಿಷ ಟೈಮ್ ಕೊಡ್ರಿ. ಈಗಲೇ ಇನ್ನೊಂದು ಚಂದ ಡೈರಾಮ್ ಇಲ್ಲೇ ಡ್ರಾ ಮಾಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಂ, ಇನ್ನೊಂದು ಒಂದು ಸೆಕೆಂಡ್. ಹಾಂ, ಈಗಿದು ಬಿಲ್ಡಿಂಗ್. ಹೌದಾ, ಇಲ್ಲಿಂದ ನೀವು ಥ್ರೋ ಮಾಡ್ತೀರಲ್ಲ, ಕೆಳಗಿಂದ ಒಗೆದ್ರೆ ಒಂದು ಆಬ್ಜೆಕ್ಟಿಗೆ ಅದಕ್ಕೆ ಇನಿಷಿಯಲ್ ವೆಲಾಸಿಟಿ ಹಿಂಗಿರುತ್ತೆ. ಇಟ್ ವಿಲ್ ಬಿ ಹ್ಯಾವಿಂಗ್ ವೆಲಾಸಿಟಿ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಆಲ್ಸೋ ವೈ ಆ್ಯಕ್ಸ್ ಆಲ್ಸೋ ಇನಿಷಿಯಲಿ ಇಲ್ಲಿಂದ ಒಗೆದ್ರೆ. ಬಟ್ ಬಿಲ್ಡಿಂಗ್ ಮ್ಯಾಲಿಂದ ಅಂತಲ್ಲ, ಹಾರಿಜಾಂಟಲ್ ನೀವು ಥ್ರೋ ಮಾಡಿ ಆಮೇಲೆ ಅದು ಹಿಂಗೆ ಕೆಳಗೆ ವೈನೊಳಗೆ ಬರುತ್ತೆ. ಸ್ಟಾರ್ಟಿಂಗ್ ನೀವು ಹೆಂಗೆ ಥ್ರೋ ಮಾಡ್ತೀರಿ, ಓನ್ಲಿ ಹಾರಿಜಾಂಟಲ್. ದಟ್ ಮೀನ್ಸ್ ಅಟ್ ದ್ಯಾಟ್ ಮೂಮೆಂಟ್ ಇಟ್ ವಿಲ್ ಬಿ ಹ್ಯಾವಿಂಗ್ ವೆಲಾಸಿಟಿ ಓನ್ಲಿ ಅಲಾಂಗ್ ಎಕ್ಸ್. ವೈನೊಳಗೆ ಅದಕ್ಕೆ ವೆಲಾಸಿಟಿ ಸ್ಟಾರ್ಟಿಂಗ್ ಇರೋಂಗಿಲ್ಲ ಹಾರಿಜಾಂಟಲಿ ಪ್ರೊಜೆಕ್ಟ್ ಮಾಡಿದಾಗ. ಅಂದ್ರೆ ಅದು ಹಂಗೆ ಸ್ಟ್ರೇಟ್ ಹೋಗ್ಬಿಡಂಗಿಲ್ಲ, ಕೆಳಗೆ ಬರುತ್ತೆ. ಈಗ ಬುಲೆಟ್ ಹೆಂಗೆ ಫೈರ್ ಮಾಡ್ತಾರೆ ಹೇಳ್ರಿ, ಮ್ಯಾಲೆ ಶೂಟ್ ಮಾಡ್ತಾರನ್ರಿ ವೈನೊಳಗೆ ಹಿಂಗೆ ಶೂಟ್ ಮಾಡ್ತಾರನ್ ಬುಲೆಟ್ ಹೆಂಗೆ ಶೂಟ್ ಮಾಡ್ತಾರೆ, ಹಾರಿಜಾಂಟಲ್ ಶೂಟ್ ಮಾಡ್ತಾರೆ ಇಲ್ಲ. ಸೊ ಬುಲೆಟನ್ನು ಹಾರಿಜಾಂಟಲ್ ಶೂಟ್ ಮಾಡಿದಾಗ ಇನಿಷಿಯಲಿ ದ ಬುಲೆಟ್ ಡಸ್ ನಾಟ್ ಹ್ಯಾವ್ ಎನಿ ಇನಿಷಿಯಲ್ ವೆಲಾಸಿಟಿ ಅಲಾಂಗ್ ವೈ ಆ್ಯಕ್ಸಿಸ್. ಹೌದಾ, ಇದನ್ನೆಲ್ಲ ಯಾಕೆ ಹೇಳಿದ್ದೀನಿ ಹೇಳ್ರಿ, ನಾ ಈಗ ಆ ವೈ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ ನಾವು. ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋದಾಗ ವಿ ವಿಲ್ ಫೈಂಡ್ ದ್ಯಾಟ್ ಇನಿಷಿಯಲ್ ವೆಲಾಸಿಟಿ ಅಲಾಂಗ್ ವೈ ಆ್ಯಕ್ಸಿಸ್ ಈಸ್ 0. ಇಫ್ ಯು ಪುಟ್ ದ ವ್ಯಾಲ್ಯೂ ಅದು ಹೋಗ್ಬಿಡುತ್ತೆ, ಈಗ 0 ಆಗಿಬಿಡುತ್ತೆ. ಅದು ಹಾಫ್ ಜಿ ಟಿ ಸ್ಕ್ವೇರ್ ಅಂದ್ರೆ ಜಿ ಜಗದಾಗ ನೀವು 10 ಹಾಕಿದ್ರಿ. ಸೊ ವೈ ಈಸ್ ಈಕ್ವಲ್ಸ್ ಟು 5t ಸ್ಕ್ವೇರ್ ಅಂತ ಒಂದು ಏನೋ ಬಂದು ಕುಂತು. ಪ್ರಾಬ್ಲಮ್ ಏನು ಗೊತ್ತಾ, ನಮಗೆ ವೈ ಬೇಕಾಗಿತ್ತು. ಹಂಗಾರೆ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಾಯ್ತು ಈಗ, ಟೈಮು. ಸೊ ಇದು ನೆನ್ಪಿಟ್ಕೊಂಡಿರಿ, ವೈ ಈಸ್ ಈಕ್ವಲ್ಸ್ ಟು 5t ಸ್ಕ್ವೇರಿಗೆ ಬಂದು ಸ್ಟಾಪ್ ಆಗೈತಿ. ಈಗ ಎಕ್ಸ್ಪ್ಲನೇಷನ್ ಕೇಳೋಬೇಕಾದ್ರೆ ನಿಮಗೆ ಮತ್ತು ಟಫ್ ಅನಿಸಬಹುದು ಇದು. ಆಮೇಲೆ ನೀವು ಇನ್ನೊಂದು ಸರ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಓ ಹಿಂಗೆ ಅನ್ನೋದು ಗೊತ್ತಾಗುತ್ತೆ. ಸೊ ಟೈಮ್ ಹೆಂಗೆ ಕ್ಯಾಲ್ಕ್ ಮಾಡ್ತೀರಿ, ಅಲ್ಲೇ ನಿಮಗೆ ಗೊತ್ತಿದ್ರೆ ಇನ್ನೊಂದೆರಡು ವ್ಯಾಲ್ಯೂ ಕೊಟ್ಟಿದ್ರು ಅವರು. ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕೊಟ್ಟಾರ ನೋಡ್ರಿ ಅವರು, 200 ಮೀಟರ್. ಎಷ್ಟು ಸ್ಪೀಡ್ನಿಂದ ಅದನ್ನು ಪ್ರೊಜೆಕ್ಟ್ ಮಾಡ್ಯಾರ ನೋಡ್ರಿ, 2000. ಸೊ ಹಂಗಾರೆ ಇಲ್ಲಿಂದ ಇಲ್ಲಿ ಬಂದು ರೀಚ್ ಆಗಕ್ಕೆ ನಾವು ಟೈಮ್ ಕ್ಯಾಲ್ಕ್ ಮಾಡ್ಕೋಬೋದಲ್ಲ. ಎಕ್ಸದ್ದು ಸಪ್ರೇಟ್ ತೊಗೊಂಡೀಗ ಟೈಮ್ ಕ್ಯಾಲ್ಕ್ ಮಾಡೋಕೆ ನಾವು ಬರೀ ಎಕ್ಸ್ ತೊಗೊತೀವಿ, ಆಗಲೇ ಬರೀ ವೈ ತೊಗೊಂಡಿದ್ವಿ. ಈಗ ಎಕ್ಸ್ ಕನ್ಸಿಡರ್ ಮಾಡ್ತೀವಿ. ಡಿಸ್ಟೆನ್ಸ್ ಕವರ್ಡ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಈಸ್ 2000. ಸಾರಿ, ಅದು ವೆಲಾಸಿಟಿ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಈಸ್ 2000. ಡಿಸ್ಟೆನ್ಸ್ ಕವರ್ಡ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಈಸ್ 200 ಮೀಟರ್. ಎಕ್ಸ್ ಅಷ್ಟೇ ಹಚ್ತೀವಿ ಈಗ. ಸೊ ಹಂಗೆ ಹಚ್ಚಬೇಕಾರೆ ಡಿಸ್ಟೆನ್ಸ್
ಅಥವಾ ನಮಗೊಂದು ಫಾರ್ಮುಲಾ ಇತ್ತು ಗೊತ್ತನ್ರಿ, ವೆಲಾಸಿಟಿ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. ಸೊ ಹಂಗಾರೆ ನಮ್ಗೆ ಟೈಮ್ ಬೇಕಲ್ಲ, ಈಗಿಲ್ಲ ಟೈಮ್ ಈಸ್ ಈಕ್ವಲ್ಸ್ ಟು ಏನಾಯ್ತು, ಡಿಸ್ಟೆನ್ಸ್ ಕವರ್ಡ್ ಡಿವೈಡೆಡ್ ಬೈ ವೆಲಾಸಿಟಿ. ಹೌದಾ? ಸೊ ಹಂಗಾರೆ 200 1s ಇದು 10s ಆತ. ದಟ್ ಮೀನ್ಸ್ ಟೈಮ್ ಈಸ್ ಈಕ್ವಲ್ಸ್ ಟು 0.1 ಸೆಕೆಂಡ್ ವಿಚ್ ಕ್ಯಾನ್ ಬಿ ರಿಟನ್ ಆಸ್ 10 raised to -1. ಸೊ ಹಂಗಾರೆ ಹೌ ಕ್ಯಾನ್ ವಿ ಕ್ಯಾಲ್ಕುಲೇಟ್ y ಈಸ್ ಈಕ್ವಲ್ಸ್ ಟು 5t ಸ್ಕ್ವೇರ್, 10 raised to -1 ಸ್ಕ್ವೇರ್ ಈಸ್ 10 raised to -2. ಹೌದಾ? ಸೊ ಹಂಗಾರೆ ದಿಸ್ ಕ್ಯಾನ್ ಬಿ ರಿಟನ್ ಆಸ್ 5 centimeter, 10 raised to -2. ಸೊ ಆನ್ಸರ್ ಈಸ್ 5 centimeter ಅಬೌವ್ ದ ಟಾರ್ಗೆಟ್. ಸೊ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿನಿ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ನಾವು. ಹಾಂ, ಇದು ಪಟ್ಟಂದು ಆನ್ಸರ್ ಮಾಡಬೇಕು, ಈಸಿ ಐತಿ. ಫಾರ್ ಎನ್ ಆಬ್ಜೆಕ್ಟ್ ಥ್ರೋನ್ ಆಟ್ 45 degree ಟು ಹಾರಿಜಾಂಟಲ್, ದ ಮ್ಯಾಕ್ಸಿಮಮ್ ಹೈಟ್ h ಆ್ಯಂಡ್ ಹಾರಿಜಾಂಟಲ್ ರೇಂಜ್ ಆರ್ ರಿಲೇಟೆಡ್ ಆಸ್ r tan θ is equals to 4h ಫಾರ್ಮುಲಾ ಹಚ್ಚಿರಿ ಪಟ್ಟಂತ ಆನ್ಸರ್ ಏನು ಬಂತ ಹೇಳ್ರಿ? ಆನ್ಸರ್ ಈಸ್ ಆಪ್ಷನ್ ಸಿ, r is equals to 4h. ಓಕೆ, ಸೊ ಈಸಿ ಐತಿ ಇವೆಲ್ಲ. ಮತ್ತು ಅಪಿಯರ್ಡ್ ಕ್ವಶನ್ಸ್ ಎಲ್ಲ. ನೆಕ್ಸ್ಟ್ ಕ್ವಶನ್ ಆಗಲೇ ಹೇಳಿದ್ದೆ, ಈ ಟೈಪ್ ಒಂದು ಆಗಲೇ ನಾವು ಸಾಲ್ವ್ ಮಾಡೀವಿ. ಬೇಕಾದ್ರೆ ನೀವು ಅಲ್ಲಿಗೆ ಹೋಗ್ರಿ, ಬೇಕಾದ್ರೆ ಇನ್ನೊಮ್ಮೆ ಎಕ್ಸ್ಪ್ಲನೇಷನ್ ಕೇಳಿ ಇದನ್ನು ನೀವೇ ಸಾಲ್ವ್ ಮಾಡ್ಬೇಕು. ಇಲ್ಲಿಗೆ ಏನು ಡಿಫ್ರೆನ್ಸ್ ಐತಿ ಅಂತ ನಾನು ಹೇಳ್ತೇನೆ. ಓಕೆ, ಫಸ್ಟ್ ಕ್ವಶನ್ ನೋಡೋಣ. ಅ ಸ್ಟೋನ್ ಈಸ್ ಥ್ರೋನ್ ಆಟ್ ಅನ್ ಆ್ಯಂಗಲ್ ಥೀಟಾ ಟು ದ ಹಾರಿಜಾಂಟಲ್, reaches a maximum height h, then the time of flight of stone will be. ಸೊ ಪ್ರೀವಿಯಸ್ ಇಂಥದ್ದೊಂದು ಕ್ವಶನ್ ನೋಡಿದ್ವಲ್ಲ, ಅಲ್ಲೇ ಟೈಮ್ ಟೇಕನ್ ಟು ರೀಚ್ ಮ್ಯಾಕ್ಸಿಮಮ್ ಹೈಟ್ ಸ್ಮಾಲ್ ಟೀನ ಇನ್ ಟರ್ಮ್ಸ್ ಆಫ್ ಮ್ಯಾಕ್ಸಿಮಮ್ ಹೈಟ್ ಕೇಳಿದ್ರು, ಟೈಮ್ ಟೇಕನ್ ಟು ರೀಚ್ ಮ್ಯಾಕ್ಸಿಮಮ್ ಹೈಟ್. ಬಟ್ ಈ ಕ್ವಶನ್ ಒಳಗೆ ಟೋಟಲ್ ಕೇಳಾರ ಟೈಮ್ ಆಫ್ ಫ್ಲೈಟ್. ಎರಡಿಗೂ ಡಿಫ್ರೆನ್ಸ್ ಗೊತ್ತೈತಿಲ್ಲ ರೀ. ಟೈಮ್ ಟೇಕನ್ ಟು ರೀಚ್ ಮ್ಯಾಕ್ಸಿಮಮ್ ಹೈಟ್ ಅಂದ್ರೆ ಹಾಫ್ ಆತಿಗದು, ಇಷ್ಟ ಆತಿಗದು, ಇಲ್ಲಿಂದ ಇಲ್ಲಿ ಇದು ಟೈಮ್ ಟೇಕನ್ ಟು ರೀಚ್ ಮ್ಯಾಕ್ಸಿಮಮ್ ಹೈಟ್. ಈ ಕ್ವಶನ್ನಾಗ ಟೋಟಲ್ ಟೈಮ್ ಕೇಳಾರ. ಟೋಟಲ್ ಟೈಮ್ ಇಸ್ ಈಕ್ವಲ್ಸ್ ಟು ಅಂಥೇಳಿ ಇನ್ ಟರ್ಮ್ಸ್ ಆಫ್ ಹೈಟ್ ಕೇಳಾರ ಈಗ ಅದನ್ನು. ಸೊ ಅದ್ರ ಎಕ್ಸ್ಪ್ಲನೇಷನ್ ನೀವು ಬೇಕಾದ್ರೆ ನೋಡಿಕೊಂಡು ಆ ಟೈಪ್ ಇದನ್ನು ಟ್ರೈ ಮಾಡಿರಿ. ಈಗ ಮಾಡ್ತಿದ್ರೆ ಮಾಡಿರಿ, ಬೇಕಾದ್ರೆ ಪಾಸ್ ಮಾಡಿ ನಾವು ಆನ್ಸರ್ ಹೇಳ್ತೀನಿ ಈಗೇನು ಬರ್ಬೇಕಂತ ಹೇಳಿ. ಓಕೆ, ಸೊ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್ ಮಸ್ಟ್ ಬಿ ಆಪ್ಷನ್ ಬಿ, ಎರಡನೇ ಆಪ್ಷನ್, 2 into ಸ್ಕ್ವೇರ್ ರೂಟ್ ಆಫ್ 2h/g. ಇದನ್ನು ಶಾರ್ಟ್ಕಟ್ ಹೆಂಗೆ ಯೂಸ್ ಮಾಡ್ಬೋದು ಗೊತ್ತಾ ನೀವು? ಅದನ್ನು ಅಕಸ್ಮಾತ್ ನಿಮ್ಗೆ ಆನ್ಸರ್ ನೆನಪಿದ್ರೆ, ಈಗ ಎಕ್ಸಾಮ್ ನಡೆದಾಗ ರೂಟ್ ಆಫ್ 2h/g ಅಂತ ಇರುತ್ತದೆ ಅಂದ್ರೆ ಅದ್ರ ಡಬಲ್ ಇರುತ್ತದೆ. ಯಾಕಂದ್ರೆ ಲಾಸ್ಟ್ ಟೈಮ್ ಅವ್ರು ಕೇಳಿದ್ದು ಟೈಮ್ ಟೇಕನ್ ಟು ರೀಚ್ ಮ್ಯಾಕ್ಸಿಮಮ್ ಹೈಟ್, ಈ ಸರ್ತಿ ಪೂರ ಟೈಮ್ ಕೇಳಾರ. ನಮಗೆ ಗೊತ್ತು ಟೋಟಲ್ ಟೈಮ್ ಟೇಕನ್ ಅಥವಾ ಟೈಮ್ ಆಫ್ ಫ್ಲೈಟ್ ಇಸ್ 2 times ದ ಟೈಮ್ ಟೇಕನ್ ಟು ರೀಚ್ ಮ್ಯಾಕ್ಸಿಮಮ್ ಹೈಟ್. ಹಂಗೆ ಬ್ಯಾಟ್ ಮಾಡ್ತಿದ್ರೆ ಮಾಡಿರಿ ಅಥವಾ ಸಾಲ್ವ್ ಮಾಡಿರ ಮಾಡ್ಬೋದು ಇದನ್ನು. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. 2 stones are projected with the same speed but making different angles with the horizontal. Their horizontal ranges are equal. ಬೇರೆ ಬೇರೆ ಆ್ಯಂಗಲ್ನಾಗ 2 stones ಪ್ರೊಜೆಕ್ಟ್ ಮಾಡ್ಯಾರ, ಸೇಮ್ ಸ್ಪೀಡ್ನಿಂದ ಪ್ರೊಜೆಕ್ಟ್ ಮಾಡ್ಯಾರ. ಆದ್ರೆ ದೇರ್ ಹಾರಿಜಾಂಟಲ್ ರೇಂಜಸ್ ಆರ್ ಈಕ್ವಲ್, ರೇಂಜ್ ಎರಡೂ ಈಕ್ವಲ್ ಐತಂತ. ಒಂದ್ರದ್ದು ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ π/3 ಆ್ಯಂಡ್ ದ ಮ್ಯಾಕ್ಸಿಮಮ್ ಹೈಟ್ ಅದರದ್ದು 102. ಹಂಗಾರೆ ಇನ್ನೊಂದ್ರದ್ದು ಮ್ಯಾಕ್ಸಿಮಮ್ ಹೈಟ್ ಕೇಳ್ಯಾರ. 2 stones with same speed with same range are projected. The angle of projection of one of them is π/3 and ಯಾವುದ್ರದ್ದು ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ π/3 ಅಲ್ಲ, ಅದರದ ಮ್ಯಾಕ್ಸಿಮಮ್ ಹೈಟ್ 102 meter. Then the maximum height reached by the other is in meter is ಅಂತ ಕೇಳ. ಓಕೆ, ಕ್ವಶನ್ ಬರ್ಕೋರಿ, ಟ್ರೈ ಮಾಡಿರಿ ಇದನ್ನು. ಓಕೆ, ಯು ಆರ್ ರೆಡಿ ವಿತ್ ದಿ ಆನ್ಸರ್ ಅಂತ ಅಂದ್ಕೊಂಡ್ರೆ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಡಿ, 34 meter. 34 meter. ಓಕೆ, ಸೊ ಹೆಂಗೆ ಇದನ್ನು ಸಾಲ್ವ್ ಮಾಡಬಹುದು ನೋಡೋಣ ಈಗ. ಓಕೆ, ಸೊ ಈಗ ಇಲ್ಲಿ ಏನು ಮಾಡ್ಬೋದು ನಾವು ಅಂದ್ರೆ, ರೇಂಜದ್ದು ಫಾರ್ಮುಲಾ ಐತಲ್ಲ ಅದು ಒಂದು ಸರ್ತಿ ಹೇಳ್ತೀನಿ ನೋಡ್ರಿ. ರೇಂಜ್ ಇಸ್ ಈಕ್ವಲ್ಸ್ ಟು u² sin 2θ/g. ಇಲ್ಲಿ ಅವರು ದೇ ಆರ್ ಟಾಕಿಂಗ್ ಅಬೌಟ್ 2 ranges. ಹೌದಾ? ಸಾರಿ, ಅವ್ರು ಆ್ಯಕ್ಚುಲಿ ನಮಗೆ
ಸೇಮ್ ರೇಂಜ್ ಐತೆ ಅಂತ ಹೇಳ್ಯಾರಲ್ಲ, ಸೇಮ್ ರೇಂಜ್ ಮತ್ತು ಸೇಮ್ ಸ್ಪೀಡ್ನು ಹೇಳ್ಯಾರ ಅನ್ಸುತ್ತೆ. ಹಾಂ ಸಾರಿ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇದು ಫಾರ್ಮುಲಾ ಬರೋಂಗಿಲ್ಲ, ಅವ್ರು ನಮ್ಗೆ ಕೇಳಿದ್ದು ಮ್ಯಾಕ್ಸಿಮಮ್ ಹೈಟ್ ಕೇಳ್ಯಾರ. ಸಾರಿ. ಸೊ ಮ್ಯಾಕ್ಸಿಮಮ್ ಹೈಟ್ ಕೇರ್ ಅಂದ್ರೆ ಫಾರ್ಮುಲಾ ಈಸ್ u² sin² θ/2g. ಸೊ ಒಂದು ಕೆಲಸ ಮಾಡೋಣ, ನಾವು ಎರಡು ಮ್ಯಾಕ್ಸಿಮಮ್ ಹೈಟ್ ಅಂದ್ರಲ್ಲ, ಎರಡರದ್ದು ರೇಷೋ ತೊಗೊಂಡ್ಬಿಡೋಣ. ಸೊ 102 ಅಂತ ಅವ್ರು ಕೊಟ್ಟಾರ ಒಂದ್ರದ್ದು ಮ್ಯಾಕ್ಸಿಮಮ್ ಹೈಟ್ ಡಿವೈಡ್ ಬೈ ಇನ್ನೊಂದು ಮ್ಯಾಕ್ಸಿಮಮ್ ಹೈಟ್ ನಾವು ಕ್ಯಾಲ್ಕ್ ಮಾಡ್ಬೇಕಲ್ಲ, ಅದನ್ನು ಹೆಚ್ಚು ಅನ್ಕೊಳ್ಳೋಣ. ಸೊ ಈ ಕಡೆ ಫಾರ್ಮುಲಾನ ಬರೆದ್ರೆ ಎರಡರದ್ದು ಮ್ಯಾಕ್ಸಿಮಮ್ ಹೈಟದ್ದು ನಾವು ತೊಗೊಂಡ್ರೆ ಫಾರ್ಮುಲಾ u² sin² θ/2g ತೊಗೊಂಡಾಗ ಎರಡರದ್ದು ಇನಿಷಿಯಲ್ ವೆಲಾಸಿಟಿ ಸೇಮ್ ಅಂದಾರ ಅಂದ್ರೆ, ಈಗ ಅವರು ನ್ಯೂಮರೇಟರ್ನಾಗ ಏನೊಂದು u² ಬರಿತೀವಿ, ಡಿನಾಮಿನೇಟರ್ನಾಗ ಏನು u² ಬರಿತೀವಿ, ಎರಡು ಕ್ಯಾನ್ಸಲ್ ಆಗ್ತಾವೆ. ನ್ಯೂಮರೇಟರ್ನಾಗಿಂದ ಒಂದು ಡಿವೈಡ್ ಬೈ 2g, ಡಿನಾಮಿನೇಟರ್ನಾಗಿಂದ ಒಂದು ಡಿವೈಡ್ ಬೈ 2g ಕ್ಯಾನ್ಸಲ್ ಆಗ್ತಾವೆ. ಉಳಿದದ್ದು ಏನು ಉಳಿತೈತಿ ಗೊತ್ತಾನ, ಬರೀ sin² θ ಡಿವೈಡ್ ಬೈ sin² θ ಉಳಿತೈತಿ. ಸೊ ಹಂಗಾರೆ sin² ಈ 102 ಮೀಟರ್ ಮ್ಯಾಕ್ಸಿಮಮ್ ಹೈಟ್ ಇದ್ದಾಗ ಅವ್ರು ಆ್ಯಂಗಲ್ ಕೊಟ್ಟಾರ 60 ಡಿಗ್ರಿ ಕೊಟ್ಟಾರ. ಸೊ ಇನ್ನೊಂದು ಏನು ಮ್ಯಾಕ್ಸಿಮಮ್ ಹೈಟ್ ಕೇಳಾಕತ್ತಾರಲ್ಲ, ಅದ್ರದ್ದು ಆ್ಯಂಗಲ್ ಎಷ್ಟು ಇರುತ್ತೆ ಗೊತ್ತೇನು, 30 ಡಿಗ್ರಿ. ಎದಕ್ಕೆ ಹೇಳ್ರಿ, ನಾನು ನಿಮ್ಗೆ ಹೇಳಿದ್ದೆ ಫಾರ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ರೇಂಜ್ ವಿಲ್ ಬಿ ಸೇಮ್. ಈ ಕ್ವಶನ್ನಾಗ ಅವ್ರು ಹೇಳ್ಯಾರ ಎರಡೂ ಆ ಸ್ಟೋನ್ ಪ್ರೊಜೆಕ್ಟ್ ಮಾಡಿದ್ದು, ಈಗ ನೋಡ್ರಿ ಒಂದು 30 ಡಿಗ್ರಿ ಒಳಗೆ ಪ್ರೊಜೆಕ್ಟ್ ಮಾಡ್ಯಾರ, ಒಂದು 60 ಡಿಗ್ರಿ ಒಳಗೆ ಪ್ರೊಜೆಕ್ಟ್ ಮಾಡ್ಯಾರ, ಬಟ್ ಎರಡರದ್ದು ರೇಂಜ್ ಸೇಮ್ ಐತಿ. ಅರ್ಥ ಆಗುತ್ತೆ ಅಂದ್ಕೊಂಡಿನಿ ನಾನು. ಸೊ ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಫರ್ದರ್ sin² sin 60 ಜಗದಾಗ ನೀವು √3/2 ಹಾಕಿ ಅದನ್ನು ಸ್ಕ್ವೇರ್ ಮಾಡಿ ಅದು 3/4 ಆಗಿ ಕೆಳಗೆ ಡಿವೈಡೆಡ್ ಬೈ sin² 30 1/2 ಸ್ಕ್ವೇರ್ ಮಾಡಿ 1/4. ಆ 1/4ನಾಗಿಂದ 4 ಡಿನಾಮಿನೇಟರ್ ಹೋಗಿ ಇದು ಗಣಿತ ಮಾಡ್ತೀರಂತ ಅಂದ್ಕೊಂಡು ನಾ ಇಷ್ಟ ಆಗ್ತದೆ. ಸೊ ಹಿಂಗೆ 4 ಕ್ಯಾನ್ಸಲ್ ಆಕ್ಕವ. ಈ ಮ್ಯಾಕ್ಸಿಮಮ್ ಹೈಟ್ ಬೇಕಂದ್ರೆ ಇದನ್ನ ಈ ಕಡೆ ತೊಗೊಂಡು ಹೋಗ್ರಿ, ಈ 3ನ ಕೆಳಗೆ ತೊಗೊಂಬರ್ರಿ. ಸೊ ಮ್ಯಾಕ್ಸಿಮಮ್ ಹೈಟ್ h ವಿಲ್ ಬಿ 102 ಡಿವೈಡ್ ಬೈ 3 ಆತ. ಸೊ ಇದರ ಕ್ಯಾಲ್ಕುಲೇಷನ್ ಪ್ರಕಾರ ಆನ್ಸರ್ ವಿಲ್ ಬಿ 34 ಮೀಟರ್. ಸೊ ಇದು ಕ್ಲಿಯರ್ ಆಗೈತೆ ಅಂತ ಅಂದ್ಕೊಂಡಿನಿ ನಾನು. ಓಕೆ, ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ಹಾಂ, ಇದರೊಳಗೆ ಇಲ್ಲೇ ಫಸ್ಟಿಗೆ ಇದನ್ನು ಬರ್ಕೋಬೇಕು. At the top of the trajectory of a projectile, the direction of its velocity and acceleration are ಅಂತ ಕೇಳ. ಅಟ್ ದ ಟಾಪ್ ಆಫ್ ದ ಟ್ರಾಜೆಕ್ಟರಿ ಆಫ್ ಅ ಪ್ರೊಜೆಕ್ಟೈಲ್ ಅಂದರೆ ಅದು ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗಿರ್ತೈತಲ್ಲ ಎಲ್ಲಕ್ಕಿಂತ ಮೇಲೆ, ಅಲ್ಲೇ ಆ ಕ್ಷಣದೊಳಗೆ ಅಥವಾ ಆ ಪಾಯಿಂಟ್ನಾಗ ದ ಡೈರೆಕ್ಷನ್ ಬಿಟ್ವೀನ್ ಇಟ್ಸ್ ವೆಲಾಸಿಟಿ ಆ್ಯಂಡ್ ಎಕ್ಸಿಲರೇಷನ್ ಅಂತ ಕೇಳ. ಓಕೆ, ಟ್ರೈ ಮಾಡಿರಿ, ಇದನ್ನು ಬರ್ಕೋರಿ. ಸೊ ಇಫ್ ಯು ಆರ್ ರೆಡಿ ವಿತ್ ದಿ ಆನ್ಸರ್ ಈಸ್ ಆಪ್ಷನ್ ಎ, ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಆಪ್ಷನ್ ಎ ಹೆಂಗಂದ್ರೆ, ಸೊ ಯಾವಾಗದ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗ್ತೈತಲ್ಲ ದಿಸ್ ಪಾಯಿಂಟ್ ಇಲ್ಲಿದ್ದಾಗ ಅದರದ್ದು y ಒಳಗಿನ ವೆಲಾಸಿಟಿ ನಾಗಲೇ ಹೇಳಿದ್ನಲ್ಲ, ಮ್ಯಾಕ್ಸಿಮಮ್ ಹೈಟ್ ರೀಚ್ ಆದಾಗ y ವೆಲಾಸಿಟಿ 0 ಆಗಿರ್ತೈತಿ. ಸೊ ಅದಕ್ಕೆ ನಾವು ಅದನ್ನು ಬಿಟ್ಬಿಡ್ಬೋದು, y ವೆಲಾಸಿಟಿ ಬಿಟ್ರಿ 0 ಆಗಿರ್ತೈತೆ ಅದು. ಓಕೆ, ಬರೀ ಎಕ್ಸ್ನೊಳಗೆ ಅಷ್ಟೇ ಅದರ ವೆಲಾಸಿಟಿ ಇರುತ್ತೆ, ಯಾಕಂದ್ರೆ ಇನ್ನೂ ಇಷ್ಟು ಮುಂದೆ ಬಂದಿತ್ತು ನೋಡ್ರಿ ಈಗ. ಸೊ ಇಟ್ ಹ್ಯಾಸ್ ಅ ವೆಲಾಸಿಟಿ ಅಲಾಂಗ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ಎಕ್ಸಿಲರೇಷನ್ ಅಂದರೆ ಈ ಬಾಲಿಗೆ ಅಥವಾ ಸ್ಟೋನಿಗೆ ಎಕ್ಸ್ಪೀರಿಯನ್ಸ್ ಆಗುವಂಥ ಎಕ್ಸಿಲರೇಷನ್ ಒಂದೇ ಎಕ್ಸಿಲರೇಷನ್, ವಿಚ್ ಈಸ್ ಎಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ವಿಚ್ ಈಸ್ ಆಲ್ವೇಸ್ ಡೌನ್ವರ್ಡ್ಸ್. ಸೊ ಅಟ್ ದ ಮ್ಯಾಕ್ಸಿಮಮ್ ಹೈಟ್ ಪಾಯಿಂಟ್ ವೆಲಾಸಿಟಿ ಈಸ್ ಹಾರಿಜಾಂಟಲ್, ಎಕ್ಸಿಲರೇಷನ್ ಈಸ್ ವರ್ಟಿಕಲಿ ಡೌನ್ವರ್ಡ್ಸ್. ಸೊ ಆ್ಯಂಗಲ್ ಬಿಟ್ವೀನ್ ದಮ್ ಈಸ್ 90 ಡಿಗ್ರಿ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಇದಕ್ಕೆ ನಾನು ಹೋಮ್ವರ್ಕ್ ಅಂಥೇಳಿ ಬರೆಯೋಕ್ಕೆ ನೆನಪಾರಿದ್ದೆ. ನೀವು ಇದನ್ನು ಹೋಮ್ವರ್ಕ್ ಅಂದರೆ ಈಗ ಸಾಲ್ವ್ ಮಾಡೋಕೆ ಅಥವಾ ಆಮೇಲೆ ಸಾಲ್ವ್ ಮಾಡಿರಿ. ಹಿಂಟ್ ಕೊಡ್ತೀನಿ ನಾನು ಹೆಂಗೆ ಸಾಲ್ವ್ ಮಾಡ್ಬೇಕಂತ. ಅ ಬಾಯ್ ಪ್ಲೇಯಿಂಗ್ ಆನ್ ದ ರೂಫ್ ಆಫ್ ಅ 10 ಮೀಟರ್ ಹೈ ಬಿಲ್ಡಿಂಗ್ ಥ್ರೋಸ್ ಅ ಬಾಲ್ ವಿತ್ ಅ ಸ್ಪೀಡ್ ಆಫ್ 10 ಮೀಟರ್ ಪರ್ ಸೆಕೆಂಡ್ ಆಟ್ ಅನ್ ಆ್ಯಂಗಲ್ ಆಫ್ 30 ಡಿಗ್ರಿ ವಿತ್ ದ ಹಾರಿಜಾಂಟಲ್. ಅಂದ್ರೆ ಒಂದು ಬಿಲ್ಡಿಂಗ್ ಮೇಲೆ ನಿಂತಾನ, ಆ ಬಿಲ್ಡಿಂಗ್ದು ಹೈಟ್ ಐತಿ 10 ಮೀಟರ್, ಅಲ್ಲಿಂದ ಮತ್ತೆ ಮೇಲೆ ಹೋಗೋದಾನ 30 ಡಿಗ್ರಿ ಆ್ಯಂಗಲ್ನೊಳಗೆ 10 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ನಿಂದ. ಓಕೆ, ಹೌ ಫಾರ್ ಫ್ರಮ್ ದ ಥ್ರೋಯಿಂಗ್ ಪಾಯಿಂಟ್ ವಿಲ್ ದ ಬಾಲ್ ಬಿ ಅಟ್ ದ ಹೈಟ್ ಆಫ್ 10 ಮೀಟರ್ ಫ್ರಮ್ ದ ಗ್ರೌಂಡ್. ಈಗ ನೋಡ್ರಿ, ಈಗ ಇದು ಹಿಂಟ್ ಹೇಳಾಗತ್ತೆ ನಾ ಇದನ್ನು ಸಾಲ್ವ್ ಮಾಡೋಕ್ಕೆ. ಬಿಲ್ಡಿಂಗ್ ಮೇಲೆ ನಿಂತಾನ, ಆ ಬಿಲ್ಡಿಂಗದ್ದು ಗ್ರೌಂಡ್ನಿಂದ ಎಷ್ಟು ಹೈಟ್ ಐತಿ ಈಗ 10 ಮೀಟರ್. ಅಂದ್ರೆ ಇವ ಬಿಲ್ಡಿಂಗ್ ಮ್ಯಾಲೆ ನಿಂತಾನಂದ್ರೆ ಇವನು 10 ಮೀಟರ್ ಹೈಟ್ನಾಗ ನಿಂತಾನ, ಅಲ್ಲಿಂದ ಮ್ಯಾಲೆ ಹೋಗ್ದಾನ. ಬಾಲನ್ನು ಮ್ಯಾಲೆ ಹೋಗ್ದಾನಂದ್ರೆ ವರ್ಟಿಕಲಿ ಮ್ಯಾಲೆ ಹೋಗೋದಿಲ್ಲ,
30 ಡಿಗ್ರಿ ಆ್ಯಂಗಲ್ನೊಳಗೆ ಹೋಗ್ದಾನೆ ಪ್ರೊಜೆಕ್ಟೈಲ್ ಮೋಷನ್ ಗತೆ. ಸೊ ಅಲ್ಲಿಂದ ಒಂದು ಚೂರು ಮ್ಯಾಲೆ ಹೋಗಿ ವಾಪಸ್ ಅದು ಕೆಳಗೆ ಬಂದು ಪೂರ್ತಿ ಗ್ರೌಂಡ್ ತನಕ ಹೋಗಿಸಿಲ್ಲ ಅವ್ರೆ. ಈಗ 10 ಮೀಟರ್ ಹೈಟ್ ಮೇಲೆ ನಿಂತು ಹೋಗೋದಾನ ಅಂದ್ರೆ 10 ಮೀಟರ್ ಹೈಟ್ ಮ್ಯಾಲೆ ನಿಂತು ಹೋಗೋದಾನಂದ್ರೆ ಅದಕ್ಕಿಂತ ಒಂದು ಸ್ವಲ್ಪ ಮ್ಯಾಲೆ ಹೋಗಿ ವಾಪಸ್ ಕೆಳಗೆ ಬಂದು ಪೂರಿ ಗ್ರೌಂಡ್ ತನಕ ಹೋಗಂಗಿಲ್ಲ ಈಗ ಅದು. ಅವ್ರು ಎಲ್ಲಿಗೆ ಸ್ಟಾಪ್ ಮಾಡಿಬಿಟ್ರೆ ಬಾಲ್ ಅಂದ್ರೆ ಒನ್ಸ್ ಅಗೇನ್ ಇಟ್ ಈಸ್ ಆಟ್ ಹೈಟ್ ಆಫ್ 10 ಮೀಟರ್. ಹೌದಾ? ಹಂಗಾರೆ ಹೌ ಫಾರ್ ಫ್ರಾಮ್ ದ ಥ್ರೋಯಿಂಗ್ ಪಾಯಿಂಟ್ ಅಂದ್ರೆ ಇದು ನೋಡ್ರಿ, ಹಿಂಟ್ ಏನಂದ್ರೆ ಇದು ಬಿಲ್ಡಿಂಗ್, ಇದು 10 ಮೀಟ್ರ್ ಹೈಟ್ ಐತಿ. ಇಲ್ಲಿಂದ ಅವ ಹಿಂಗೆ ಹೋಗದಾನ, ವಾಪಸ್ ಅವ್ರು ಅದನ್ನು ಹಿಂಗೆ ನೆಲತನ ತೊಗೊಂಡು ಹೋಗಿಲ್ಲ, ಅಲ್ಲಿ ತನಕ ತೊಗೊಂಡು ಹೋಗಿಲ್ಲ. ಎಲ್ಲಿಗೆ ಸ್ಟಾಪ್ ಮಾಡ್ಯಾರಂದ್ರೆ ಎಲ್ಲಿಗೆ ಸ್ಟಾಪ್ ಮಾಡ್ಯಾರಂದ್ರೆ ಮತ್ತು ಅದು ಗ್ರೌಂಡ್ನಾಗಿಂದ 10 ಮೀಟ್ರ್ ಹೈಟ್ನಾಗ ಐತಿ. ಎರಡೂ ಬಿಲ್ಡಿಂಗ್ ಸೇಮ್ ಹೈಟ್ ಅದಾವ. ಮತ್ತು 10 ಮೀಟ್ರ್ ಮೇಲೆ ಐತಂತೆ. ಓಕೆ, ಇಲ್ಲಿ ಅವರು ಆ್ಯಂಗಲ್ ಕೊಟ್ಟಾರೆ 30 ಡಿಗ್ರಿ. ಏನು ಕೇಳಾಕತ್ತಾರಂದ್ರೆ ಇಲ್ಲಿಂದ ಇದು ಎಷ್ಟು ದೂರ ಐತಿ ಮತ್ತು ವಾಪಸ್ ಅಂದ್ರೆ ಈಗ ಈ 10 ಮೀಟ್ರ್ ಮೇಲಿಂದ ಹೋಗೋದಾನ ಮತ್ತು 10 ಮೀಟ್ರ್ ಮೇಲೆ ಅದು ಇರ್ಬೇಕಂದ್ರೆ ಇಲ್ಲಿಂದ ಇಲ್ಲಿ ಹೌ ಫಾರ್ ಫ್ರಮ್ ದ ಥ್ರೋಯಿಂಗ್ ಪಾಯಿಂಟ್, ದಿಸ್ ಇಸ್ ಥ್ರೋಯಿಂಗ್ ಪಾಯಿಂಟ್. ಇಲ್ಲಿಂದ ಇಲ್ಲೇ ಡಿಸ್ಟೆನ್ಸ್ ಕೇಳ್ಯಾರ ಅಂದ್ರೆ ಏನು ಕೇಳ್ಯಾರ ಹೇಳ್ರಿ ಅವರಲ್ಲಿ? ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಕೇಳ್ಯಾರ, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಕೇಳ್ಯಾರ ಅಂದ್ರೆ ಏನು ಕೇಳ್ಯಾರ ಅನ್ನೋದು ಹಿಂಟ್. ಏನು ಕೇಳ್ಯಾರ ಅಂದ್ರೆ ಹಿಂಟ್ ಅಲ್ಲ, ಅಲ್ಲಿ ಗೊತ್ತಾಯ್ತು ನಿಮ್ಗೆ ಏನಂತ ಹೇಳಿ ಅಂತ ಅನ್ಕೊಂಡಿನ. ಸೊ ಇಫ್ ಯು ಸಾಲ್ವ್ ದಿಸ್, ಈಗ ಟ್ರೈ ಮಾಡಿರ್ಬೇಕಾರೆ ಈಗ ಬೇಕಾದ್ರೆ ನಾವು ಅದಾದಮೇಲೆ ಆನ್ಸರ್ ಹೇಳ್ತೇನೆ. ಓಕೆ, assuming that you have solved, answer must be 8.66 meter, option D. Okay, next question ಹೋಗೋಣ. The maximum height attained by a projectile when thrown at an angle theta with the horizontal. Maximum height attained by a projectile when thrown at an angle theta with the horizontal is found to be half the horizontal range. Maximum height is half the horizontal range. ಅಂದ್ರೆ ಮ್ಯಾಕ್ಸಿಮಮ್ ಹೈಟ್ ಹೆಚ್ ಅಂತ ಅಂದ್ಕೊಂಡ್ರೆ ರೇಂಜ್ ಆರ್ ಅಂತ ಅಂದ್ಕೊಂಡ್ರೆ ಹೆಚ್ ಈಸ್ ಈಕ್ವಲ್ಸ್ ಟು R/2 ಆತೀಗದು. ಅದ ಹೆಚ್ ಈಸ್ ಈಕ್ವಲ್ಸ್ ಟು R/2 ಆತೀಗದು. ಅವ್ರು ಏನು ಕೇಳ್ಯಾರ? ದೆನ್ ಥೀಟಾ ಈಸ್ ಈಕ್ವಲ್ಸ್ ಟು ಅಂತ ಕೇಳ್ಯಾರ. ಇದು ಹೋಮ್ವರ್ಕ್, ಇದನ್ನು ನೀವೇ ಟ್ರೈ ಮಾಡ್ಬೇಕು. ಥೀಟಾ ಈಸ್ ಈಕ್ವಲ್ಸ್ ಟು ಅಂತ ಕೇಳ್ಯಾರ. ಇದಕ್ಕೆ ಹಿಂಟ್ ಏನಂದ್ರೆ ಗೊತ್ತಾಗಿರ್ತೈತಿ ನಿಮ್ಗೆ. ಹಿಂಟ್ ಬೇಡ ಅಂದ್ರೆ ಈಗ ಪಾಸ್ ಮಾಡಿರಿ, ಸಾಲ್ವ್ ಮಾಡಿರಿ. ಓಕೆ, ಸೊ ಯಾರಿಗೆ ಹಿಂಟ್ ಬೇಕು, ಯು ಶುಡ್ ಯೂಸ್ ಆರ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು 4H ಫಾರ್ಮುಲಾ. ಅದರದ್ದು ವ್ಯಾಲ್ಯೂಸ್ ಕರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ನೀವು ಮಾಡಿದ್ರಿ ಅಂದರೆ you will get the answer as theta is equals to option A, tan inverse of 2, option A. Okay, so moving on to the next question. A body is projected at such angle that the horizontal range is 3 times the greatest height. Greatest height ಅಂದ್ರೆ maximum height. Angle of projection is, ಮತ್ತು ಇದು ಪ್ರೀವಿಯಸ್ ಕ್ವಶನ್ ಇತ್ತಲ್ಲ ಅದ ಟೈಪ ಟ್ರೈ ಮಾಡ್ಬೋದು ನೀವು. ಆಪ್ಷನ್ಸ್ ಬರ್ಕೋರಿ, ಟ್ರೈ ಮಾಡಿರಿ. ನಾನು ಬೇಕಾದ್ರೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಈಸಿ ಐತಿ. ಓಕೆ, ಇಫ್ ಯು ಹ್ಯಾವ್ ಗಾಟ್ ದಿ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಬಿ, 53 ಡಿಗ್ರಿ 7 ಮಿನಿಟ್ಸ್, 53 ಡಿಗ್ರಿ 7 ನಿಮಿಷ. ಹೆಂಗೆ ಅಂತ ಹೇಳ್ತೇನೆ. ಅವ್ರು ಹೇಳ್ಯಾರ ಈ ಕ್ವಶನ್ ಒಳಗೆ ರೇಂಜ್ ಈಸ್ 3 ಟೈಮ್ಸ್ ದ ಹೈಟ್. ಸೊ ಫಾರ್ಮುಲಾ ನಾವು ಯೂಸ್ ಮಾಡೋಣ. ಆರ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ಸ್ ಟು 4H. ಹೌದಾ? ರೇಂಜ್ ಈಸ್ 3 ಟೈಮ್ಸ್ ಇಟ್ಸ್ ಮ್ಯಾಕ್ಸಿಮಮ್ ಹೈಟ್ ಅಂದರೆ 3H ಟ್ಯಾನ್ ಥೀಟಾ ಈಸ್ ಈಕ್ವಲ್ಸ್ ಟು 4H. ಸೊ ಹೆಚ್ ಕ್ಯಾನ್ಸಲ್ ಆತ. ಥೀಟಾ ಈಸ್ ಈಕ್ವಲ್ಸ್ ಟು ಏನಾಯ್ತು ನೋಡ್ರಿ, ಟ್ಯಾನ್ ಇನ್ವರ್ಸ್ ಆಫ್ 4/3 ಈಸ್ 1.333 ಹಿಂಗೆ ಬರ್ತದೆ ಈಗ. ಅದು ಯಾಕಂದರೆ ಡಿವೈಡ್ ಮಾಡಿದಾಗ 3 1s 3, 1 ಉಳಿತು, ಪಾಯಿಂಟ್ ಕೊಟ್ಟು 10 ಮಾಡಿದ್ರೆ ಗೊತ್ತಾಗ್ತದೆ ನಿಮ್ಗೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ 1.33 ಅಂದ್ರೆ ಈಗ ನಮಗೆ ಗೊತ್ತು ಟ್ಯಾನ್ ಇನ್ವರ್ಸ್ ಆಫ್ 1 ಈಸ್ 45 ಡಿಗ್ರಿ. ಹೌದಾ? ಸೊ ಟ್ಯಾನ್ ಇನ್ವರ್ಸ್ ಆಫ್ 1.33 ಅಂದರೆ ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ 45 ಡಿಗ್ರಿ. ಬಿಕಾಸ್ ಟ್ಯಾನ್ ವ್ಯಾಲ್ಯೂಸ್ ಯಾವಾಗಲೂ ಲೋವರ್ ಟು ಹೈಯರ್ ಹೋಗ್ತಾವೆ. ಟ್ಯಾನ್ ಇನ್ವರ್ಸ್ ಆಫ್ 0 ಅಂತ ನೀವು ತೊಗೊಂಡ್ರೆ 0 ಡಿಗ್ರಿ ಬರ್ತೈತೆ, ಅಲ್ಲಿಂದ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತಾವೆ ಅವು. ಸೊ ಟ್ಯಾನ್ ಇನ್ವರ್ಸ್ ಆಫ್ 1.33 ಅಂದ್ರೆ ಆನ್ಸರ್ ಮಸ್ಟ್ ಬಿ ಡೆಫಿನೆಟ್ಲಿ ಗ್ರೇಟರ್ ದ್ಯಾನ್ 45 ಡಿಗ್ರಿ
ಸೊ ಆಪ್ಷನ್ಸ್ ನೀವು ಚೆಕ್ ಮಾಡಿದ್ರೆ ದರ್ ಇಸ್ ಓನ್ಲಿ ಒನ್ ಆಪ್ಷನ್ ವಿಚ್ ಈಸ್ ಗ್ರೇಟರ್ ದೆನ್ 45 ಡಿಗ್ರಿ. ಅಕಸ್ಮಾತ್ ಅದಕ್ಕೆ ಎರಡು ಆಪ್ಷನ್ಸ್ ಇದ್ರೂ ನಿಯರೆಸ್ಟ್ ನಾವು ತೊಗೊತೀವಿ 1.33 ಅಷ್ಟು ಐತಲ್ಲ. ಸೊ ಅದಕ್ಕೆ ಅಷ್ಟು ಕನ್ಫ್ಯೂಸಿಂಗ್ ಅವರು ಸ್ಮಾಲ್ ಚೇಂಜಸ್ ಇದ್ರೆ ಕೊಡೋಂಗಿಲ್ಲ. ಯಾಕಂದ್ರೆ ನಿಮ್ಗೆ ಅವರು ಲಾಗ್ ಬುಕ್ ಕೊಡ್ಲಾರ್ದನ ಮಿನಿಟ್ಸ್ನೊಳಗೆಲ್ಲ ಕೇಳಾಕತ್ತಾರೆ ಈ ಕ್ವಶನ್ನಾಗ. ಸೊ ಅದಕ್ಕೆ ಡಿಫ್ರೆನ್ಸ್ ಅವ್ರು ಮೇಂಟೈನ್ ಮಾಡಿರ್ತಾರೆ. ಸೊ ಆನ್ಸರ್ ಈಸ್ ಆಪ್ಷನ್ ಬಿ 53 ಡಿಗ್ರಿ 7 ಮಿನಿಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಈಸಿ ಐತಿ, ಇಲ್ಲಿ ಹೇಳ್ಬೋದು ನೀವು. ಅಟ್ ವಾಟ್ ಪಾಯಿಂಟ್ ಆಫ್ ಅ ಪ್ರೊಜೆಕ್ಟೈಲ್ ಮೋಷನ್ ಎಕ್ಸಲರೇಷನ್ ಆ್ಯಂಡ್ ವೆಲಾಸಿಟಿ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್? ಆಗಲೇ ಡಿಸ್ಕಸ್ ಮಾಡಿವಿ ಇದನ್ನು. ಆ್ಯಂಡ್ ದಿ ಆನ್ಸರ್ ಈಸ್ ಆಪ್ಷನ್ ಸಿ ಆಟ್ ದ ಟಾಪ್ ಮೋಸ್ಟ್ ಪಾಯಿಂಟ್. ಓಕೆ, ಸೊ ಈಗ ಇದ್ರದ್ದು ನೆಕ್ಸ್ಟ್ ಕ್ವಶನ್ ಒಂದು ಬರ್ತೈತಿ. ಇಲ್ಲಿ ನಾನು ಹೋಮ್ವರ್ಕ್ ಅಂತ ಬರೆದಿಲ್ಲ, ಅದನ್ನು ನೀವು ಟ್ರೈ ಮಾಡ್ಬೋದು. ಟೂ ಬಾಡೀಸ್ ಆರ್ ಈ ಟೈಪ್ ಆಫ್ ಕ್ವಶನ್ ನಾವು ಆಗಲೇ ಮಾಡೀವಿ. ಒಂದು ರೇಷಿಯೋ ಟೈಪ್ ನಾವು ತೊಗೊಂಡಿದ್ವಿ, ರೇಂಜು ಮ್ಯಾಕ್ಸಿಮಮ್ ಹೈಟಿಗೆ ಸಂಬಂಧಪಟ್ಟಂಗೆ. ಯು ಕ್ಯಾನ್ ಟ್ರೈ ದಿಸ್. ಹಾಗೇನು ಡೌಟ್ ಇದ್ರೆ ಈ ಕ್ವಶನ್ನ ಹಾಗೇನು ಡೌಟ್ ಇದ್ರೆ ಬೇಕಾದ್ರೆ ನನಗೆ ಮೆಸೇಜ್ ಕಳಿಸ್ರಿ. ನಾನು ನೆಕ್ಸ್ಟ್ ವೀಡಿಯೋದೊಳಗೆ ಯಾವುದರ ನೆಕ್ಸ್ಟ್ ಚಾಪ್ಟರ್ ಇದ್ವಿ ಆ್ಯಕ್ಚುಲಿ. ಯಾಕಂದ್ರೆ ಇಲ್ಲಿಗೆ ಮೋಷನ್ ಪ್ಲೇನದ್ದೆಲ್ಲ ವೆರೈಟಿ ಮುಗಿದ್ವು. ನೋಡೋಣ, ಹಂಗೇನ್ರ ಮತ್ತೆ ಬೇರೆ ಸಿಕ್ಕರೆ ನಾನು ಮತ್ತೆ ಇನ್ನೊಂದು ಸ್ಮಾಲ್ ವೀಡಿಯೋ ಮಾಡ್ತೀನಿ, ಅಥವಾ ನೆಕ್ಸ್ಟ್ ಚಾಪ್ಟರ್ದು ನಾವು ಯಾವ್ದು ಮಾಡ್ತೀವಲ್ಲ ಅದ್ರಾಗ ಮಿಕ್ಸ್ ಮಾಡ್ತೀನಿ ಅಂತ ಹೇಳ್ತೀನಿ ನಿಮ್ಗೆ ಏನು ಅನ್ನೋದು. ಸೊ ನೆಕ್ಸ್ಟ್ ನಾನು ಆ್ಯಕ್ಚುಲಿ ಲಾಸ್ ಆಫ್ ಮೋಷನ್ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಇಯರ್ನಾಗ. ಆ್ಯಂಡ್ ಇನ್ನೊಂದು ಆಸಿಲೇಷನ್ಸ್ ಆ್ಯಂಡ್ ವೇವ್ಸ್ ಜಲ್ದಿ ಒಂದು ಕ್ವಿಕ್ ರಿವಿಷನ್ ಮಾಡಿರಿ ಅಂತ ಹೇಳಕತ್ತಾರೆ. ಮಾಡ್ತೀನಿ ಡೆಫಿನೆಟ್ಲಿ. ಇನ್ನು ಸ್ವಲ್ಪ ನಂಗೆ ಟೈಮ್ ಬೇಕು. ಅಂದರೆ ಇದು ಹೆಂಗೈತಂದ್ರೆ ಲಾಸ್ ಆಫ್ ಮೋಷನ್ನು, ವರ್ಕ್ ಪವರ್ ಎನರ್ಜಿ ಇವೆಲ್ಲ ಒಂದಕ್ಕೊಂದು ಲಿಂಕ್ ಇದಾವೆ. ಒಂದು ಮೂಡ್ನೊಳಗೆ ಇರ್ತದೆ. ಮೋಷನ್ ಇನ್ ಸ್ಟ್ರೇಟ್ ಲೈನ್, ಮೋಷನ್ ಇನ್ ಪ್ಲೇನ್ ಇದ್ದು ಅದ್ರೊಳಗೆ ಹೋಗ್ಬಿಟ್ರೆ ಚಲೋ ಆಗ್ಬಿಡ್ತೈತಿ. ಒನ್ಸ್ ವಿ ಫಿನಿಶ್ ವಿತ್ ವರ್ಕ್ ಪವರ್ ಎನರ್ಜಿ, ಸಿಸ್ಟಮ್ ಆಫ್ ಪಾರ್ಟಿಕಲ್ ಸ್ಟಾರ್ಟ್ ಮಾಡೋದು ಬದಲಿ ವಿ ವಿಲ್ ಗೋ ಟು ಆಸಿಲೇಷನ್ಸ್, ವೇವ್ಸ್. ಅಟ್ಲೀಸ್ಟ್ ಅದರದ್ದು ಕ್ವಿಕ್ ರಿವಿಷನರ ಮಾಡಿ ನಾನು ಹೇಳ್ತೀನಿ ಅದನ್ನೇನಂತ ಹೇಳಿ ಆದಷ್ಟು ಜಲ್ದಿ, ಒಂದೆರಡು ಚಾಪ್ಟರ್ ಆದಮೇಲೆ. ಸೊ ಟೂ ಬಾಡೀಸ್ ಆರ್ ಪ್ರೊಜೆಕ್ಟೆಡ್ ಫ್ರಮ್ ದ ಗ್ರೌಂಡ್ ವಿತ್ ಈಕ್ವಲ್ ಸ್ಪೀಡ್ಸ್, ಸೇಮ್ ಸ್ಪೀಡ್ ಇಟ್ಟಾರ, ಫ್ರಮ್ ದ ಸೇಮ್ ಪೊಸಿಷನ್, ಸೇಮ್ ವರ್ಟಿಕಲ್ ಪ್ಲೇನ್, ಹ್ಯಾವ್ ಈಕ್ವಲ್ ರೇಂಜ್. ಆಗಲೇ ಇತ್ತು ಇದೇ ಟೈಪ್ ಐತೆ, ಈಕ್ವಲ್ ರೇಂಜ್, ಬಟ್ ಅಟ್ ಡಿಫರೆಂಟ್ ಆ್ಯಂಗಲ್ಸ್. ಅದರಾಗ ಒನ್ ಆಫ್ ದ ಆ್ಯಂಗಲ್ ಇಸ್ 30 ಡಿಗ್ರಿ. ಬಟ್ ಆಗಲೇ ಅವರು ರೇಷಿಯೋ ಟೈಪ್ ಕೇಳಿದ್ರು. ಈಗ ಏನು ಕೇಳ್ಯಾರ? ದ ಸಮ್ ಆಫ್ ದೇಯರ್ ಮ್ಯಾಕ್ಸಿಮಮ್ ಹೈಟ್ಸ್ ಈಸ್. ಎರಡು ಬಾಡಿ ಬೇರೆ ಬೇರೆ ಹೋಗಿದ್ದಾರೆ, ಬೇರೆ ಬೇರೆ ಆ್ಯಂಗಲ್ನಾಗ. ಎರಡರದ್ದು ಮ್ಯಾಕ್ಸಿಮಮ್ ಹೈಟ್ ಹೆಚ್ ಈಸ್ ಈಕ್ವಲ್ಸ್ ಟು u² sin² θ ಬೈ 2g ಫಾರ್ಮುಲಾ ಹಚ್ತೀವಲ್ಲ, ಆ ಫಾರ್ಮುಲಾ ಹಚ್ಚಿ. ಓಕೆ, ಎರಡರದ್ದು ಮ್ಯಾಕ್ಸಿಮಮ್ ಹೈಟ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಸಮ್ ಆಫ್ ದೇಯರ್ ಮ್ಯಾಕ್ಸಿಮಮ್ ಹೈಟ್ಸ್ ಈಸ್ ಅಂತ ಕೇಳ್ಯಾರ. ಟೇಕಿಂಗ್ g ಈಸ್ ಈಕ್ವಲ್ಸ್ ಟು 10 m/s². ಸೊ ಅದ್ರ ಪ್ರಕಾರ ಈಗ ನೀವು ಸಾಲ್ವ್ ಮಾಡಿರಿ. ಈಗ ಮಾಡ್ತಿದ್ರೆ ಮಾಡಿರಿ. ಓಕೆ, ಸೊ ಯು ಆರ್ ರೆಡಿ ವಿತ್ ದಿ ಆನ್ಸರ್ ಅಂತ ಅಂದ್ಕೊಂಡ್ರೆ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಬಿ 20 ಮೀಟರ್. ಓಕೆ, ಟ್ರೈ ಮಾಡಿರಿ. ಏನು ಡೌಟ್ ಇದ್ರೆ ಬೇಕಾದ್ರೆ ನಂಗೆ ಮೆಸೇಜ್ ಕಳಿಸ್ರಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿಗೆ ಮೆಜಾರಿಟಿ ವೆರೈಟಿ ಎಲ್ಲ ಅಪಿಯರ್ಡ್ ಕ್ವಶನ್ಸ್. ಇದನ್ನು ಇನ್ನೊಂದು ಸರ್ತಿ ಬೇಕಾದ್ರೆ ನೀವು ಒಂದು ಬಿಟ್ಟು 2 ಸರ್ತಿ ಈ ವಿಡಿಯೋ ನೋಡಿದ್ರು ಚಲೋ. ಬಿಕಾಸ್ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಚೂಸ್ ಮಾಡಿ ಹಾಕಿನಿ. ಅಪಿಯರ್ಡ್ ಕ್ವಶನ್ಸ್ ಅದಾವೆಲ್ಲ, ಎಲ್ಲ ವೆರೈಟಿ ಚಲೋ ವೆರೈಟಿ ಕವರ್ ಆಗೈತಿ. ಮತ್ತೇನಾರ ಅವಶ್ಯಕತೆ ಬಿದ್ದರೆ ಮತ್ತೆ ನೋಡೋಣಂತ. ಸೊ ಇದ್ರದ್ದು ನೆಕ್ಸ್ಟ್ ನಾ ಈಗ PUC ಫಸ್ಟ್ ಇಯರ್ ಪಾರ್ಟ್ನೊಳಗೆ ಲಾಸ್ ಆಫ್ ಮೋಷನ್, ಆ್ಯಂಡ್ ಸೆಕೆಂಡ್ ಇಯರ್ ಪಾರ್ಟ್ನೊಳಗೆ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಅವು ಎರಡೂ ಚಾಪ್ಟರ್ದು ಥಿಯರಿ ಒಂದು ಸರ್ತಿ ನೋಡ್ಕೊಂಡು ನೀವು ರೆಡಿ ಆಗ್ರಿ. ಓಕೆ, so we'll continue in the next video. Namaskaram. Thank you.